ಆ ವ್ಯಕ್ತಿ ಒಂದು ಡಬಲ್ ಮೀನಿಂಗ್ ಆಡದೆ ಜನರನ್ನ ನಗಿಸ್ತಾ ಇದ್ದಂತ ತಾಕತ್ತಿರುವಂತ ಒಬ್ಬ ಆಕ್ಟರ್. ಇವತ್ತಿಗೂ ರಾಜ್ಕುಮಾರ್ನ ಇಮಿಟೇಟ್ ಮಾಡ್ತಾರೆ, ವಿಷ್ಣುವರ್ಧನ್ ಇಮಿಟೇಟ್ ಮಾಡ್ತಾರೆ, ಅಂಬರೀಷ್ನ ಇಮಿಟೇಟ್ ಮಾಡ್ತಾರೆ. ಯಾರು ನರಸಿಂಹರಾಜುನ ಇಮಿಟೇಟ್ ಮಾಡಿರೋದು ನೀವು ನೋಡಿದ್ದೀರಾ ಹೇಳಿ ನನಗೆ. ನಂದು ಮುಂಜಿ ಆಗಿದ್ದು 11 ಇಯರ್ಸ್ಗೆ. ಇನ್ಫ್ಯಾಕ್ಟ್ ಫಸ್ಟ್ ಉಪಕರ್ಮ ಬಂದಾಗ ನಮ್ಮ ಅಜ್ಜಿ ನಮ್ಮ ತಾಯಿ ನನ್ನ ಭಕ್ತ ಪ್ರಹ್ಲಾದ ಕರ್ಕೊಂಡ್ರು. ಏನಪ್ಪ ಇವರು ಒಳ್ಳೆ ಸಿಲಿ ಪಾಯಿಂಟ್ ಶಾಟ್ಲಾಗಿ ಹಾಕ್ಬಿಟ್ಟಂಗಿದೆ ಇವಾಗ ನಾವು ಬ್ಯಾಟಿಂಗ್ ಗಳಿಗೆ. ಕುಲದಲ್ಲಿ ಕೀಳಿ ಆಗುವುದು ಉಚ್ಚಪ್ಪ, ಮತದಲ್ಲಿ ಮೇಲಿ ಆಗುವುದು, ಹುಟ್ಟಿ ಸಾಯುವ ಹಾಳು ಮನುಷ್ಯ, ಮನುಷ್ಯನ ಮಧ್ಯ ಕೀಳಿ ಯಾವುದು. ಯಾವ ಕಾಲದಲ್ಲಿ ಇದನ್ನ ಬರ್ದಿದ್ದಾರೆ ಲಿರಿಕ್ಸ್ ನೋಡಿ. ಇವತ್ತಿಗೂ ಅದು ಔಟ್ಡೇಟೆಡ್ ಅಂತ ಹೇಳಕ್ ಆಗಲ್ಲ. ನೀವ್ ಅವ್ರಿಗೆ ಹೇಳಿಲ್ವಾ ಅಟ್ಲೀಸ್ಟ್ ಒನ್ ಆನ್ ಒನ್ ತಾಕತ್ ಎಲ್ಲಿದ್ದಾರೆ? ನೀವು ನೋಡಿ, ರಾಜರ್ ಬಿನ್ನಿ ವರ್ಲ್ಡ್ ಕಪ್ ವಿನ್ನರ್ 1983, ಆಮೇಲೆ ಬ್ರಿಜೇಶ್ ಪಟೇಲ್ ವಾಸ್ ಪ್ಲೇಡ್ ಫಾರ್ ಇಂಡಿಯಾ. ನಿಮ್ಮ ಹೆಸರು ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಸುಮಾರು ಜನಕ್ಕೆ ಕನ್ಫ್ಯೂಷನ್, ಜಾನಿ ಅಂಡ್ ಚಿಪ್ಲಿ ಕನ್ಫ್ಯೂಷನ್. ಸರ್ ನೀವು ಚಿಪ್ಲಿ ಸರ್ ಅಲ್ವಾ ಅಂತಾರೆ, ನಾನಲ್ಲ ಹೋಗಯ್ಯ ಅಂತ ಹೇಳಿ. 52 ವರ್ಷ ನಂಗೆ ಯಾವ್ದೂ ಪ್ಲಾನ್ ಮಾಡ್ಬೇಕು ಅಂತಿಲ್ಲ, ಅದೆಲ್ಲ ಆಗೋಗಿದ್ದ. ಅಂದ್ರೆ ಬೇರೆಯವ್ರ ಪ್ಲಾನ್ ಮಾಡಿದ್ರೆ ಅದ್ರ ತಕ್ಕ ನಡ್ಕೊಂಡು ಹೋಗ್ತಾ ಇದೀವಿ. ತಡಿದೇ ಇದ್ದಾಗ್ಲೂ ಬಾಲ್ ತಾನಾಗೆ ಬಿದ್ರು ಅದು ಅಪೀಲ್ ಮಾಡಿದ್ರೆ ಔಟ್ ಕೊಡ್ತಾರೆ. ಇದಕ್ಕೆ ಒಂದ್ ಎಕ್ಸಾಂಪಲ್ ಐ ರಿಮೆಂಬರ್, ಇನ್ಜಮಾಮ್ ಉಲ್ ಹಕ್ ಇನ್ಸಿಡೆಂಟ್ ಆಗಿತ್ತು. ಅವ್ರು ತಡೆದಾಗ್ಲೂ ಔಟ್ ಕೊಟ್ಟಿದ್ರು, ತಡಿದೇ ಇದ್ದಾಗ್ಲೂ ಔಟ್ ಕೊಟ್ಟಿದ್ರು. ಯಾಕಂದ್ರೆ ಎಷ್ಟು ಒಳ್ಳೆ ಕೆಲಸ ಮಾಡಿದಾನೆ ಅವನು. ಅವನಿಗೆ ನೀವು ಪನಿಷ್ಮೆಂಟ್ ಕೊಡ್ತಾ ಇದೀರಲ್ಲ ನೀವು, ಲೆಗ್ ಬೈಸ್. ಬ್ಯಾಟ್ಸ್ಮನ್ ಏನು ಎಫರ್ಟ್ ಇಲ್ಲ, ಆದ್ರೂ ಬೌಲರ್ಗೆ ಪೀನಲೈಸ್ ಮಾಡ್ತಾರೆ. ಬ್ಯಾಟ್ನ ಬೀಟ್ ಮಾಡಿದ್ದೀನಿ, ಪ್ಯಾಡ್ಗೆ ಹಾಕಿದ್ದೀನಿ, ವಿಕೆಟ್ ಬೀಳಲಿಲ್ಲ, ಬಟ್ ಆದ್ರೂ ನನ್ನ ಟೀಮ್ಗೆ ಲಾಸು, ಅಪೋನೆಂಟ್ ಟೀಮ್ ಏನು ಮಾಡಿದೆ ಅವನಿಗೆ ಗೇನ್. ಬಟ್ ಚೆನ್ನಾಗಿ ಫ್ರೇಮ್ ಮಾಡಿದ್ದೀರಾ ನೀವು, ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಥ್ಯಾಂಕ್ ಯು ಸರ್. ಇವತ್ತಿನ ನನ್ನ ಗೆಸ್ಟ್ ಇವರ ಕರಿಯರ್ನ ಅಂಡರ್ 16 ಅಲ್ಲಿ ಫಾಸ್ಟ್ ಬೌಲರ್ ಆಗಿ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಲೆಗ್ ಸ್ಪಿನ್ನರ್ ಆಗ್ತಾರೆ. ಇವರಿಗೆ ಒನ್ ಆಫ್ ದ ಮೋಸ್ಟ್ ಈಸಿ ಗೋಯಿಂಗ್ ಪೇರೆಂಟ್ಸ್ ಇದ್ದಿದ್ರಿಂದಲೋ ಏನೋ ಸರ್ ಕೂಡ ಬಹಳ ಈಸಿ ಗೋಯಿಂಗ್. ಸೊ ಅಷ್ಟೇ ಈಸಿ ಗೋಯಿಂಗ್ ಆಗಿರೋ ಇವರು ಕ್ರಿಕೆಟರ್, ಕೋಚ್ ಆಗಿ, ಸೆಲೆಕ್ಟರ್ ಆಗಿ, ಸೀನಿಯರ್ ಮ್ಯಾನೇಜರ್ ಆಗಿ ಕೆನರಾ ಬ್ಯಾಂಕಲ್ಲಿ, ಪ್ರೊಫೆಷನ್ ವೈಸ್ ಇವೆಲ್ಲ ನಾನು ಮಾತಾಡಿದ್ರೆ ಸೆಕೆಂಡ್ ಇನ್ನಿಂಗ್ಸ್ ಇವ್ರದ್ದು ಪ್ರಾರಂಭವಾಗತ್ತೆ ಕನ್ನಡ ಕಮೆಂಟೇಟರ್ ಆಗಿ. ಸೊ ಕನ್ನಡ ಕಮೆಂಟ್ರಿಗೆ ಒಂದು ಹೊಸ ಆಯಾಮವನ್ನು ಕೊಟ್ಟಂಥವರು ಇವತ್ತಿನ ನನ್ನ ಗೆಸ್ಟ್, ಜನರ ಮನಸ್ಸಿನ ನೆಚ್ಚಿನ ಪ್ರೀತಿಯ ಜಾನಿ ಸರ್ ನಮ್ಮ ಜೊತೆ ಇದ್ದಾರೆ. ಜನ್ಮನಾಮ ಶ್ರೀನಿವಾಸ್ ಮೂರ್ತಿ, ಜನರ ಪ್ರೀತಿಯ ಜಾನಿ ಸರ್, ವೆಲ್ಕಮ್ ಟು ದಿ ಶೋ ಸರ್. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ವೆರಿ ಮಚ್. ಸರ್, ಇವಾಗ ನಮ್ಮ ಕಾನ್ವರ್ಸೇಷನ್ ನಾನು ಪ್ರಾರಂಭ ಮಾಡ್ತಾನೆ ನಿಮಗೊಂದು ಪಿಕ್ಚರ್ ತೋರಿಸ್ಬೇಕಂತ ಅನ್ಕೊಂಡಿದ್ದೀನಿ. ಐ ವಾಂಟ್ ಯು ರಿಯಾಕ್ಷನ್. ಅಲ್ಲಿಂದ ನಮ್ಮ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. BVN ನಮ್ಮ ಗುರುಗಳು. ನಮ್ಮ ಗುರುಗಳು BHS ಅಲ್ಲಿ ನಮ್ಗೆ ಗುರುಗಳು ಇವರು. ಎಸ್ ಸರ್. ನಿಮಗೆ ಎಲ್ಲಿ ಗುರುಗಳು? BHS ಅಲ್ಲಿ. BHS ಕೋಯೆಡ್ ಯಾವಾಗಿತ್ತು? ಸೊ ಬೆಂಗಳೂರು ಹೈಯರ್ ಸೆಕೆಂಡರಿ ಸ್ಕೂಲ್ ನಮ್ದು ಆರ್ ವಿ ರೋಡ್ ಬಂದಾಗ ಫುಲ್ ಕೋಯೆಡ್ ಆಗಿತ್ತು. ಚಾಮರಾಜಪೇಟೆಯಲ್ಲಿ ಇದ್ದಾಗ, ನಾವು ಚಾಮರಾಜಪೇಟೆಯಲ್ಲಿ ಇದ್ದಾಗ ಅದು ಬಾಯ್ಸ್ ಹೈಸ್ಕೂಲ್ ಅಷ್ಟೇನೆ. ಅದು ಬೆಂಗಳೂರು ಹೈಸ್ಕೂಲ್ ಬರೀ ಬಾಯ್ಸ್ಗೆ ಅಂತ ಇದ್ದಿದ್ದು. ನಮ್ ಗುರುಗಳು ಅವರು. ಸೊ ನಮ್ದು ಬೆಂಗಳೂರು ಹೈಯರ್ ಸೆಕೆಂಡರಿ ಸ್ಕೂಲ್ ಆರ್ ವಿ ರೋಡ್ ಅಲ್ಲಿ. ನಾನ್ 10th ಬಂದಾಗ ಸರ್ ರಿಟೈರ್ ಆಗಿದ್ದು. ಎಂತ ಪ್ರೆಸಿಡೆಂಟ್ ಮೆಡಲ್ ಸರ್ಗೆ ಬಂದಿರೋದು. ಇವತ್ತಿಗೂ ಒಂದೊಂದ್ಸತಿ ಅವ್ರು ನಮ್ ಕಾಮೆಂಟ್ರಿ ಕೇಳ್ಬಿಟ್ಟು ಖುಷಿಯಾಗಿ ಒಂದ್ ಫೋನ್ ಹಾಕ್ತಾರೆ, ಹೇ ಚೆನ್ನಾಗಿ ಮಾತಾಡ್ತೀಯ ಕಣಯ್ಯ ಅಂತ. ಸೊ ರೀಸೆಂಟ್ ಆಗಿ ನಿಮ್ಮ ಶೋನಲ್ಲಿ ಕೂಡ ನೀವು ಮತ್ತೆ ವಿಜಯ್ ಸರ್ ಅವ್ರನ್ನ ಫೀಚರ್ ಮಾಡಿದ್ರಿ. ಫುಲ್ ಎಪಿಸೋಡ್ ನೋಡಿದೆ ನಾನು. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಅವರ ಕ್ರಿಕೆಟ್ ಮೇಲಿನ ಲವ್ ಇಸ್ ಅಮೇಜಿಂಗ್. ಇನ್ಫ್ಯಾಕ್ಟ್ ಕ್ರಿಕೆಟ್ ಇಂಟ್ರೊಡ್ಯೂಸ್ ಮಾಡಿದ್ದೆ BVN ಸರ್ ಅಂತ ಹೇಳ್ತೀನಿ. ಕಾರಣ ಏನ್ ಗೊತ್ತಾ, ನಮ್ಗೆ ಸ್ಟೇಟ್ ಸೆಲೆಕ್ಷನ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ಸ್ಕೂಲ್ ಟೀಮ್ಗೆ ಆಡ್ತಾ ಇದ್ವಿ. ಸೆಲೆಕ್ಷನ್ಗೆ ನಮ್ಮ ಹೆಸರನ್ನ ಕಳ್ಸಿದ್ದೆ BVN ಸರ್. ಸೊ ಇವತ್ತು ನಾವ್ ಏನೇ ಆಗಿದೀವಿ ಕ್ರಿಕೆಟ್ ಅಲ್ಲಿ ಸಾಧನೆ ಮಾಡಿದೀವಿ ಅಂದ್ರೆ ಅವರೇ ಕಾರಣ ಅಂತ ಹೇಳ್ಬೋದು. ಸೊ BVN ಸರ್ ಅಂದ್ರೆ ಡಿಸಿಪ್ಲಿನ್, ಹೈಲಿ ಡಿಸಿಪ್ಲಿನ್ಡ್ ಮನುಷ್ಯ. ನಾವು ಅವರಿಂದ ತುಂಬಾನೇ ಇನ್ಕಲ್ಕೇಟ್ ಮಾಡ್ಕೊಂಡಿದೀವಿ ಸರ್ ಲೈಫಲ್ಲಿ. ಸೊ ನೀವು ಕೂಡ ಬಹಳ ಡಿಸಿಪ್ಲಿನ್ಡ್ ಅಂತ ಕೇಳಿದೀನಿ. ಟೈಮ್ ಸೆನ್ಸ್ಗೆ ಸಿಕ್ಕಾಪಟ್ಟೆ ಒತ್ತು ಕೊಡ್ತೀರಾ. ಯಾರಾದ್ರೂ ಲೇಟ್ ಆಗಿ ಬಂದ್ರೆ ನಿಮ್ಗೆ ಇಷ್ಟಾನೇ ಆಗಲ್ಲ, ಕೋಪ ಬರುತ್ತೆ. ಸೊ ತುಂಬಾ ಆರ್ಗನೈಸ್ಡ್ ಆಗಿ ಲೈಫ್ ನ ಲೀಡ್ ಮಾಡ್ತೀರಾ. ಅದಕ್ಕಿಂತ ಒಂಚೂರು ಆ ಕಡೆ ಈ ಕಡೆ ಹೋದ್ರು ತಳಮಳಗೊಳ್ತೀರಾ ಅಂತಾನು ಕೇಳಿದೀವಿ. ಇದಕ್ಕ ನಿಮ್ನ ಚಿಪ್ಲಿ ಸರ್ ರೂಲ್ಸ್ ರಾಮಾನುಜನ್ ಅಂತ ಕರೆಯೋದು. ಅಂದ್ರೆ ಬೇರೆಯವ್ರ ಟೈಮ್ಗೆ ನೀವು ರೆಸ್ಪೆಕ್ಟ್ ಮಾಡಿ. ಸೊ ನೀವು ಎಲ್ರು ಟೇಕನ್ ಫಾರ್ ಗ್ರಾಂಟೆಡ್ ತರ ಮಾಡಕ್ಕಾಗಲ್ಲ. ಟೈಮ್ ಅಂತ ಹೇಳಿದ್ರೆ ಟೈಮ್. ಆಮೇಲೆ ಆಬ್ವಿಯಸ್ಲಿ ಸ್ಪೋರ್ಟ್ಸ್ ಪರ್ಸನ್ ಆಗಿ ನೀವು ಸ್ವಲ್ಪ ಡಿಸಿಪ್ಲಿನ್ ಆಗಿಲ್ಲ ಅಂದ್ರೆ ಯಾರಿಗೆ ಹೇಳಕ್ಕೆ ಅಥವಾ ಯಾರಿಂದ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ ನೀವು? ಕರೆಕ್ಟ್.
ಸೊ ರೂಲ್ಸ್ ರಾಮಾನುಜನ್. 100%. ರಾತ್ರಿ 12 ಗಂಟೆಗೆ ಗಾಡಿ ಓಡಿಸ್ತಾ ಇದೆ, ಸಿಗ್ನಲ್ ಇದೆ ರೆಡ್ ಅಂದ್ರೆ ಯಾರು ಇಲ್ಲ ಅಂದ್ರೂ ಫಾಲೋ ಮಾಡ್ತೀನಿ. ಓ ಮೈ ಗಾಡ್, ಲವ್ಲಿ. ಸೊ ಇಲ್ಲಿವರೆಗೂ ಏನು ನಿಮ್ಗೊಂದು ಫೈನ್ ಬಿದ್ದಿಲ್ಲ ಹಾಗಿದ್ರೆ? 100% ಇಲ್ಲ. ಯಾಕೆ ಗೊತ್ತಾ, ಒಂದ್ಸತಿ ನಿಲ್ಸಿದ್ರು ನನ್ನ, ಚೆಕ್ ಮಾಡ್ಕೊಂಡ್ ಬಂದ್ಬಿಡೋಣ ಬನ್ರಿ ಒಂದ್ಸತಿ ನಿಮ್ ಗಾಡಿ ನಂಬರ್ ಹಳೆ ಫೈನ್ ಯಾವ್ದಾರು ಇದೆಯಾ ಅಂತ. ಏನು ಇರ್ಲಿಲ್ಲ, ಕಳ್ಸಿದ್ರು. ಸಖತ್ರಿ, ಹಂಗೆ ಮೇಂಟೈನ್ ಮಾಡಿ ಅಂತ ಕಳ್ಸಿದ್ರು. ಓಕೆ ಓಕೆ. ಸೊ ಇನ್ಫ್ಯಾಕ್ಟ್ ನಿಮ್ ಬಗ್ಗೆ ರಿಸರ್ಚ್ ಮಾಡ್ತಾ ಒಂದಷ್ಟು ಹಳೆ ಫೋಟೋಸ್ಗಳನ್ನೆಲ್ಲ ನೋಡ್ತಿದ್ದೆ. ಸೊ ಅವಾಗ ಹೇಗಿದ್ದೀರಾ, ಇವಾಗ್ಲೂ ಹಾಗೆ ಇದ್ದೀರಾ? ಅವಾಗ್ಲೂ ಓಡ್ತಿದ್ರಾ? ಬಿಕಾಸ್ ಇವಾಗಂತೂ ಸಿಕ್ಕಾಪಟ್ಟೆ ಓಡ್ತೀರಾ ಅಂತ ಗೊತ್ತು. ಇಲ್ಲ ಅವಾಗ ಓಡ್ತಾ ಇದ್ದ ಅಭ್ಯಾಸ ಇವಾಗೂ ಕಂಟಿನ್ಯೂ ಆಗ್ತಾ ಇದೆ ಅಂತಾನೆ ಹೇಳ್ಬೇಕು. ಅಂದ್ರೆ ಆ ಪುಟ್ಟಾನಂತೂ ಆಗಿಲ್ಲ ವೆಯ್ಟ್, ಗಾಡ್ಸ್ ಗ್ರೇಸ್. ನಾನ್ ಮೇಂಟೈನ್ ಮಾಡ್ತಾ ಇದೀನಿ ಅಂತಲ್ಲ, ನೀವೇ ಹೇಳಿದ್ರಲ್ಲ ಡಿಸಿಪ್ಲಿನ್ ಅಂತ. ಸೊ ಇವತ್ತಿಗೂ ಅಟ್ಲೀಸ್ಟ್ 1 hour ನನ್ಗೋಸ್ಕರ ಸ್ಪೆಂಡ್ ಮಾಡ್ಕೋತೀನಿ, ಫಿಟ್ನೆಸ್ ಅಂತ. ಇದು ನಿಮ್ಮ ಫ್ರೆಂಡ್ ಕಡೆಯಿಂದ ಕ್ವೆಶ್ಚನ್ ಕೂಡ, ವಿಜಯ್ ಸರ್ ಕಡೆಯಿಂದ, ಯಾಕೆ ಇಷ್ಟೊಂದು ಓಡ್ತೀರಾ ನೀವು ಅಂತ. ಜೀವನ ನಡಿಬೇಕು ಅಂದ್ರೆ ನಾನು ಓಡ್ಬೇಕು. ಯಾವ್ದ್ರಿಂದನಾದ್ರೂ ಓಡ್ತಿರೋದಾ, ಯಾವ್ದ್ರ ಕಡೆನಾದ್ರೂ ಓಡ್ತಿರೋದಾ, ಅಥವಾ ನೀವ್ ಹೇಳ್ದಾಗೆ ಜೀವನ ನಡಿಬೇಕು ಅಂತ ಓಡ್ತೀರಾ? ಅಲ್ಲ, ಅದೇ ಜೀವನ ಒಂಥರ ಟ್ರೆಡ್ಮಿಲ್ ಮೇಲೆ ಓಡ್ದಂಗೆ ಅಂತ. ನೀವೆಷ್ಟೇ ಫಾಸ್ಟ್ ಆಗಿ ಓಡಿ, ಎಷ್ಟೇ ಹೊತ್ತೋಡಿ, ಅಲ್ಲೇ ಇರ್ತೀರಾ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮನ್ನ ನೆಕ್ಸ್ಟ್ ಡೇಗೆ ಫೈಟಿಂಗ್ ಫಿಟ್ ಆಗಿ ಇಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಿಜ. ಸೊ ದಟ್ಸ್ ದ ಓನ್ಲಿ ಫಾರ್ಮ್ ಆಫ್ ವರ್ಕ್ಔಟ್ ದಟ್ ಯು ಡೂ ರೆಗ್ಯುಲರ್ಲಿನಾ, ಅಥವಾ? ಇಲ್ಲ, ಇವಾಗ ಏನ್ ಗೊತ್ತಾ, ಕಾರ್ಡಿಯೋನೇ ಜಾಸ್ತಿ ಇಲ್ಲ. ಸ್ವಲ್ಪ ವೆಯ್ಟ್ಸ್ ಇನಿಷಿಯಲಿ ಮಾಡ್ತೀವಿ, ಆಮೇಲೆ ಕಾರ್ಡಿಯೋ ಮೂವ್ ಆಗ್ತೀವಿ. ಓಕೆ, ಲವ್ಲಿ ಸರ್. ಈ ತರ ಫಿಟ್ನೆಸ್ ಎಲ್ಲರಿಗೂ ಬೇಕು, ಎಲ್ಲರೂ ಇಷ್ಟು ಬ್ಲೆಸ್ಡ್ ಆಗಿರಲ್ಲ. ಇಲ್ಲ, ಡಿಸಿಪ್ಲಿನ್ಡ್ ಆಗಿದ್ರೆ ನೀವು ಬ್ಲೆಸ್ಡ್ ಆಗಿರ್ತೀರಾ ಅಂತ ಹೇಳ್ತೀನಿ ನಾನು. ಓಕೆ ಓಕೆ, ಲವ್ಲಿ. ಸೊ ಇವಾಗ ಏನಂದ್ರೆ ಸರ್, ನಿಮ್ಮ ಸಾಕಷ್ಟು ಇಂಟರ್ವ್ಯೂಸ್ಗಳನ್ನ ನೋಡಿದ್ದೀನಿ, ಅಂಡ್ ಸಾಕಷ್ಟು ರೀಲ್ಸ್ಗಳು ಸಿಕ್ಕಾಪಡೆ ವೈರಲ್ ಆಗಿದೆ. ಜನರಿಗೆ ತುಂಬಾ ಅಚ್ಚುಮೆಚ್ಚು ಅಂದ್ರೆ ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್. ಅದನ್ನ ಸಿಕ್ಕಾಪಡೆ ಹಾಡಿ ಹೊಗಳ್ತಾರೆ. ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ಟ್ರೇಟ್ ಯಾರಿಂದನಾದ್ರೂ ಬಂದಿರುತ್ತೆ. ಸೊ ಒಂದು ಗೊತ್ತು ನನಗೆ, ದಟ್ ನೀವು PG ವುಡ್ಹೌಸ್ ಅವರ ಅಭಿಮಾನಿ, ಒನ್ ಆಫ್ ದ ಗ್ರೇಟೆಸ್ಟ್ ಹ್ಯೂಮರಿಸ್ಟ್ಸ್, ಲೈಕ್ ಬರಹಗಾರರಲ್ಲಿ ಅಂತ ಬಂದಾಗ ಇಂಗ್ಲಿಷ್ ಹ್ಯೂಮರಿಸ್ಟ್ಸ್. ಸೊ ನಿಮ್ಮ ಟ್ರೇಟ್ ಯಾರಿಂದ ಬಂದಿದೆ? ಆಫ್ ಕೋರ್ಸ್ ಅವರ ನಾವೆಲ್ಸ್ಗಳನ್ನ ಓದಿ ಬೆಳೆದಿದ್ದೀರಾ, ಅಂಡ್ ಇಫ್ ಯು ವಾಂಟ್ ಟು ಆಡ್ ಸಮಥಿಂಗ್ ಎಲ್ಸ್ ಟು ದಟ್. ಇಲ್ಲ, ನಾನು ಮುಂಚಿಂದಾನು ಏನು ಗೊತ್ತಾ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನರಸಿಂಹ ರಾಜು ಇದ್ದಾರೆ ಅಂದ್ರೆ ನಾನು ಆ ಪಿಕ್ಚರ್ನ ಮಿಸ್ಸೇ ಮಾಡ್ತಾ ಇಲ್ಲ. ಆಮೇಲೆ ಏನು ಗೊತ್ತಾ, ನರಸಿಂಹರಾಜು ಇದ್ದಾರಾ ಅಂತಾನೆ ಕೇಳ್ತಾ ಇದ್ದೆ ಕನ್ನಡ ಪಿಕ್ಚರ್ ನೋಡ್ಬೇಕಾದ್ರೆ. ಅವಾಗೆಲ್ಲ ಏನ್ರಿ ಈ ತರ ಕೇಬಲ್ ಇರ್ಲಿಲ್ಲ, ಬರ್ತಾ ಇದ್ DD ಒಂದೇನೆ. ಆಮೇಲೆ ಸಂಡೇ ಒಂದು ಪಿಕ್ಚರ್ ಬರೋದು ನಿಮ್ಗೆ, ಅದರಲ್ಲಿ ರಾಜ್ಕುಮಾರ್ ಇದ್ದಾರೆ ಅಂದ್ರೆ ಇನ್ವೇರಿಯಬಲಿ ನರಸಿಂಹರಾಜು ಇರ್ತಾರೆ ಅಂತ. ಸೊ ಐ ಯೂಸ್ ಟು ಲವ್ ಆ ವ್ಯಕ್ತಿ. ಒಂದು ಡಬಲ್ ಮೀನಿಂಗ್ ಆಡದೆ ಜನರನ್ನ ನಗಿಸ್ತಾ ಇದ್ದಂತ ತಾಕತ್ತಿರುವಂತ ಒಬ್ಬ ಆಕ್ಟರ್. ಇವತ್ತಿಗೂ ರಾಜ್ಕುಮಾರ್ನ ಇಮಿಟೇಟ್ ಮಾಡ್ತಾರೆ, ವಿಷ್ಣುವರ್ಧನ್ ಇಮಿಟೇಟ್ ಮಾಡ್ತಾರೆ, ಅಂಬರೀಷ್ನ ಇಮಿಟೇಟ್ ಮಾಡ್ತಾರೆ. ಯಾರು ನರಸಿಂಹರಾಜುನ ಇಮಿಟೇಟ್ ಮಾಡಿರೋದು ನೀವು ನೋಡಿದ್ದೀರಾ ಹೇಳಿ ನನಗೆ? ಆಕ್ಚುಲಿ ಇಲ್ಲ. ಡೈಲಾಗ್ ಡೆಲಿವರಿ ಇರ್ಲಿ, ಬಾಡಿ ಲ್ಯಾಂಗ್ವೇಜ್ ಇಲ್ಲ, ಯಾರು ಒಂಥರ ಅನ್ಪ್ಯಾರಲಲ್ಡ್ ಅಂತಾರಲ್ಲ ಆ ತರ. ಕರೆಕ್ಟ್. ಸೊ ಐ ಯೂಸ್ ಟು ಲವ್. ವೆರಿ ಟ್ರೂ. ನೌ ದಟ್ ನೀವು ಸಿನಿಮಾ ಬಗ್ಗೆ ಮಾತಾಡಿದ್ರಿ, ನಮ್ಮ ಸೌತ್ ಇಂಡಿಯನ್ಸ್ಗೆ ಒಂದು 3 ಅಬ್ಸೆಷನ್ ಇದೆ, ಸಾಕಷ್ಟು ಇರಬಹುದು. ಅದ್ರಲ್ಲಿ 3: ಒಂದು ಕಾಫಿ, ಇನ್ನೊಂದು ಕ್ರಿಕೆಟ್, ಸಿನಿಮಾ. ಎಕ್ಸಾಕ್ಟ್ಲಿ, ಎಸ್. ಸೊ ಕಾಫಿ, ಒಳ್ಳೆ ಕಾಫಿ ಇವಾಗ ಇಂಟರ್ವ್ಯೂ ಮುಂಚೆ ಕೊಟ್ರಿ. ಕ್ರಿಕೆಟ್ ಬಗ್ಗೆ ಆಫ್ ಕೋರ್ಸ್ ಮಾತಾಡ್ತೀವಿ, ಬಟ್ ಸಿನಿಮಾ ಬಗ್ಗೆ ನೀವು ಮಾತು ಸ್ಟಾರ್ಟ್ ಮಾಡಿದ್ರಿಂದ ಲೆಟ್ ಮಿ ಆಸ್ಕ್ ಯು, ನಿಮ್ಮ ಫೇವ್ರೆಟ್ ಸಿನಿಮಾಗಳು ಯಾವ್ಯಾವ್ದು? ಫೇವ್ರೆಟ್ ಸಿನಿಮಾಗಳು ಇವಾಗ್ಲೂ ಯಾವಾಗ ಹಾಕಿದ್ರೆ ಬಾವರ್ಚಿ ಅಂತ ಒಂದು ರಾಜೇಶ್ ಖನ್ನಾ ಅವ್ರದ್ದೊಂದು ಮೂವಿ ಇದೆ. ಅದನ್ನ ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ಮಾಡಿದ್ರು ಕನ್ನಡದಲ್ಲಿ. ಅದ್ರ ಮನೆ ಏನು ಮನೆ ಅಂತ ಸಮಥಿಂಗ್ ಮರ್ತೋಯ್ತದ ಹೆಸರು. ಶಾಂತಿ ನಿವಾಸನ? ಕರೆಕ್ಟ್, ಕರೆಕ್ಟ್. ಅದು ಚುಪ್ಕೆ ಚುಪ್ಕೆ ಅಂತ ಇನ್ನೊಂದು ಧರ್ಮೇಂದ್ರದ್ದು ಮತ್ತೆ ಶರ್ಮಿಳಾ ಠಾಗೂರ್ ಅವ್ರದ್ದು. ಈ 2 ಮೂವಿ ನೀವು ಯಾವಾಗ ಹಾಕಿ ಯಾವಾಗ ಬೇಕಾದ್ರೆ ನಾವು ನೋಡ್ತೀವಿ. ಪಡೋಸನ್ ಇನ್ನೊಂದು ಆಡ್ ಮಾಡ್ಬಿಡಿ ಆ ಒಂದು ಲಿಸ್ಟ್ಗೆ ನೀವು. ಕನ್ನಡ ಅಂತ ಬಂದಾಗ ನನಗೆ ಅಣ್ಣ ಅವ್ರ ಮೂವಿ ಯಾವ್ದು ಹಾಕಿದ್ರು ಕಂಪ್ಲೀಟ್ ನೋಡ್ಬಿಡ್ತೀವಿ, ಏನು ತೊಂದರೆನೇ ಇಲ್ಲ. ಯಾಕಂದ್ರೆ ನಂದು ಮುಂಜಿ ಆಗಿದ್ದು 11 yearsಗೆ. ಇನ್ಫ್ಯಾಕ್ಟ್ ಫಸ್ಟ್ ಉಪಕರ್ಮ ಬಂದಾಗ ನಮ್ಮ ಅಜ್ಜಿ ನಮ್ಮ ತಾಯಿ ನನ್ನ ಭಕ್ತ ಪ್ರಹ್ಲಾದ ಕರ್ಕೊಂಡ್ರು ಥಿಯೇಟ್ರಲ್ಲಿ ಅಣ್ಣವ್ರ ಮೂವಿಗೆ. ಅಬ್ಬಬ್ಬಬ್ಬ, ಅದರಲ್ಲಿ ಆ್ಯಕ್ಟಿಂಗು ಎಲ್ಲ ನೋಡ್ಬಿಟ್ರೆ ಅಂತೂ ಅಲ್ಲೇ ಫಿದಾ ಆಗ್ಬಿಡ್ಬೇಕು. ನಮ್ಮ ತಾಯಿ, ನಮ್ಮ ಅಜ್ಜಿ ಇನ್ಫ್ಯಾಕ್ಟು ಆ ಮೂವಿ ನೋಡ್ತಾ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ನರಸಿಂಹ ದೇವರು ಕಂಬದಿಂದ ಬಂದಾಗ ಅಲ್ಲೇ ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ಥರ ಒಂದು ಏನಿಲ್ಲ, ಆ ಥರ ಇಂಪ್ಯಾಕ್ಟ್ ಮಾಡ್ತಾ ಇತ್ತು ಮೂವೀಸ್. ಹೌದು, ಟ್ರೂ ಟ್ರೂ ಟ್ರೂ. ಅಂಡ್ ಇವತ್ತಿಗೂ ನಾವು ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಮೊದಲು ನಮ್ಮ ಕಣ್ಮುಂದೆ ಬರದೇ ಡಾಕ್ಟರ್ ರಾಜ್ಕುಮಾರ್ ಅವರು. ಹೌದು, ಅವ್ರನ್ನ ಆ ಪಾತ್ರದಲ್ಲಿ ನೋಡಿದ್ ಮಾತ್ರ ಅಲ್ಲ, ಅವರೇ ಆ ಪಾತ್ರ ಅಂತಾನೆ ಇಮ್ಯಾಜಿನ್ ಮಾಡ್ಕೋತೀವಿ ನಾವು. ಜೊತೆಗೆ ಸಿನಿಮಾಗಳನ್ನ ನೋಡೋದು ಅಷ್ಟೇ ಅಲ್ಲ, ನೀವು ತುಂಬಾ ಅದ್ಭುತವಾಗಿ ಹಾಡ್ತೀರಾ. ಎಸ್ಪೆಷಲಿ ರೆಟ್ರೋ ಹಾಡುಗಳು, ಕ್ಯಾರಿಯೋಕೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಗೊತ್ತು. ನಾವು ಬಾತ್ರೂಮ್ ಸಿಂಗರ್ ಅಂತಾರಲ್ಲ ಆ ಥರ. ಇವಾಗ ಸರ್ ಇಲ್ಲಿ ನಮಗೋಸ್ಕರ ಒಂದು ಹಾಡು, ಒಂದು ನಿಮ್ಮ ಫೇವ್ರೆಟ್ ಹಿಂದಿ ರೆಟ್ರೋ ಹಾಡು ಹಾಡಿ, ಒಂದು ಕನ್ನಡ ರೆಟ್ರೋ ಹಾಡು ಹಾಡಿ. ನಮಗೂ ಲಿರಿಕ್ಸ್ ಗೊತ್ತಿದ್ರೆ ನಾವು ವಿಲ್ ಆಲ್ಸೋ ಜಾಯಿನ್. ಏನಪ್ಪ ಇರೋ ಒಳ್ಳೆ ಸಿಲಿ ಪಾಯಿಂಟ್ ಶಾಟ್ಲಾಗಿ ಹಾಕ್ಬಿಟ್ಟಂಗಿದೆ ಇವಾಗ ನಾವು ಬ್ಯಾಟಿಂಗ್ ಕಡೆಗೆ. ರೆಟ್ರೋ ಹಾಡ್ ಅಂತ ಹೇಳಿದ್ರೆ ನನ್ನ ಫೇವ್ರೆಟ್ ಹೇಮಂತ್ ಕುಮಾರ್ ಅವ್ರು ಹಾಡಿರೋದು ಸೋಲ್ವಾ ಸಾಲ್ ಅಂತ, ದೇವಾನಂದ್ ಆ್ಯಂಡ್ ವೈದಾ ರೆಹಮಾನ್ದು.
अपना दिल तो आवारा न जाने किस पे आएगा. ಇದು ಹೇಮಂತ್ ಕುಮಾರ್ ಅವರು ಹಾಡಿರೋದು. ಕನ್ನಡ ಬೇಜಾನ್ ಸಾಕಷ್ಟಿರುತ್ತೆ, ಹೌದು. ಸಾಕಷ್ಟಿರುತ್ತೆ. ನನಗೆ ಇವಾಗ್ಲೂ ಇಷ್ಟ ಅಂದ್ರೆ ಮಿಸ್ಸೇ ಮಾಡಬಾರ್ದು ಅಂದ್ರೆ ಕುಲದಲ್ಲಿ ಕೀಳಿಯಾಗುವುದು, ಉಚ್ಚಪ್ಪ ಮತದಲ್ಲಿ ಮೇಲಿಯಾಗುವುದು, ಹುಟ್ಟಿ ಸಾಯುವ ಹಾಳು ಮನುಷ್ಯನ ಮಧ್ಯ ಕೀಳಿ ಯಾವುದು. ಯಾವ ಕಾಲದಲ್ಲಿ ಇದನ್ನ ಬರ್ದಿದ್ದಾರೆ ಲಿರಿಕ್ಸ್ ನೋಡಿ. ಇವತ್ತಿಗೂ ಅದು ಔಟ್ಡೇಟೆಡ್ ಅಂತ ಹೇಳಕ್ ಆಗಲ್ಲ ನೀವು. ನಿಜ. ಪ್ರತಿ ಆರ್ಕೆಸ್ಟ್ರಾದ ಕೊನೆ ಹಾಡು, ಅದಕ್ಕೆ ಈ ಹಾಡು ರೀಮಿಕ್ಸ್ ಕೂಡ ಆಯ್ತು. ಅಲ್ಲ, ಏನೇ ರೀಮಿಕ್ಸ್ ಆದ್ರೂ ಒರಿಜಿನಲ್ ಎಂ ಪಿ ಶಂಕರ್ ಹಾಕೋ ಸ್ಟೆಪ್ ಅದನ್ನ ಯಾವನ ಹಾಕಕ್ಕಾಗಲ್ಲ, ಅದು ಬೇರೆ ವಿಷಯ. ಆ ತರ ಒಂದು ಅಮೇಸಿಂಗ್ ಸಾಂಗ್ ಅದು. ನಿಜ. ಸೊ ಸಿನಿಮಾಗಳ ಬಗ್ಗೆ ಮಾತಾಡಿದ್ವಿ. ಇವಾಗ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತಿಳ್ಕೊಳ್ಳೋ ಕುತೂಹಲ ಸರ್. ಇವಾಗ ನೀವು ಕಮೆಂಟೇಟ್ರಿ ಅಂತ ಬಂದಾಗ ಕಮೆಂಟ್ರಿ ಅದ್ಭುತವಾಗಿ ಮಾಡ್ತೀರಾ ಅಂತ ಗೊತ್ತು. ನೀವು ಕ್ರಿಕೆಟಿಂಗ್ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಸರ್? ಏನ್ ಗೊತ್ತಾ, ನಾವು ಇದ್ದಿದ್ದು ಬಸವನಗುಡಿ ಸರ್ವೆ ಸ್ಟ್ರೀಟ್, ಗಾಂಧಿ ಬಜಾರ್ ಹತ್ರ. ಎದುರುಗಡೆನೆ ಗ್ರೌಂಡ್, ಟಿನಿ ಸ್ಕೂಲ್ ಅಂತ ಕರೀತಾರೆ, ಗೌರ್ಮೆಂಟ್ ಗರ್ಲ್ಸ್ ಮಿಡ್ಲ್ ಸ್ಕೂಲ್ ಅದು. ಸೊ ಆಟ ಆಡ್ಬೇಕಾದ್ರೆ ಬೀದಿಲಿ ಆಟ ಆಡ್ಬೇಕು, ಇಲ್ಲ ಅಂದ್ರೆ ಗ್ರೌಂಡ್. ಏನು ಸ್ಕೂಲಿಂದ ಬರ್ತಾ ಹಿಂಗ್ ಬ್ಯಾಗ್ ಬಿಸಾಕೋದು, ಹೋಗೋದು, ಆಡೋದು. ನಮ್ಮಕ್ಕ ಯಾವಾಗ್ಲೂ ಟಾಪು, ನನ್ನ ತಮ್ಮ ಯಾವಾಗಲೂ ಟಾಪು, ನಾನು ಡಿ ಗ್ರೇಡು ಅಥವಾ ಸಿ ಗ್ರೇಡ್ ಯಾವಲ್ಲ. ಸೊ ಬಿಜಾನ್ ಓದೇ ತಿಂತಾ ಇದ್ದೆ. ಯಾಕಂದರೆ ನನಗೆ ಓದಿನ ಮೇಲೆ ಇಂಟ್ರೆಸ್ಟೇ ಇರಲಿಲ್ಲ. ಆಟ 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 ಅಂತ 5ನೇ ಕ್ಲಾಸ್ ಆದಮೇಲೆ ಹೋದ್ಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು. ಒಬ್ರು ಯಾರೋ ಮಹಾನ್ ಭಾವ ಶ್ರೀಧರ್ ಅಂತ ಪಾಠ ಹೇಳ್ಕೊಡೋಕೆ ಬರೋರು, ಅವರಿಂದ ಒಂಚೂರು ಇಂಟ್ರೆಸ್ಟ್ ಬಂತು ಅಂತ. ಸೊ ಅಲ್ಲಿ ಟೆನ್ನಿಸ್ ಬಾಲ್ ಬೀದಿಲಿ ಆಡ್ತಾ ಇದ್ವಿ, ಟೆನ್ನಿಸ್ ಸ್ಕೂಲಲ್ಲಿ ಆಡ್ತಾ ಇದ್ವಿ. ಅದಾದಮೇಲೆ ನಮ್ಮ ಲಕ್ಕಿಗೆ ಒಂದು ಏನು ಹೇಳ್ತೀರಾ, ಒಂದು 500 ಮೀಟರ್ಸ್ ಹತ್ರನೇ ನ್ಯಾಷನಲ್ ಕಾಲೇಜ್. ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನಿಮಗೆ ಸುಮಾರು ಲೆದರ್ ಬಾಲ್ ಟೀಮ್ಗಳು ಪ್ರಾಕ್ಟೀಸ್ ಮಾಡ್ತಾ ಇತ್ತು. ಆ ಟೈಮಲ್ಲಿ ಸಿಟಿ ಕ್ರಿಕೆಟರ್ಸ್ ಅಂತ ಇತ್ತು. ಸಿಟಿ ಕ್ರಿಕೆಟರ್ಸ್ ಸಂಜೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಮರ್ಚೆಂಟ್ಸ್ ಅಂತ ಅವರು ಬೆಳಗ್ಗೆ ಪ್ರಾಕ್ಟೀಸ್ ಮಾಡೋರು. ನಮಗೆ ಬೆಳಗ್ಗೆ ಪ್ರಿಫರ್ಡ್, ಯಾಕಂದರೆ ನಮ್ಮ ತಂದೆ ITI ಕೆಲಸ ಮಾಡ್ತಾ ಇದ್ದು. ಅವರು ಬೆಳಗ್ಗೆ 5:15 ಹೋಗ್ಬೇಕು, ಫಸ್ಟ್ ಶಿಫ್ಟ್ ಅವ್ರದ್ದು. ಸೊ ಎಲ್ರಿಗೂ ಬೇಗ ಮರಿತಾ ಇದ್ವಿ, ಬೇಗ ಹೇಳ್ತಾ ಇದ್ವಿ, ಅದೇ ಅಭ್ಯಾಸ. ಸೊ ಮಾರ್ನಿಂಗ್ ಹೋಗಕ್ಕೆ ರೆಡಿ. ನಾವು ಮರ್ಚೆಂಟ್ಸ್ ಅಂತ ಅಲ್ಲಿ ಇತ್ತು. ಐ ಥಿಂಕ್ 8th ಸ್ಟ್ಯಾಂಡರ್ಡಿಂದ ಅಲ್ಲಿ ಪ್ರಾಕ್ಟೀಸ್ಗೆ ಹೋಗೋಕ್ಕೆ ಶುರು ಮಾಡಿದ್ವಿ. ಟೆನ್ನಿಸ್ ಬಾಲ್ ಆಡ್ತಾ ಇದೀವಿ, ಬೀದಿಲೇನೆ ಒಂದು 3 ಜನ ಅಲ್ಲಿಗೆ ಹೋಗೋಣ ಪ್ರಾಕ್ಟೀಸ್ಗೆ ಅಂತ ಹೋಗ್ತಾ ಇದ್ವಿ. ನಾವು 25 ರೂಪಾಯಿ ಪರ್ ಮಂತೇನೋ ಆ ಕಾಲದಲ್ಲಿ, ಅದೇ ಕೊಡೋದು ಭಾಳ ಕಷ್ಟ ಆಗಿತ್ತು. ಆಮೇಲೆ 8th ಸ್ಕೂಲ್ ಟೀಮ್ ಸೆಲೆಕ್ಟ್ ಆದೆ. ಜಾಸ್ತಿ ಮ್ಯಾಚ್ ಇರಲಿಲ್ಲ, ಒಂದು ಟೂರ್ನಮೆಂಟ್ ಇತ್ತು. 9th ಕ್ಯಾಪ್ಟನ್ ಮಾಡಿದ್ರು. 9th ಕ್ಯಾಪ್ಟನ್ ಆದಮೇಲೆ ನಾವು ಫಸ್ಟ್ ಟೈಮ್ ಬೆಂಗಳೂರು ಹೈಸ್ಕೂಲ್, ಯಾವುದೇ ಒಂದು ಸೌತ್ ಬೆಂಗಳೂರು ಟೀಮು ಹೋಗಿ ಸೈಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲಲ್ಲಿ ಅವರ ಒಂದು ಟೂರ್ನಮೆಂಟಲ್ಲಿ ಬೀಟ್ ಮಾಡೋದು ಕತೆನೇ ಕೇಳಿರ್ಲಿಲ್ಲ ನಾವು. ಓಕೆ. ಆ ಒಂದು ಸಾಧನೆ ಆಯಿತು 14 ಇಯರ್ಸ್ ಇದ್ದಾಗ. ಅವಾಗ ಫಸ್ಟ್ ಮ್ಯಾಚೇ ಆಡ್ತಾ ಇನ್ಫ್ಯಾಕ್ಟ್ ಇಲ್ಲಿ ಏಟ್ ಬಿದ್ದು ಹಾಗೆ ಕಂಟಿನ್ಯೂ ಮಾಡಿ ಟ್ರೋಫಿ ತೊಗೊಂಡು ಬಂದಮೇಲೆ ಫ್ರ್ಯಾಕ್ಚರ್ ಹಾಕ್ಸ್ಕೊಂಡಿದ್ದೆ. BVN ಸರ್ ಅವಾಗಲೇ ನನಗೆ ಕ್ಲೋಸ್ ಆಗಿತ್ತು. ಯಾಕಂದರೆ ಅವರು ಕ್ರಿಕೆಟಿಂದ ಫಸ್ಟ್ ಟೈಮು ನಾನು ಫೈನಲ್ಸ್ಗೆ ಹೋಗಿದ್ದೀನಿ ಅಂತ ಅವ್ರಿಗೂ ಎದ್ವಾ ಖುಷಿಯಾಗಿ. BVN ಸರ್, ರಾಮಕೃಷ್ಣ ಸರ್ ಪ್ರಿನ್ಸಿಪಾಲ್ ಇದ್ರು, ಇಬ್ರು ಫೈನಲ್ಸ್ಗೆ ಬಂದಿದ್ರು. ಅವರು ಬಂದು ಆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಲಿ ಫುಲ್ ಖುಷಿಯಾಗಿ. ನೆಕ್ಸ್ಟ್ ಡೇ ನಿಮ್ಗೆ ಗೊತ್ತಲ್ಲ, ಪ್ರೇಯರ್ ಇರ್ತಲ್ಲ ನಮ್ದು, ಆ ಪ್ರೇಯರ್ ಎಲ್ಲ ಮುಗಿದ ಮೇಲೆ ನಮ್ಮನ್ನ ಸ್ಟೇಜ್ ಮೇಲೆ ಕರೆಸಿ ಎಲ್ರ ಕೈಲಿ ಚಪ್ಪಾಳೆ. ನಿಮ್ಗೆ ಗೊತ್ತಲ್ಲ, ಅದೇ ಒಂಥರ ಏನು ನಿಮಗೆ ನೋಬೆಲ್ ಪ್ರೈಸ್ ಸಿಗ್ದಂಗೆ ಲೆಕ್ಕ ಅವಾಗ ಸ್ಕೂಲ್ ಹುಡುಗರಿಗೆ. ಅದಾದಮೇಲೆ ಫ್ರ್ಯಾಕ್ಚರ್ ಹಾಕ್ಸ್ಕೊಂಬಂದು ಅಲ್ಲಿಂದ ಶುರುವಾಯಿತು ನನ್ನ ಕ್ರಿಕೆಟಿಂಗ್ ಜರ್ನಿ. ಸ್ಕೂಲಲ್ಲಿ 10th ಇನ್ಫ್ಯಾಕ್ಟ್ ಚೆನ್ನಾಗಿ ಆಡ್ತಾ ಇದ್ದೀನಿ ಅಂತ ಹೇಳಿ BVN ಸರೇನೆ ಹೆಸರು ಕಳ್ಸಿದ್ದು ಸೆಲೆಕ್ಷನ್. ನಮಗೆ ಐಡಿಯಾನೂ ಇರಲಿಲ್ಲ. ಹೋದ್ವಿ, ಸೆಲೆಕ್ಟ್ ಆದ್ವಿ. ನಾವು ಯಾವತ್ತೂ ಕ್ರಿಕೆಟು ಇಂಡಿಯಾಗೆ ಆಡಬೇಕು, ಕರ್ನಾಟಕಗೆ ಆಡಬೇಕು ಆ ಥರ ಆಡೇ ಇಲ್ಲ. ಮಜಕ್ಕೆ ಆಡ್ತಾ ಇದ್ವಿ, ಇವತ್ತೂ ಮಜಾನೇ ಮಾಡ್ತಾರೆ. ನಿಮ್ಮ ಲೇಟೆಸ್ಟ್ ರೀಲ್ ಕೂಡ ನಾನು ನೋಡಿದೆ, ವಿಚ್ ಇಸ್ ಸೋ ಮೋಟಿವೇಟಿಂಗ್. ನೀವು ಮತ್ತೆ ವಿಜಯ್ ಸರ್ ಮಾಡಿರೋದು, ನಾವು ಆಡೋದನ್ನ ಮಜಕ್ಕೆ ಅಂತಾನೆ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ನಾವೊಂದು ಗೋಲ್ಸ್ಗಳು ಇಟ್ಕೋತೀವಿ ಗೊತ್ತಾ, ಅದು ಅಚೀವ್ ಮಾಡಕ್ ಆಗದೆ ಇದ್ದಾಗ ಡಿಸಪಾಯಿಂಟ್ ಆಗುತ್ತೆ, ಆಮೇಲೆ ಡಿಪ್ರೆಷನ್ನು, ಫ್ರಸ್ಟ್ರೇಷನ್ನು ಅಂತೆಲ್ಲ. ಯಾವತ್ತಿನವರೆಗೂ ಮಜಕ್ಕೆ ಆಡ್ತಾ ಇರ್ತೀವೋ ಅಲ್ಲಿವರೆಗೂ ಕ್ರಿಕೆಟ್ ಖುಷಿ ಕೊಡ್ತಾ ಇರುತ್ತೆ ಅಂತ. ಎಕ್ಸಾಕ್ಟ್ಲಿ ರೀ. ಇವತ್ತು ನಾನು ನೋಡ್ತಾ ಏನಿಲ್ಲ, ಬಿಗ್ಗೆಸ್ಟ್ ಪ್ರಾಬ್ಲಮ್ ಅದೇನೆ. ಬ್ಯಾಟ್ ಹಿಡಿಯೋಕ್ಕಿಲ್ಲ. ಇದರ ಪೇರೆಂಟ್ ಡ್ರೀಮ್ ಇರ್ಬೋದು ಅಥವಾ ಮಕ್ಕಳ ಡ್ರೀಮ್ ಇರ್ಬೋದು, ಗೊತ್ತಿಲ್ಲ. ಅಥವಾ ಮಕ್ಕಳಿಗೆ ಆ ಥರ ತಲೆ ಒಳಗೆ ತುಂಬಿಡ್ತಾರ ಅಂತ ನಂಗೆ ಗೊತ್ತಾಗೋದಿಲ್ಲ. ಎಲ್ಲರಿಗೂ ಟೆನ್ಷನ್, ಎಲ್ಲರಿಗೂ ಪ್ರೆಷರು. ಅಂದರೆ ನಾನು ಈ ಮ್ಯಾಚ್ ಆಡಬೇಕು, ಈ ಮ್ಯಾಚ್ ರನ್ ನೋಡಿಬೇಕು. ನೀವು ಎಲ್ಲ ಗಾಬರಿ ಮಾಡ್ಕೊಂಡು ಹೋದ್ರೆ ಹೆಂಗೆ? ಪ್ರಾಕ್ಟೀಸಲ್ಲಿ ನೀವು ಆ ಥರ ಆಡ್ತೀರಾ? ಪ್ರಾಕ್ಟೀಸಲ್ಲಿ ರಿಲ್ಯಾಕ್ಸ್ ಆಗಿರ್ತೀರಾ, ಆರಾಮಾಗಿ ಆಡ್ತೀರಾ. ಅದನ್ನೇ ಕಾಪಿ ಮಾಡಿದ್ರೆ ನೀವು ಮ್ಯಾಚಲ್ಲಿ ಬರುತ್ತೆ ರಿಸಲ್ಟು. ನೀವು ಅಲ್ಲಿ ನಾನು ರನ್ ಹೊಡಿಬೇಕು, ನಾನು ರನ್ ಅವನಿಗಿಂತ ಜಾಸ್ತಿ ಹೊಡಿಬೇಕು, ಹೆಂಗೆ ಆಗುತ್ತೆ? ವೆರಿ ಟ್ರೂ. ಅವಾಗ್ಲೇನೆ ನೀವು ಏನು ಹೇಳ್ತೀರಾ, ನೀವೇ ಪ್ರೆಷರ್ ಹಾಕೊಳ್ಳೋದು, ಬೇರೆಯವ್ರು ಯಾರೂ ಆಗ್ತಾ ಇಲ್ಲ. ಸೊ ಹೈಸ್ಕೂಲ್ವರೆಗೂ ಹೇಗೆ ನಡ್ಕೊಂಡ್ ಬಂತು ಅಂತ ಹೇಳಿದ್ರೆ, ಅಲ್ಲಿವರೆಗೂ ಫಾಸ್ಟ್ ಬೌಲರ್ ಆಗಿದ್ರಿ. ಅಂಡ್ ಅದಾದ್ಮೇಲೆ ಜೂನಿಯರ್ಸ್ ಜೊತೆ ಒಂದ್ಸಲ ಆಡ್ಬೇಕಾದ್ರೆ ಒನ್ ಆಫ್ ದೆಮ್ ಸಜೆಸ್ಟ್ ಮಾಡ್ತಾರೆ, ಲೆಗ್ ಸ್ಪಿನ್ ಮಾಡು, ಸ್ವಲ್ಪ ನಿಧಾನಕ್ಕೆ ಹಾಕು ಅಂತ, ರೈಟ್? ಅವಾಗ ನೀವು ಫಸ್ಟ್ ಮರ್ಚೆಂಟ್ಸ್ ಅಂತ ಹೇಳಿದ್ದೆ ನಿಮಗೆ, ಮರ್ಚೆಂಟ್ CC ಅಂತ. ಅಲ್ಲಿ ಏನಾಗುತ್ತೆ ಅಂದ್ರೆ
ಆಗಿನ ಕಾಲದಲ್ಲಿ ಒಂದೇ ನೆಟ್ ಇರೋದು, ಇವಾಗ ಎಷ್ಟೊಂದು ಮಲ್ಟಿಪಲ್ ನೆಟ್ಸ್ ಎಲ್ಲ ನೋಡ್ತೀವಿ. ಸೊ ದೊಡ್ಡವರು ಶುರು ಮಾಡಕ್ ಮುಂಚೆ ಫಸ್ಟ್ ಯಾರು ಚಿಕ್ಕ ಅಥವಾ ಬಿಗಿನರ್ಸ್ ಬಂದಿರ್ತಾರಲ್ಲ ಅವ್ರಿಗೆ ಫಸ್ಟ್ ಬ್ಯಾಟಿಂಗ್ ಆಡಿಸ್ಬಿಡ್ತಾರೆ, ಬೌಲಿಂಗ್ ಮಾಡಿಸ್ಬಿಡ್ತಾರೆ. ಸೊ ದಟ್ ಅವರು ನಿಮ್ಗೆ ಗೊತ್ತಲ್ಲ ಯಂಗ್ಸ್ಟರ್ಗಳು ಎಷ್ಟು ಒಂಥರ ಇಂಪೇಷಂಟ್ ಆಗಿರ್ತಾರೆ, ಏನು ಕೊಡ್ಲಿಲ್ಲ ಅಂದ್ರೆ ತಕ ಕುಣಿತು. ಸೊ ಅವ್ರಿಗೆ ಫಸ್ಟ್ ಆಕ್ಯುಪೈ ಮಾಡ್ಬಿಡೋಣ ಅಂತ ಅವ್ರಿಗೆ ಫಸ್ಟ್ ಬ್ಯಾಟಿಂಗ್ ಬೌಲಿಂಗ್ ಮಾಡಿಸ್ತಾ ಇದ್ರು. ಸೊ ನಾವು ಕೂಡ ಅವ್ರಿಗೆ ಸ್ಟ್ರೈಟ್ ಅವೇ ಜೋರಾಗಿ ಹಾಕಿದ್ರೆ ಏಟ್ ಬಿಟ್ಬಿಡುತ್ತೆ ಅಂತ ಹೇಳಿ ಸ್ಪಿನ್ ಮಾಡೋ ಆ ಪುಟ್ಟ ಹುಡುಗಂಗೆ ಏಟ್ ಆಗುತ್ತೆ ಅಂತ ಒಬ್ರು ಪ್ರಸಾದ್ ಅಂತ ಇದ್ರು ಸೀನಿಯರ್. ಸೊ ಅವಾಗ ಬೌಲಿಂಗ್ ಸ್ಪಿನ್ ಅಂತ ಏನೋ ಬಾಲ್ ಕೈಗೆ ಸಿಕ್ತು ಅಂತ ಲೆಗ್ ಸ್ಪಿನ್ ಬೌಲಿಂಗ್ ಮಾಡಿದಾಗ ಅದು ಜಾಸ್ತಿ ತಿರುಗ್ತು. ಅದನ್ನ ನೋಡಿ ಅವ್ರು ಪ್ರಸಾದನವರು, ನೀನ್ ಯಾಕೆ ಲೆಗ್ ಸ್ಪಿನ್, ಯಾಕಂದ್ರೆ ಒಂದು ಕಂಪೇರ್ ಟು ಎನಿ ಸ್ಕಿಲ್ ಅಲ್ವಾ, ಲೆಗ್ ಸ್ಪಿನ್ ಇಸ್ ಎ ರೇರ್ ಆರ್ಟ್. ಅಂದ್ರೆ ನಿಮ್ಗೆ ನೋಡಿದ್ರೆ ಸುಮಾರು ಜನ ಆಫ್ ಸ್ಪಿನ್ ಮಾಡ್ತಾರೆ, ಸುಮಾರು ಜನ ಫಾಸ್ಟ್ ಬೌಲಿಂಗ್ ಮಾಡ್ತಾರೆ, ಅಥವಾ ನ್ಯಾಚುರಲ್ ಲೆಫ್ಟ್ ಆರ್ಮ್ ಇರೋರು ಲೆಫ್ಟ್ ಆರ್ಮ್ ಸ್ಪಿನ್ ಮಾಡ್ತಾರೆ. ಬಟ್ ಬಹಳ ಕಮ್ಮಿ ಲೆಗ್ ಸ್ಪಿನ್ನರ್ಗಳು, 10ಕ್ಕೆ ಒಬ್ರು ಅಥವಾ 10ಕ್ಕೆ 2 ಆ ತರ ಇದ್ದಿದ್ದು ಆ ಸಮಯದಲ್ಲಿ. ಶೇನ್ ವಾರ್ನ್ ಬಂದ್ಮೇಲೆ ಯಾವ ತರ ಇಂಪ್ಯಾಕ್ಟ್ ಮಾಡಿದ್ರು ಅಂದ್ರೆ ಪ್ರತಿಯೊಬ್ಬನು ಲೆಗ್ ಸ್ಪಿನ್ ಆಗ್ಬೇಕು ಆ ತರ ಯೋಚನೆ ಮಾಡ್ತಾ ಇದ್ರು ಅನಿಲ್ ಕುಂಬ್ಳೆ, ಶೇನ್ ವಾರ್ನ್ ಬಂದ್. ಬಟ್ ಅದಕ್ಕೆ ಮುಂಚೆ ಬಹಳ ಕಮ್ಮಿ, ವೆರಿ ಫಾರ್ ಅಂಡ್ ಫ್ಯೂ ಅಂತ ಹೇಳ್ಬೋದು. ಸೊ ಅದಕ್ಕೆ ನೀ ಆ ಸ್ಕಿಲ್ನೇ ಪರ್ಸ್ಯೂ ಮಾಡು ಅಂತ ಹೇಳಿದ್ರು. ನೋಡಿ ಯಾವ ತರ ಇದೆ ಫೇಟ್ ಅಂತ ಅಲ್ವಾ ಸರ್. ಟೆನಿಸ್ ಬಾಲ್ ಅಲ್ಲಿ ನಾನು ಫಾಸ್ಟ್ ಬೌಲಿಂಗ್ ಮಾಡ್ತಾ ಇದ್ದೆ, ವಿಕೆಟ್ ಕೀಪಿಂಗ್ ಬ್ಯಾಟಿಂಗ್ ಮಾಡ್ತಾ ಇದ್ದೆ. ಬಟ್ ಲೆದರ್ ಬಾಲ್ ಅಲ್ಲಿ ಲೆಗ್ ಸ್ಪಿನ್ ಶುರು ಮಾಡಿದೆ. ನೋಡಿ ಅದೇ ಒಂಥರ ಹೊಸ ದಾರಿ ತೋರಿಸ್ತು. ಹೌದು, ಅದರಲ್ಲೂ ಒಂದು ಹೊಸ ಸ್ಟೈಲ್, ಒಂದ್ ಹೆಜ್ಜೆ ಲೆಗ್ ಸ್ಪಿನ್ ಮಾಡ್ತೀರಾ. ಇದು ಡಿಫ್ರೆಂಟ್ ಸ್ಟೋರಿ ಆಯ್ತು. ಶುರು ಮಾಡಿದಾಗ ಎಲ್ರ ತರನು ನಂದು ನಾರ್ಮಲ್ ರನ್-ಅಪ್ ಇತ್ತು. ಅಂಡರ್ 19 ಲೆವೆಲ್ ತನಕ ನಾನು ಆಡಿದೆ. ನಂದು ಬೌಲಿಂಗ್ ನೋಡ್ಬಿಟ್ಟು ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಅಂತ ಇವಾಗ ಬಂದಿದೆ. ಅದು ಬರಕ್ಕೆ ಮುಂಚೆ ಒಬ್ರು ಹನುಮಂತ್ ಸಿಂಗ್ ಅಂತ ಇಂಡಿಯಾಗೆ ಆಡದಂಥ ಓಪನಿಂಗ್ ಬ್ಯಾಟ್ಸ್ಮನ್, ರಾಜಸ್ಥಾನ್ ಆಡೋರು, ಅವರು ಒನ್ ಆಫ್ ದಿ ಏನು ಹೇಳ್ತೀರಾ ಫಸ್ಟ್ ಕೋಚಸ್, ರೆಕಗ್ನೈಸ್ಡ್ ಕೋಚಸ್ ಇಂಡಿಯಾಲಿ. BCCI ಹೈರ್ ಮಾಡಿ ಅಂಡರ್ 19 ಯಾರು ಇಂಟರ್ ಸ್ಟೇಟ್ ಟೂರ್ನಮೆಂಟ್ ಚೆನ್ನಾಗಿ ಆಡ್ತಾರಲ್ಲ ಅವ್ರಿಗೆ ಒಂದು ಆ್ಯನ್ಯುಯಲ್ ಕ್ಯಾಂಪ್ ಅಂತ ಮಾಡ್ತಾರೆ. ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀತು. ನಾನು ರಾಹುಲ್, ಸುಜಿತ್ 3 ಜನ ಕರ್ನಾಟಕದಿಂದ ಇದ್ದಿದ್ದು. ಅವರು ನನ್ನ ಲೆಗ್ ಸ್ಪಿನ್ ನೋಡ್ಬಿಟ್ಟು ಹಿ ವಾಸ್ ವೆರಿ ಇಂಪ್ರೆಸ್ಡ್. ಹಿ ಸೆಡ್, ನಿನ್ನ ಹತ್ರ ಏನೋ ಇದೆ, ದೇರ್ ಇಸ್ ಸಮ್ ಸ್ಪಾರ್ಕ್, ನೀನು ಇಂಡಿಯಾಗೆ ಆಡ್ಬೋದು, ಬಟ್ ಈ ಒಂದು ಶಾರ್ಟ್ ಪೀರಿಯಡ್ ಕ್ಯಾಂಪಲ್ಲಿ ನಿನಗೆ ರೆಡಿ ಮಾಡೋಕ್ಕಾಗೋದಿಲ್ಲ. ಮುಂಬೈಲಿ ಇರ್ದಿದ್ದು ಅವ್ರು, ಹಿ ಯೂಸ್ ಟು ವರ್ಕ್ ಫಾರ್ SBI. ಸೊ ಮುಂಬೈಗೆ ಬಾ ನೀನು, ನಾನು ನಿನ್ನ 1-on-1 ಟ್ರೈನಿಂಗ್ ಕೊಡ್ತೀನಿ ಅಂತ ಹಿ ಓನ್ಲಿ ಇನ್ವೈಟೆಡ್. ಇನ್ಫ್ಯಾಕ್ಟ್ ನಾನು ಅವಾಗ ತಾನೇ ಜಸ್ಟ್ ಬ್ಯಾಂಕ್ ಜಾಯ್ನ್ ಆಗಿದೆ. ಸೊ ಆಬ್ವಿಯಸ್ಲಿ ಬ್ಯಾಂಕಿಂದ ರಜಾ ಕೊಡಲ್ಲ ಇದಕ್ಕೆಲ್ಲ, ಯಾಕಂದ್ರೆ ಇದು ಸ್ಟೇಟ್ ರೆಪ್ರೆಸೆಂಟೇಷನ್ ಅಲ್ಲ, ಇದು ಇಂಡಿವಿಜುವಲ್ ಇಂಟ್ರೆಸ್ಟ್ ತೋರಿಸು. ಸೊ ಬ್ಯಾಂಕು ಕೂಡ ಬಹಳ ಕೋಆಪರೇಟಿವ್ ಆಗಿ ಅವರು ನನಗೆ ಟೆಂಪ್ರರಿ ಟ್ರಾನ್ಸ್ಫರ್ ಕೊಟ್ಟರು ಮುಂಬೈಗೆ. ಹನುಮಂತ್ ಸಿಂಗ್ ಅವರು ನನಗೆ ಅಲ್ಲಿ ಅಕಾಮಿಡೇಷನ್, ಫುಡ್, ನಾನು ಇರೋಕ್ಕೆಲ್ಲ ಅವ್ರು ನೋಡ್ಕೊಳ್ತಾ ಇದ್ರೆ, ನಾನು 10 to 1 ಕೆಲಸ ಮಾಡಪ್ಪ ಸಾಕು ಅಂತ ಬ್ಯಾಂಕ್ ಅವ್ರು ನಂಗೆ ಪಾಪ ಪರ್ಮಿಷನ್ ಕೊಟ್ಟು ಕಳಿಸಿದ್ರು. 1:30ಗೆ ನಾನು ನ್ಯೂ ಮೆರೀನ್ ಲೈನ್ಸ್ ಅಂತ ಒಂದು ಬ್ರಾಂಚಲ್ಲಿದ್ದೆ. ಅಲ್ಲಿಂದ ಒಂದ್ ಕಡೆ ಸ್ಟೇಡಿಯಂ ಒಂದು 200-300 meters. ಸೊ ಐ ಯೂಸ್ ಟು ವಾಕ್ ಫ್ರಮ್ ದೇರ್. ಆಮೇಲೆ ನನ್ನ ಲಕ್ಕಿಗೋ ಬ್ಯಾಡ್ ಲಕ್ಕಿಗೋ ಏನಂದ್ರೆ, ನಾನು ಈ ಒಂದು August-September ಟೈಮಲ್ಲಿ ಅಲ್ಲಿ ಹೋದೆ. ಧಾರಾಕಾರ ಮಳೆ, ಮುಂಬೈ ಮಳೆ ನಿಮ್ಗೆ ಗೊತ್ತಲ್ಲ, ಬಂದ್ರೆ ನಿಲ್ಲೋದೇ ಇಲ್ಲ. ಸೊ ನಾನು ಆಚೆ ಯಾವ ಮ್ಯಾಚು ಆಡೋಕ್ಕಾಗ್ತಾ ಇರಲಿಲ್ಲ. ಸ್ಟೇಡಿಯಂ ಕಾರಿಡಾರಲ್ಲಿ ಐ ಯೂಸ್ ಟು ಬೋಲ್, ಯಾಕಂದ್ರೆ ಬ್ಯಾಟ್ಸ್ಮನ್ಗಳಿಗೆ ಬೌಲಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾರು ಆಲ್ರೆಡಿ ನಿಮ್ಗೆ ಮಳೆ ಬಂದರೆ ಪಾಪ ಅವ್ರು ಯಾರು ಬರೋಕ್ಕೂ ಆಗ್ತಾ ಇರಲಿಲ್ಲ, ಆ ಥರ ಒಂದು ಪರಿಸ್ಥಿತಿ ಇತ್ತು. ಸೊ ಅಲ್ಲಿ ನನಗೆ ಗೊತ್ತಾಗ್ದೇನೆ, ಆಗಿನ ಕಾಲದಲ್ಲಿ ವಿಡಿಯೋ ಎಲ್ಲ ಇರಲಿಲ್ಲ, ನಂಗೆ ಗೊತ್ತಾಗ್ದೇನೆ ನನ್ನ ಆ್ಯಕ್ಷನಲ್ಲಿ ಸ್ವಲ್ಪ ಚೇಂಜು. ಅಂದರೆ ನಾನು ಹನುಮಂತ್ ಸಿಂಗ್ ಅವ್ರಿಗೆ ಬ್ಲೇಮ್ ಮಾಡ್ತೀನಿ ಅಂತಲ್ಲ, ನಮಗೆ ಅವಾಗ ಅವೇರ್ನೆಸ್ ಇರಲಿಲ್ಲ, ಇದು ನಂಗೆ ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಅಂತ. ಸರಿ, ಆಮೇಲೆ ನಾನು ಒನ್ ಫೈನ್ ಡೇ ಐ ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರು, ಇಲ್ಲೆಲ್ಲ ಸೆಲೆಕ್ಷನ್ ಮ್ಯಾಚ್ ಆಡಬೇಕು ಅಂತ. ಆ ಹಳೆ ರಿದಮ್ ಇರಲಿಲ್ಲ ನನಗೆ. ಹೆಂಗೆ ನಾನು ಹಳೇದು ಹೆಂಗೆ ಮಾಡ್ತಾ ಇದ್ದೆ ಅಂತ ಕೇಳಿದ್ರೆ ಯಾರಿಗೂ ಹೇಳ್ಕೊಡಕ್ಕೆ ಬರಲ್ಲ ಆಬ್ವಿಯಸ್ಲಿ. ಆಗಿನ ಕಾಲದಲ್ಲಿ ವಿಡಿಯೋ ಇರಲಿಲ್ಲ. ಸೊ ಒಂಥರ ಏನು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಇದು ಟ್ರೈ ಮಾಡಿದ್ರೆ ಇದಾಗುತ್ತಾ, ಏನು ನಥಿಂಗ್ ವಾಸ್ ವರ್ಕಿಂಗ್. ಅದಾದಮೇಲೆ ಒನ್ ಫೈನ್ ಡೇ ಓಕೆ, ನಾವೇ ರಿಯಲೈಸ್ ಮಾಡಿಕೊಂಡು ಆ ಒಂದು ಡೆಲಿವರಿ ಸ್ಟ್ರೈಡ್ ಅಂತ ಮಾತಾಡ್ತೀವಿ, ಅದರಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂತ ಹೇಳಿ ಒಂದೇ ಸ್ಟೆಪ್ಪಲ್ಲಿ ಬೌಲಿಂಗ್ ಮಾಡ್ತಾ ಇದ್ದೆ ಒಂದು ಸೀಸನ್. ಅದು ನನಗೆ ಕಂಟ್ರೋಲ್ ಕಾಣಿಸ್ತಾ ಇತ್ತು, ನಾನು ಅನ್ಕೊಂಡಿದ್ದ ಜಾಗದಲ್ಲಿ ಬಾಲ್ ಬೀಳ್ತಾ ಇತ್ತು. ಸೊ ಆ ಲೆಕ್ಕದಲ್ಲಿ ಯಾವ ಕೋಚು ಹೇಳ್ಕೊಟ್ಟಿದ್ದಲ್ಲ ಇದು. ಇಟ್ಸ್ ಸೋ ಚಾಲೆಂಜಿಂಗ್ ಆಲ್ಸೋ ಅಲ್ವಾ, ರನ್-ಅಪ್ ತಗೊಳ್ದಿರಾ. ಎವ್ರಿಥಿಂಗ್ ಹ್ಯಾಸ್ ಟು ಹ್ಯಾಪನ್ ಇನ್ ದಟ್ ಇನ್ಸ್ಟೆಂಟ್. ಅಂದ್ರೆ ನೀವು ರನ್-ಅಪ್ ಏನಕ್ಕೆ ತಗೊಳ್ತೀವಿ ಅಂತ ಹೇಳಿದ್ರೆ ಮೊಮೆಂಟಮ್ ಬರಲಿ ಅಂತ. ಕರೆಕ್ಟ್. ಬಾಡಿ ಮೊಮೆಂಟಮ್ ಬಂದ್ರೆ ನಿಮ್ಗೆ ಪಿಚ್ ಆದ್ಮೇಲೆ ಬಾಲ್ ಸ್ವಲ್ಪ ಜೋರಾಗಿ ಹೋಗುತ್ತೆ ಅಂತ. ನೀವು ಈ ತರ ಒನ್ ಸ್ಟೆಪ್ಪಲ್ಲಿ ಬೌಲಿಂಗ್ ಮಾಡಬೇಕು ಅಂದ್ರೆ ನಿಮ್ಮ ಶೋಲ್ಡರ್ಸ್ ಎದ್ವಾ ಸ್ಟ್ರಾಂಗ್ ಇರ್ಬೇಕು. ಬಿಕಾಸ್ every effort is in the last minute through the shoulder. Correct. And just in that one step. ಆ ಜರ್ಕ್ ಮೇನ್ ಥಿಂಗ್. ಸೊ ಅಲ್ಲಿ ರಿದಮ್ ಸಿಕ್ತು ಅಂತ ಹೇಳಿದ್ರೆ ಒಂದೇ ಒಂದು ಕ್ಯಾಲೆಂಡರ್ ಇಯರ್ ಐ ಆಮ್ ಟಾಕಿಂಗ್ 100 wickets ಇನ್ ಎ ಕ್ಯಾಲೆಂಡರ್ ಇಯರ್ ಪ್ಲೇಯಿಂಗ್ ಫಾರ್ ಮೈ ಬ್ಯಾಂಕ್, ಪ್ಲೇಯಿಂಗ್ ಫಾರ್ ಕ್ಲಬ್. ಆವಾಗ BUCC ಅಂತ ಆಡ್ತಾ ಇದ್ದೆ. ಎಲ್ಲರೂ ಕಮೆಂಟ್ ಮಾಡೋರು, ಇದು ಯಾವ ಸೀಮೆ ಬೌಲಿಂಗ್ ಜಗತ್ತಲ್ಲೇ ನಾವು ನೋಡಿಲ್ಲ ಅಂತ.
ಇವತ್ತೇನ್ ಮಾಡ್ತಾರೆ ಗೊತ್ತಾ, ಇವ್ನ್ ಸಮಥಿಂಗ್ ಯೂನಿಕ್ ಗುರು, ವಿ ಹ್ಯಾವ್ ಟು ಪಿಕ್ ಹಿಮ್ ಅಂತ. Correct. ಆ ಥರ ಒಂದು ಯೋಚನೆ ಇರಲಿಲ್ಲ ಅವಾಗ. ಸೆಲೆಕ್ಟರ್ಸ್ ದೇ ಸೆಡ್ ನಾವು ಮ್ಯಾಟಿಂಗಲ್ಲಿ ಅಂದರೆ ಆವಾಗಿನ ಕಾಲದಲ್ಲಿ ಎಲ್ಲ ಮ್ಯಾಚೂ ನಿಮಗೆ ಟಫ್ ಪಿಚ್ಗಳಲ್ಲಿ ಆಗ್ತಾ ಇರಲಿಲ್ಲ. ಸುಮಾರು ಮ್ಯಾಚ್ ಎಲ್ಲ ಮ್ಯಾಟಿಂಗಲ್ಲಿ ಆಗೋದು. ಅವರು ಇಂಟರ್ಪ್ರಿಟೇಷನ್ ಏನಿತ್ತು ಅಂದರೆ, ಮ್ಯಾಟಿಂಗಲ್ಲಿ ನಡೆಯತ್ತೆ ಗುರು, ಇದು ಟರ್ಫಲ್ಲಿ ನಿಮ್ಗೆ ಗೊತ್ತಲ್ಲ ರಂಜಿ ಟ್ರೋಫಿ ಆಡುವಾಗ ಅದು ಆಗೋದಿಲ್ಲ ಅಂತ ಹೇಳಿದ್ರು. ಬಟ್ ಈ 100 ವಿಕೆಟ್ಸು ಒಂದು ಕ್ಯಾಲೆಂಡರಿಯಲ್ಲಿ ಯಾವುದೇ ಒಬ್ಬ ಬೌಲರು ತೆಗೆದೇ ಇಲ್ಲ. ಸೊ ಹಾಗಾಗಿ ಸೆಲೆಕ್ಟರ್ಸ್ ಇಗ್ನೋರ್ ಮಾಡೋಕ್ಕೆ ಆಗಲಿಲ್ಲ ಆ ಒಂದು ಪರ್ಫಾರ್ಮೆನ್ಸ್. ಇನ್ಫ್ಯಾಕ್ಟ್ ಒನ್ ಆಫ್ ದಿ ಪ್ರೆಸ್ ರಿಪೋರ್ಟರ್ಸ್ ಸತೀಶ್ ವಿಶ್ವನಾಥ್ ಅಂತ, ಇನ್ಫ್ಯಾಕ್ಟ್ ಅವರು ಕೂಡ ಕ್ರಿಕೆಟ್ ಆಡೋರು. ಆಮೇಲೆ ಐ ಥಿಂಕ್ ಹಿ ಯೂಸ್ ಟು ವರ್ಕ್ ಫಾರ್ ಡೆಕ್ಕನ್ ಹೆರಾಲ್ಡ್, ಆಮೇಲೆ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ಗೇನೋ ಮಾಡ್ತಾಯಿದ್ರು. ಅವರು ನನ್ನ 100 ವಿಕೆಟ್ಸ್ನ ನೋಡಿ ಇನ್ಫ್ಯಾಕ್ಟ್ ಒಂದು ಆರ್ಟಿಕಲ್ ಬರೆದ ಮೇಲೆ ದ ಸೆಲೆಕ್ಟರ್ಸ್ ವರ್ ಫೋರ್ಸ್ ಟು ಕಾಲ್ ಮೀ ಫಾರ್ ರಂಜಿ ನೆಟ್ಸ್. ಅಲ್ಲೂ ಕೂಡ ನಾನು ಬೌಲಿಂಗ್ ಮಾಡ್ತಾ ಇದ್ದಾಗ ರಂಜಿ ಇವರು ಚೇರ್ಮನ್ನು ಬ್ರಿಜೇಶ್ ಪಟೇಲ್ ಅವರಿದ್ರು, ರಾಜರ್ ಬಿನ್ನಿ ವಾಸ್ ದಿ ಕೋಚ್, ಇವಾಗಿನ BCCI ಪ್ರೆಸಿಡೆಂಟ್ ಇದ್ದಾರಲ್ಲ ಅವರು ಕೋಚ್ ಆಗಿತ್ತು. ಸೊ ಅವರು ಅಬ್ವಿಯಸ್ಲಿ ಇಂಡಿಯಾಗೆ ಆಡಿರೋರು. ಅವರು ಜಾನಿ, ಇಫ್ ಯು ಬೋಲ್ ವಿತ್ ದಿಸ್ ಒನ್ ಸ್ಟೆಪ್ ಇಟ್ ವೋಂಟ್ ವರ್ಕ್. ಕೋಚ್ ಹೇಳಿದ್ಮೇಲೆ ನೀವೇನು ಮಾಡ್ತೀರಾ? ಕರೆಕ್ಟ್. ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದಟ್. ಆಬ್ವಿಯಸ್ಲಿ ನಾನು 100 ವಿಕೆಟ್ಸ್ ತೊಗೊಂಡು ಬಂದಿದ್ದು ಹೆಂಗೆ, ಒಂದು ಸ್ಟೆಪ್ ಬೌಲಿಂಗಲ್ಲಿ. ಇಲ್ಲಿ ಬಂದು ಆಲ್ ಆಫ್ ಎ ಸಡನ್ ಓವರ್ ನೈಟ್ ನಾನು ಒಂದು 5 ಹೆಜ್ಜೆ 6 ಹೆಜ್ಜೆ ತೊಗೊಂಡು ಬೌಲಿಂಗ್ ಮಾಡ್ತೀನಿ ಅಂದರೆ ಅದೇ ಒಂದು ರಿದಮ್ಮು ಅಥವಾ ಅದೇ ಒಂದು ಕಾನ್ಫಿಡೆನ್ಸ್ ಇರುತ್ತಾ ನನಗೆ? ಇಲ್ಲ, ಆವಾಗ ಆ ಸ್ಟೇಜಲ್ಲೂ ಆ ವಿಡಿಯೋ ಅನ್ನೋದು ಇರಲಿಲ್ಲ ನಮ್ಮ ಹತ್ರ. ಹಿಂಗೆ ಮಾಡ್ತಾ ಇದ್ದೀನಿ ನಾನು, ಈಗೇನು ಮಾಡ್ತಾ ಇದ್ದೀನಿ, ಏನೂ ಇರಲಿಲ್ಲ. ಬಟ್ ನೀವು ಅವ್ರಿಗೆ ಹೇಳಲಿಲ್ವ ಅಟ್ಲೀಸ್ಟ್ ಒನ್ ಮಾತಾಡ್ಬೇಕು? ತಾಕತ್ ಎಲ್ಲಿದೆ ರೇ? ನೀವು ನೋಡಿ, ರಾಜರ್ ಬಿನ್ನಿ ವರ್ಲ್ಡ್ ಕಪ್ ವಿನ್ನರ್ 1983, ಆಮೇಲೆ ಬ್ರಿಜೇಶ್ ಪಟೇಲ್ ವಾಸ್ ಪ್ಲೇಡ್ ಫಾರ್ ಇಂಡಿಯಾ. ಒಂಥರ ಅಗತ್ತಿರುವಂತ ವ್ಯಕ್ತಿ, ನಿಮ್ಮ ಸೂಪರ್ ಸೀನಿಯರ್, ಬರೀ ಸೀನಿಯರ್ ಅಲ್ಲ ಸೂಪರ್ ಸೀನಿಯರ್ಸ್ ಹೇಳುವಾಗ ಯು ಕಾಂಟ್ ಇಗ್ನೋರ್. ಬಟ್ ಇವಾಗ ವೆನ್ ಯು ಲುಕ್ ಬ್ಯಾಕ್ ಸರ್, ಆಯ್ತು ಹೇಗೋ ಸಟಲ್ ಆಗಿ ಅವ್ರು ಕನ್ವೆ ಮಾಡ್ಬೇಕಿತ್ತದು ಒಂದ್ಸಲ, ಬಿಕಾಸ್ 100 ವಿಕೆಟ್ಸ್ ಇನ್ ಅ ಕ್ಯಾಲೆಂಡರ್ ಇಯರ್ ಇಸ್ ಜಸ್ಟ್ ಅಮೇಸಿಂಗ್ ಪರ್ಫಾರ್ಮೆನ್ಸ್. ಅಲ್ಲ, ಅದು ಓಕೆ, ದಟ್ಸ್ ಅನ್ ಅಚೀವ್ಮೆಂಟ್, ಒನ್ ಥಿಂಗ್. ಬಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾದ್ರೆ ಆ ಒಂದು ಧೈರ್ಯ ತೋರಿಸ್ಬೇಕಾಗಿತ್ತ ನಾನು ಅಂತ ಇವತ್ತು ನಾನೇ ಪ್ರಶ್ನೆ ಮಾಡ್ಕೋಬೇಕಂದ್ರೆ, ಆ ಟೈಮಲ್ಲಿ ಆಗಲ್ಲ ರೀ ಅಂತ ಹೇಳೋ ತಾಕತ್ ಇರಲಿಲ್ವಲ್ಲ ನಮಗೆ. ಇವಾಗಿನ ಮಕ್ಕಳಾದರೆ ಅಟ್ಲೀಸ್ಟ್ ಆ ಎಕ್ಸ್ಪೋಜರ್ ಇದೆ. ಸರ್ ನೀವು ಹೇಳಿದ್ದು ಕರೆಕ್ಟ್ ಇರ್ಬೋದು, ಬಟ್ ನನಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳೋ ತಾಕತ್ತಿದೆ, ಆ ಧೈರ್ಯ ಇದೆ ನಮಗೆ. ಐ ಆಮ್ ಟಾಕಿಂಗ್ ಅಬೌಟ್ 90s. ಇಲ್ಲಿ 90s ಆ ಥರ ಎಕ್ಸ್ಪೋಜರ್ ಇರಲಿಲ್ಲ ನಮಗೆ, ಆ ತಾಕತ್ತು ಇರಲಿಲ್ಲ. ಅದೇ 90s ಶ್ರೀನಿವಾಸ್ ಮೂರ್ತಿ ಅವರು ಜಾನಿ ಆಗ್ತಾರೆ. ನೀವು ಹೀಗೆ ಒಂದು ಟೂರ್ಗೆ ಹೋದಾಗ ಪರ್ಫಾರ್ಮೆನ್ಸ್ ಟೈಮಲ್ಲಿ ಒಂದು ತೆಲುಗು ಸಿನಿಮಾ ನೋಡೋದಕ್ಕೆ ಹೋಗ್ತೀರಾ. ಸಿನಿಮಾ ನೋಡೋದಕ್ಕೆ ಹೋದಾಗ ಅದು ವಿಜಯಶಾಂತಿ ಅವರ ಸಿನಿಮಾ. ಆ ಸಿನಿಮಾದಲ್ಲಿನ ಒಬ್ಬ ಪಾತ್ರಧಾರಿ ಸೇಮ್ ನಿಮ್ ತರನೇ ಇದ್ದಿದ್ದು. ಆ ಪಾತ್ರಧಾರಿ ಹೆಸರು ಜಾನಿ. ಕರೆಕ್ಟ್. ಯಾರು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಸರ್ ನಿಮ್ನ ಜಾನಿ ಅಂತ ಕರೆಯೋದಕ್ಕೆ? ರಶೀದ್ ಮೋಸಿನ್ ಅಂತ ಒಬ್ರು, ಅವರು ರಂಜಿ ಟ್ರೋಫಿ ರೈಲ್ವೇಸ್ಗೆ ಇದು ಸರ್ವಿಸಸ್ಗೆ ಆಡಿದ್ರು. ಇನ್ಫ್ಯಾಕ್ಟ್ ಅವರು ನಾವು ಜೂನಿಯರ್ ಅಂಡರ್ 19, 21 ಡೇಸಿಂದ ಒಟ್ಟಿಗೆ ಆಡ್ಕೊಂಡು ಬಂದಿದ್ದು. ಸೊ ಇಡೀ ಅಂಡರ್ 21 ಟೀಮು ಹಿಂದೂಪುರಲ್ಲಿ, ಆ ಟೈಮಲ್ಲಿ TV ಇದ್ರೂ ಕೂಡ ನಿಮಗೆ ಮೆಟ್ರೋಸಲ್ಲಿ ಇತ್ತು. ಹಿಂದೂಪುರ್ ಅಂತ ಒಂದು ಜಾಗದಲ್ಲಿ ಬಹಳ ರೇರ್, ನಾವಿರೋ ಹೋಟ್ಲು ವೆರಿ ಬಜೆಟ್ ಹೋಟೆಲಲ್ಲೆಲ್ಲ TV ಇರ್ತಾ ಇಲ್ಲ. ಸೊ ಮ್ಯಾಚ್ ಆದಮೇಲೆ ಎಂಟರ್ಟೈನ್ಮೆಂಟ್ ಏನು ಅಲ್ಲಿ ಬೇರೆ ಏನೂ ಇಲ್ಲ ನಿಮಗೆ, ಥಿಯೇಟ್ರ್ಗಳು ಟೆಂಟ್ಗಳು ಆ ಥರನೇ. ಆ ಟೈಮಲ್ಲಿ ಕರ್ತವ್ಯಂ ಅಂತ ವಿಜಯಶಾಂತಿ ಅವರು ಬಹಳ ಹೆಸರು ಮಾಡಿದಂಥ ಒಂದು ಪಿಕ್ಚರ್. ಇಡೀ ತಂಡ ಹೋಗಿ ಕೂತಿದ್ದೀವಿ, ಇನ್ಕ್ಲೂಡಿಂಗ್ ಅವರ್ ಏನು ಹೇಳ್ತೀರಾ ಮ್ಯಾನೇಜರ್ ಕಮ್ ಕೋಚ್ ರಘುನಾಥ್ ಸರ್ ಅಂತ. ನಾವೆಲ್ಲ ನೋಡ್ತಾ ಇದ್ದೀವಿ. ಒನ್ ಕ್ಯಾರೆಕ್ಟರ್ ವಾಸ್ ಲುಕಿಂಗ್ ಲೈಕ್ ಮೀ, ಅದಕ್ಕೆ ಅಲ್ಲೇ ಜಾನಿ ಅಂತ ಹೆಸರು ನಾಮಕರಣ ಆಗೋ ಥಿಯೇಟ್ರಲ್ಲೇ. ಅವತ್ತಿಂದ ಜಾನಿ ಅಂತ ಹೇಳಿದ್ದು ಇವತ್ತಿಗೂ ಆ ಹೆಸರು. ಇನ್ಫ್ಯಾಕ್ಟ್ ನನ್ನ ಅಕ್ಕನ ಮಕ್ಕಳು ಜಾನಿ ಮಾಮ ಅಂತಾನೆ ಕರೆಯೋದು. ಆ ಥರ ಒಂದು ಸೀಲ್ ಹೊಡೆದಂಗೆ ಆಗ್ಬೋದು. ಸೊ ಇವತ್ತಿನ ದಿನ ನೀವು ಬ್ಯಾಂಕಲ್ಲಿ ವರ್ಕ್ ಮಾಡಬೇಕಾದ್ರೆ ಯು ಗೆಟ್ ಟು ಮೀಟ್ ಅ ಲಾಟ್ ಆಫ್ ಪೀಪಲ್. ಎಷ್ಟು ಜನ ನಿಮ್ಮನ್ನ ಅವ್ರ ಕೆಲ್ಸಕ್ಕಂತ ಬಂದಿರ್ತಾರೆ, ಸಡನ್ ಆಗಿ ನಿನ್ನ ನೋಡಿ ಒಂದು ಇನ್ಸ್ಟೆಂಟ್ ಮತ್ತೆ ಕಣ್ಣು ಹಾಯಿಸಿ ಜಾನಿ ಸರ್ ನೀವು ಅಂತ ಹೇಳಿ ಎಷ್ಟು ಜನ ಮಾತಾಡಿಸ್ತಾರೆ? ಔಟ್ ಆಫ್ 10 ಎಷ್ಟು ಜನ ಹೀಗೆ ರೆಕಗ್ನೈಸ್ ಮಾಡ್ತಾರೆ? ನೀವು ಅನ್ಕೊಂಡಿರೋಂಗೆ ನಾನು ಇನ್ ಮೈ ಬ್ಯಾಂಕಿಂಗ್ ಐ ಡೋಂಟ್ ಕಮ್ ಫೇಸ್ ಟು ಫೇಸ್ ವಿತ್ ಕಸ್ಟಮರ್ಸ್. ಯಾಕಂದ್ರೆ ನಾನು ಅಡ್ಮಿನ್ ಅಲ್ಲಿ ಇರೋದು, ಹೆಡ್ ಆಫೀಸ್ ಅಲ್ಲಿ ಇರೋದು. ಹಾಗಾಗಿ ಜಾಸ್ತಿ ಎಂಪ್ಲಾಯ್ಸ್ ಇರ್ತಾರೆ ನನ್ನ ಹತ್ರ, ಬಿಟ್ರೆ ಕಸ್ಟಮರ್ಸ್ ಬಹಳ ಕಮ್ಮಿ. ಹೊರಗೆ ನೀವು ಓಡಾಡ್ಬೇಕಾದ್ರೆ ಅಲ್ಲಿ ನೋಡ್ಬಿಟ್ಟು ಮಾತಾಡ್ತಾರೆ, ಓ ಜಾನಿ ಸರ್ ಒಂದ್ ಸ್ವಲ್ಪ ತಗೋದಾ ತಗೊಳ್ಳಿ ಅಂತ. ಒಂದು ಫನ್ನಿ ಇಂಟ್ರಾಕ್ಷನ್ ಏನಾದ್ರು ನೆನಪು ಮಾಡ್ಕೊಳ್ಳೋ ಹಾಗಿದ್ರೆ ವಿತ್ ಇವರ ಫ್ಯಾನ್ಸಾ? ವಿತ್ ಫ್ಯಾನ್ಸ್
ಅಲ್ಲ ಪಾಪ ಅವರ ಅಭಿಮಾನ, ಅದನ್ನ ನಾವು ಫನ್ನಿ ಅಂದ್ರೆ ನಾನು ರೇಗಿಸ್ತಾ ಹೇಳೋದಲ್ಲ. ನಾನು ಒಂದ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಸುಮಾರು ಜನ ನನ್ನ ಬಂದು ಮಾತಾಡಿಸ್ತಾ ಹೇಳೋರು, ನಿಮ್ ಶೋ ರೆಗ್ಯುಲರ್ ಆಗಿ ಕೇಳ್ತೀನಿ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ ರೇಡಿಯೋದಲ್ಲಿ, ಥ್ಯಾಂಕ್ ಯು, ಎಷ್ಟೊತ್ತಿಗೆ ಬರುತ್ತೆ ಹೇಳಿ ನಿಮ್ ಶೋ ಅಂತ. ಪಾಪ ರಿಯಲಿ ಸ್ವೀಟ್ ಆಫ್ ದೆಮ್. ನಾನು ರೇಗ್ಸಕ್ ಹೇಳ್ತಿಲ್ಲ, ಆದ್ರೆ ಏನ್ ಗೊತ್ತಾ ರೀ, ಪಾಪ ಆ ಮುಖ ಪರಿಚಯ ಇರುತ್ತೆ, ಹೆಸರು ನಿಮ್ಗೆ ಆ ಟೈಮಲ್ಲಿ ಬರಲ್ಲ. ಅಂದ್ರೆ ಅವ್ರ ಹೆಸರು ಗೊತ್ತಿಲ್ಲ ಅಂತ ಅವ್ರು ನಮ್ಮನ್ನ ಲೈಕ್ ಮಾಡಲ್ಲ ಅಂತಲ್ಲ. ಸೊ ಇದು ನೀವು ಹೇಳ್ದಂಗೆ ಈ ತರ ಆಗತ್ತೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಸುಮಾರು ಜನಕ್ಕೆ ಕನ್ಫ್ಯೂಷನ್, ಜಾನಿ ಅಂಡ್ ಚಿಪ್ಲಿ ಕನ್ಫ್ಯೂಷನ್. ಸರ್ ನೀವು ಚಿಪ್ಲಿ ಸರ್ ಅಲ್ವಾ ಅಂತಾರೆ, ನಾನಲ್ಲ ಹೋಗಯ್ಯ ಅಂತ ಹೇಳಿ. ಹೌದಾ? ಓಕೆ. ಅಂಡ್ ನಿಮ್ಮ ಕ್ರಿಕೆಟಿಂಗ್ ಜರ್ನಿ ಅಮೇಝಿಂಗ್ ಆಗಿದೆ. ಅಷ್ಟೇ ಅದ್ಭುತವಾಗಿರೋದು ನಿಮ್ಮ ಕಮೆಂಟ್ರಿ ಜರ್ನಿ. ಕಮೆಂಟೇಟರ್ ಹೇಗಾದ್ರಿ ಅಂದ್ರೆ, ಕನ್ನಡ ಕಮೆಂಟೇಟರ್ ಅಂತ ಬಂದಾಗ ಒಂದು ಹೊಸ ಆಯಾಮ ಸರ್ ಇದು ಕನ್ನಡಕ್ಕೆ. ಯಾಕಂದ್ರೆ ನಾನು ಆಗ್ಲೇ ನಿಮ್ಗೆ ಹೇಳ್ತಾ ಇದ್ದೆ ದಟ್ ಎಲ್ಲರೂ ನಾವೆಲ್ಲ ಚೈಲ್ಡ್ಹುಡ್ ಡೇಸ್ ಇಂದ ಇಂಗ್ಲಿಷ್ ಕಮೆಂಟ್ರಿ ನೋಡ್ಕೊಂಡೇ ಬೆಳೆದಿರೋರು. ಒಳ್ಳೊಳ್ಳೆ ಸ್ಟ್ಯಾಟಿಸ್ಟಿಕ್ಸ್ಗಳನ್ನ ಕೊಡ್ತಾರೆ, ಆನ್ ದ ಸ್ಪಾಟ್ ಸುಮಾರು ವಿಷಯಗಳು ಒಂದು ತಿಳ್ಕೊಂಡಿರ್ಬೇಕು, ಅಲ್ಲಿ ಏನ್ ನಡೀತಿದೆ ಮ್ಯಾಚು, ಆ ಸಿಚುವೇಶನ್ ತಕ್ಕನಾದ ವಿಷಯಗಳನ್ನ ನಾವು ಹೇಳಬೇಕು, ಜೊತೆಗೆ ಅಲ್ಲಿನ ಕವರೇಜು ಕೊಡಬೇಕಾಗತ್ತೆ. ಬಟ್ ಇದಕ್ಕೆ ಒಂದು ಫನ್ ಆಂಗಲ್ ಆ್ಯಡ್ ಮಾಡೋದು, ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಅಟ್ ಆಲ್. ಸೊ ಈ DRS ಯಾರ ಬ್ರೈನ್ ಚೈಲ್ಡ್ ಸರ್? ಹೇಗೆ ಸ್ಟಾರ್ಟ್ ಆಯ್ತಿದ್ದು? DRS ಬಂದು ವಿಜಯ್ ಭಾರದ್ವಾಜ್ ಅವರ ಬ್ರೈನ್ ಚೈಲ್ಡ್, ಇಂಡಿಯಾಗ ಆಡಿರೋ ಅಂತ ಪ್ಲೇಯರ್. ಆಮೇಲೆ ನನಗೆ ಚೆಡ್ಡಿ ದೋಸ್ತ್ ಅಂತ ಹೇಳ್ಬೇಕು. ನಾನು ನಿಮ್ಗೆ ಹೇಳಿದಲ್ಲ ಅವಾಗಲೇ, ಬಸವನಗುಡಿ ಸರ್ವೆ ಸ್ಟ್ರೀಟ್ ಅಂತ, ನಮ್ಮನೆ ಪಕ್ಕದಲ್ಲಿ ವಿಜಯ್ ಭಾರದ್ವಾಜ್ ಅವರ ಅಜ್ಜಿ ಮನೆ, ಅವ್ರ ತಂದೆ HAL ಕೆಲಸ. ಸೊ ಇಬ್ರು ಏನ್ ಹೇಳ್ತೀರಾ, ಅವಾಗಲೇ ವಿಂಡೋಸ್ ಅಲ್ಲಿ ಆಪರೇಟ್ ಮಾಡ್ತಾ ಇದ್ವಿ 80s ಅಲ್ಲಿ. ವಿಂಡೋಸ್ ಇರ್ಲಿಲ್ಲ, ಆದ್ರೂ ಅಂದ್ರೆ ಅವ್ನ ಕಿಟಕಿ ತೆಗೆದ್ರೆ ನಾವು ಆಡ್ತಾ ಇದ್ವಿ, ಆ ತರ ಒಂದು ವಿಂಡೋಸ್ ಅಲ್ಲಿ ನಾವಿದ್ವಿ. ಆಮೇಲೆ ಎಲ್ಲ ಒಟ್ಟಿಗೆ ಕ್ರಿಕೆಟ್ ಆಡಿದ್ದು. ಸೊ ಈ ಕೋವಿಡ್ ಟೈಮ್ ಅಂತ ಬಂತಲ್ಲ, ಕೋವಿಡ್ ಟೈಮ್ ಅಂತ ಬಂದಾಗ ವಿಜಯ್ ಏನೇನೋ ಕತೆಗಳು ಹೇಳೋನು ಅವ್ರ ಏನ್ ಹೇಳ್ತೀರಾ ಅಕ್ಕನ ಮಕ್ಕಳಿಗೆ, ಅವನ ಮಕ್ಕಳಿಗೆ. ಸೊ ಅವಾಗ ಅವ್ರ ಅಕ್ಕನ ಮಗ ಪ್ರದ್ಯುಮ್ನ ಅಂತ ಡಾಕ್ಟರ್ ಅವ್ನು ಹೇಳ್ದ, ಇದನ್ನೇ ನೀನ್ ಯಾಕೆ ಯೂಟ್ಯೂಬ್ ಅಲ್ಲಿ ಹೇಳಬಾರ್ದು, ಸೊ ದಟ್ ಸುಮಾರು ಜನಕ್ಕೂ ಗೊತ್ತಾಗ್ಲಿ, ಅವರು ಎಂಜಾಯ್ ಮಾಡ್ಲಿ ಅಂತ. ಸೊ ಅಲ್ಲಿಂದ ಶುರು ಆಯ್ತು. ಅವ್ನು ಆಕ್ಚುಲಿ ಈ DRS ನ ಶುರು ಮಾಡಿದ್ದವನು RJ ಸ್ಮಿತಾ ಅವ್ರ ಜೊತೆ ಶುರು ಮಾಡಿದ್ದು. ಅವ್ರ ಜೊತೆ ಶುರು ಮಾಡಿದಾಗ ಏನಾಯ್ತು ಅಂದ್ರೆ, ಅದು ಒಂಥರ ಕ್ಯೂನಿ ಆಗೋಯ್ತು. ಸೊ ಆಮೇಲೆ ಒನ್ ಫೈನ್ ಡೇ ಜಾನಿ ಹಿಂಗ್ ಮಾಡ್ತಾ ಇದೀನಿ ಮಾಡೋಣ ಓಕೆ ಅಂತ ಹೇಳಿ ಪಾಡ್ಕಾಸ್ಟ್ ತರ ಶುರುವಾಗಿತ್ತು DRS. ಆಮೇಲೆ ಅವನು ಇಲ್ಲಿಗೆ ಬರೋನು, ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ಹಂಗೆ ಹೋಗ್ತಾ 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 ಒನ್ ಫೈನ್ ಡೇ ನಮ್ಗೆ ಪ್ರಣವ್ ಜೋಶಿ ಅಂತ ಜಾಯ್ನ್ ಆದ ಎಡಿಟರ್. ಇಲ್ಲ ಅಂದ್ರೆ ನಾವು ಜಸ್ಟ್ ಏನ್ ಹೇಳ್ತೀರಾ, ಕ್ಲೀನ್ ಅನ್ಕಟ್ ವಿಡಿಯೋಸೇ ನಮ್ದೆಲ್ಲ ಅಪ್ಲೋಡ್ ಆಗ್ತಾ ಇದ್ದಿದ್ದು. ಬಹಳ ಬೇಸಿಕ್, ನಮ್ಗೆ ಅನ್ಫಿಲ್ಟರ್ಡ್ ಆಬ್ವಿಯಸ್ಲಿ. ನಮ್ದು ನಿಮ್ ತರ ಸ್ಕ್ರಿಪ್ಟ್ ಇರಲ್ಲ. ಇನ್ಫ್ಯಾಕ್ಟ್ ನಾವು ಬರ್ಕೊಂಡ್ ಬಂದಿರ್ತೀವಿ ಅಂತಾನೆ ಇಲ್ಲ, ಇವತ್ತಿದೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಡಿಸೈಡ್ ಮಾಡ್ತೀವಿ ವಿನಃ ಆಬ್ವಿಯಸ್ಲಿ ಅದ್ರ ಹಿಂದೆ ನಿಮ್ಗೆ ಏನ್ ಹೇಳ್ತೀರಾ ಹೋಮ್ವರ್ಕ್ ಇರುತ್ತೆ. ವಿ ಡೋಂಟ್ ಕ್ಯಾರಿ ಎನಿ ಚೀಟ್, ವಿ ಡೋಂಟ್ ಹ್ಯಾವ್ ಏನ್ ಹೇಳ್ತೀರಾ ರನ್ ಆರ್ಡರ್ ಅಂತ ಕರೀತಾರಲ್ಲ. ರನ್ ಆರ್ಡರ್ ಏನಿಲ್ಲ, ಸುಮ್ನೆ ಅದೆಲ್ಲ ಅವ್ನು ಏನ್ ಹೇಳ್ತಾನೆ ಅಲ್ಲಿಂದ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ. ಸೊ ಅಲ್ಲಿಂದ ಶುರುವಾಗಿದ್ದು ನಮ್ದು. ಅವನು ಪ್ರಣವ್ ಜೋಶಿ ಅಂತ ಬಂದ, ನನ್ನ ಕೊಲೀಗ್ ಮಗ. ಅವನು ಹಿ ವಾಸ್ ಡೂಯಿಂಗ್ ಅ ಗ್ರಾಜುಯೇಷನ್ ಇನ್ ಫಿಲ್ಮ್ ಮೇಕಿಂಗ್. ಸೊ ಅವ್ನು ಯಾವ್ದೋ ಒಂದು ವಿಡಿಯೋನ ಎಡಿಟ್ ಮಾಡಿದ್ದು ಅವ್ರ ತಂದೆ ನಂಗೆ ಶೇರ್ ಮಾಡಿದ್ರು. ಸೊ ಯಾಕಪ್ಪ ಇವ್ನು ಜಾಯ್ನ್ ಆಗ್ಬಾರ್ದು ಅಂತ. ಅವ್ನು ಬಂದ್ಮೇಲೆ ನೋಡಿ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು DRS. ಯಾಕಂದ್ರೆ ಅವನು ನಮ್ಮ ಪ್ರತಿಯೊಂದು ವಿಡಿಯೋ ಇಂದ ಮಿನಿ ಕ್ಲಿಪ್ಗಳು ಮಾಡೋ, ಕರೆಕ್ಟ್, ಇನ್ಸ್ಟಾಲೆ. ಅದು ಇನ್ಸ್ಟೆಂಟ್ ಹಿಟ್ ಅಂತ ಹೇಳ್ತೀನಿ. ಅಂದ್ರೆ ಹಿ ಯೂಸ್ ಟು ಬ್ರಿಂಗ್ ದಟ್ ಹ್ಯೂಮರ್ ಇನ್ ಟು ಈಚ್ ಅಂಡ್ ಎವ್ರಿ ಕ್ಲಿಪ್. ಅದು ಒಂಥರ ಸಖತ್ತಾಗಾಯ್ತು. ಹೌದೌದು. ಅಂಡ್ ಆಲ್ಸೋ ಏನ್ ಗೊತ್ತಾ ಸರ್, ನೀವು ಹೆಣ್ಮಕ್ಳ ಜೊತೆ ಈ ಕಾನ್ವರ್ಸೇಷನ್ ಮಾಡೋದು ಸಿಕ್ಕಾಬಡೆ ಕಷ್ಟ. ಹುಡುಗರು ಕಾನ್ವರ್ಸೇಷನ್ ನಾನು ಹೇಳೋದು. ಫಸ್ಟ್ಲಿ ಹುಡುಗರು ಕಾನ್ವರ್ಸೇಷನ್ ರಾ ಆಗಿರುತ್ತೆ, ಅನ್ಫಿಲ್ಟರ್ಡ್ ಆಗಿರುತ್ತೆ. ಕ್ಯಾಮ್ರಾ ಮುಂದೆ ನೀವ್ ಹೇಗ್ ಮಾತಾಡ್ತಿದ್ದೀರಾ ಅಂದ್ರೆ, ಕ್ಯಾಮ್ರಾ ಹಿಂದೆ ಜನರಲಿ ಹುಡುಗರೇ ಅದೇ ಕಟ್ಟೆ ಫಿಲ್ಟರ್ ಇಲ್ದಂಗೆ ಮಾತಾಡೋದು ಒಂದು, ರೈಟ್. ಆಮೇಲೆ ಸೇಮ್ ಪ್ರೊಫೆಷನ್, ಸಮಾನ ಮನಸ್ಕರ್ ಕೂತಾಗ ನಮ್ಗೆ ಯಾವುದೇ ಸ್ಕ್ರಿಪ್ಟ್ ಬೇಡ. ನೀವೊಂದು ಹೇಳಿದ್ರೆ ನಾನೊಂದು, ಅವರೊಂದು, ಇವರೊಂದು, ಹಾಗೆ ಅದು ಆಡ್ ಆಗ್ತಾ ಹೋಗುತ್ತೆ. ಕರೆಕ್ಟ್. ಎಸ್. ಸೊ ಸರ್, ಇವಾಗ ಒಂದು ಹೊಸ ಆಯಾಮ ತಂದ್ಕೊಟ್ಟಿದ್ದೀರಾ. ಇದಕ್ಕೂ ಹಿಂದಿನ ನಿಮ್ಮ ಸಾಧನೆಗಳ ಬಗ್ಗೆ ಮಾತಾಡಿದ್ರಿ. ಮುಂದಿನ ಪ್ಲಾನ್ಸ್ ಏನು ಫ್ಯೂಚರ್ಗೆ? ಲೈಕ್ 5 years from now, 10 years from now ಏನಾಗಬೇಕು, ಹೇಗೆ ನಿಮ್ಮನ್ನ ನೀವು ನೋಡ್ಬೇಕಂತ ಅನ್ಕೊಂಡಿದ್ದೀರಾ, ಅಥವಾ ನಿಮ್ಮ ಟೀಮ್? ಅಲ್ಲ, ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ 52 ವರ್ಷ ನಂಗೆ ಯಾವ್ದೂ ಪ್ಲಾನ್ ಮಾಡ್ಬೇಕು ಅಂತಿಲ್ಲ. ಅದೆಲ್ಲ ಆಗೋಗಿದ್ದ. ಅಂದ್ರೆ ಬೇರೆಯವ್ರು ಪ್ಲಾನ್ ಮಾಡಿದ್ರೆ ಅದ್ರ ತಕ್ಕ ನಡ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೆ ಏನ್ ಗೊತ್ತಾ, ಈ ಮೊಮೆಂಟ್ ಎಂಜಾಯ್ ಮಾಡಿ ಅಂತ. ನಿಜ, ಏನು ಪ್ಲಾನ್ ಇಲ್ಲ ರೀ, ಹೆಂಗ್ ಬರುತ್ತೋ ಹಂಗೆ ಗೋ ವಿತ್ ದ ಫ್ಲೋ ಅಂತ ಹೇಳ್ತಾರಲ್ಲ ಆ ಥರ. ಬಟ್ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಇವತ್ತು ನೀವು ಕನ್ನಡ ಕಾಮೆಂಟ್ರಿ ಇಷ್ಟಪಟ್ಟಿದ್ದೀರಾ ಅಂದರೆ, ಟೆಕ್ಸ್ಟ್ ಬುಕ್ ಕನ್ನಡ ಮಾತಾಡೋರು ಒಂದು ಕಾಲದಲ್ಲಿ ಕೃಷ್ಣಮೂರ್ತಿ ಅಂತ ಅವರು ಕನ್ನಡ ಕಾಮೆಂಟ್ರಿ ಮಾಡೋರು, ಅವ್ರದ್ದು ಕೇಳ್ತಾ ಇದ್ದೆ ನಾನು. ಆವಾಗ ಅಚ್ಚ ಕನ್ನಡ, ಸ್ವಚ್ಛ ಕನ್ನಡ, ಒಂದೇ ಒಂದು ಇಂಗ್ಲೀಷ್ ಪದ ಯೂಸ್ ಮಾಡ್ತಾ ಇರಲಿಲ್ಲ. ಆ ಕಾಲಕ್ಕೆ
ಅರ್ಥ ಆಗೋದು ಜನಕ್ಕೆ ಎಲ್ಲ ಆಗೋದು. ಅದೇ ಕನ್ನಡ ನಾನು ಇವತ್ತು ಮಾತಾಡಿದ್ರೆ ಜನರ ಜೊತೆ ಕನೆಕ್ಟ್ ಆಗೋದೇ ಇಲ್ಲ. ನಿಜ. ಇದನ್ನ ರಿಯಲೈಸ್ ಮಾಡ್ಕೊಂಡಿದ್ದು ನಿಮ್ಮ ಐ ಥಿಂಕ್ ರೇಡಿಯೋ ಪ್ರೊಫೆಷನಲ್ಲೇ ಕೆಲಸ ಮಾಡ್ತಾ ಇದ್ದಂಥ ನವೀನ್ ಶೌರಿ ಅವರು. ಎಸ್ ಸರ್. ಅವರು ಹಿ ವಾಸ್ ಪ್ರೊಡ್ಯೂಸರ್ ಇನ್ 2018 ಸ್ಟಾರ್ ಫಸ್ಟ್ ಟೈಮ್. ಎಲ್ಲ ಲ್ಯಾಂಗ್ವೇಜ್ ಅಟ್ಲೀಸ್ಟ್ 4 ಲ್ಯಾಂಗ್ವೇಜ್ ಮಾಡಬೇಕು ಒರಿಜಿನಲ್ ಅಂತ ಯೋಚನೆ ಮಾಡಿದಾಗ ಕನ್ನಡಗೆ ಚೀಫ್ ಪ್ರೊಡ್ಯೂಸರ್ ಯಾರಪ್ಪ ಅಂದರೆ ನವೀನ್ ಶೌರಿ ಅವರು ಒಂದು ವಿಗ್ರಹನ ಕೆತ್ತನೆ ಮಾಡ್ತಾರಲ್ಲ ಆ ಥರ ನಮಗೆ ಹೇಳ್ಕೊಟ್ಟಿದ್ದಾರೆ ಕಾಮೆಂಟ್ರಿ. ನಾವು ಅನ್ಕೊಂಡಿದ್ವಿ ಅದಕ್ಕೆ ಮುಂಚೆ TV9 ಅಲ್ಲಿ ಮಾತಾಡ್ತಾ ಇದ್ವಿ ನಾವು, ಅದಕ್ಕೆ ಇದಕ್ಕೆ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಅವರು ನಮಗೆ ಇನ್ಫ್ಯಾಕ್ಟ್ ತಿಳ್ಕೊಂಡಿದ್ದು. ಕನ್ನಡ ಕಾಮೆಂಟ್ರಿಗೆ ಭೀಷ್ಮ ಪಿತಾಮಹ ಯಾರಪ್ಪ ಅಂತ ಹೇಳಿದ್ರೆ ಅದೇ ನೀವು ನವೀನ್ ಶೌರಿ ಅಂತ, ಅಂದರೆ ಮಾಡ್ರನ್ ಕನ್ನಡ ಆ ವ್ಯಕ್ತಿ. ಸೊ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ RJsಗಳು ಕಂಗ್ಲೀಷ್ ಮಾತಾಡ್ಬಿಡ್ತಾರೆ, ಇಂಗ್ಲಿಷ್ ಮಿಕ್ಸ್ ಮಾಡ್ಬಿಡ್ತಾರೆ ಅಂತ. ಬಟ್ ಅದಕ್ಕೆ ಕನೆಕ್ಟ್ ಆಗೋದು ನೀವು. ಎಕ್ಸಾಕ್ಟ್ಲಿ. ಜೊತೆಗೆ ಸರ್ ಇನ್ನೊಂದೇನಂದ್ರೆ ಇವತ್ತಿನ ದಿನ ಎಲ್ಲರ ಥಿಂಕಿಂಗ್ ಲ್ಯಾಂಗ್ವೇಜ್ ಕಂಗ್ಲೀಷೇ ಆಗೋಗಿದೆ, ಬೇಕೋ ಬೇಡವೋ. ಇದೇ ಕಾನ್ವರ್ಸೇಷನ್ ಸುಮಾರು ಜನರ ಜೊತೆ ಮಾತಾಡಿದಾಗ ನಾನು ಅದೇ ಹೇಳ್ತಿದ್ದೆ. ಫಾರ್ ಎಕ್ಸಾಂಪಲ್ ಹೊರಗೆ ಹೋಗಿ ಬರ್ತೀನಿ, ಲೇಟ್ ಆಗತ್ತೆ ಅಂತೀವಿ, ಕರೆಕ್ಟ್ ರೈಟ್? ಹೊರಗೆ ಟೊಮೆಟೊ ತಗೊಂಡ್ಬಾ ಅಂತಂತೀವಿ, ಯಾರು ಗೋಧೆ ಹಣ್ಣು ತಗೊಂಬಾ ಅಂತ ಅನ್ನಲ್ಲ. ನಾವು ಅಂಗಡಿಯವ್ರನ್ನ ಕೇಳಿದ್ರು ಅವ್ನಿಗೂ ಗೊತ್ತಿರಲ್ಲ, ಅದಿಲ್ಲ ಅನ್ಬಿಟ್ಟು ಕಳಿಸ್ತಾನೆ ನಮ್ಗೆ ಗೋಧೆ ಹಣ್ಣು ಅಂತಾರೆ ಟೊಮ್ಯಾಟೋನ. ಸೊ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಕಮೆಂಟ್ರಿ, ವೀಕ್ಷಕ ವಿವರಣೆ, ಅಫ್ಕೋರ್ಸ್ ನಾವು ಕ್ಲೀನಾಗಿ ಕೂತು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಇದು ಅರ್ಥ ಆಗಬಹುದು. ಬಟ್ ಎಷ್ಟೆಷ್ಟೋ ಪದಗಳು ಅರ್ಥ ಆಗಲ್ಲ. ಅಂಥ ಡೇ ಅಂಡ್ ಏಜಲ್ಲಿ ಇದೀವಿ ನಾವು, ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ. ಜೊತೆಗೆ ಎಸ್ಪೆಷಲಿ ಬೆಂಗಳೂರು ಅಂತ ನಗರದಲ್ಲಿ ಸರ್ IT ಕ್ರೌಡು, ಇಂಗ್ಲಿಷು ಗೊತ್ತು, ಕನ್ನಡನೂ ಗೊತ್ತು, ಎಲ್ಲಾ ಭಾಷೆನೂ ಗೊತ್ತಿರೋರು ಇರೋದ್ರಿಂದ ನಾವೊಂಥರ ಮಿಕ್ಸ್ ಮಸಾಲ ಚಿತ್ರಾನ್ನ ಮಾಡಿಕೊಟ್ರೇನೆ ಎಲ್ಲರಿಗೂ ಕೇಟರ್ ಮಾಡೋದಕ್ಕಾಗಲ್ಲ. ಇಲ್ಲ, ನಿಮಗೆ ಒಂದಂತೂ ಎಕ್ಸಾಂಪಲ್ ಹೇಳಲೇಬೇಕು. ಒಂದು ಮೈಸೂರು ಹತ್ರ ಇರೋ ಕಾಲೇಜಲ್ಲಿ ಕನ್ನಡ ಪ್ರೊಫೆಸರ್ ಅವರು ನಮ್ಮ ಕಾಮೆಂಟ್ರಿ ಅಭಿಮಾನಿ. ಅಂದ್ರೆ ಕನ್ನಡ ಪ್ರೊಫೆಸರ್ ಅಂದ್ರೆ ಆಬ್ವಿಯಸ್ಲಿ ಅವ್ರದ್ದು ಯಾವ ರೇಂಜಲ್ಲಿ ಇರುತ್ತೆ ಕನ್ನಡ ಅಂತ ನಿಮ್ಗೆ ಗೊತ್ತು. ನಾನು ಹೇಳಿದೆ, ಸರ್ ನಿಮ್ಮ ಥರ ಅಚ್ಚ ಕನ್ನಡ ಸ್ವಚ್ಛ ಕನ್ನಡ ಇಲ್ಲ ಸರ್, ನಮ್ದು ಹುಚ್ಚು ಕನ್ನಡ ಅಂತ ಹೇಳಿದೆ. ಅವ್ರು ಏನು ಹೇಳಿದ್ರು ಗೊತ್ತಾ, ಇಲ್ಲ ರೀ ಜನ ಇಷ್ಟಪಡೋದೇ ಇಂಥದನ್ನ. ಯಾಕೆ ಗೊತ್ತಾ, ನೀವು ಬುಕ್ಕಿಶ್ ಕನ್ನಡ ಮಾತಾಡಿದ್ರೆ ಕನೆಕ್ಟ್ ಆಗಲ್ಲ. ನಾನು ಯಾವುದೋ ಒಂದು ಏನಪ್ಪ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೂತಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ ಅವರು. ಯಾಕಂದರೆ ಅಲ್ಲಿ ನಿಮಗೆ ಇವಾಗ ಏನಾಗಿದೆ ಗೊತ್ತಾ, ಅಚ್ಚ ಕನ್ನಡ ಅಂದರೆ ನೀನು ಒಂದು ಇಂಗ್ಲೀಷ್ ಪದನೂ ಬಳಸದೆ ಮಾತಾಡಬೇಕು ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಆಗೋಗಿದೆ, ಟಾಸ್ಕ್ ಥರ ಆಗೋಗಿದೆ. ಅಂದರೆ ಜನದ ಜೊತೆ ನೀವು ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಹೇಗೆ ಮಾತಾಡ್ತೀವಲ್ಲ ಅದೇ ಥರ ಮಾತಾಡಿದ್ರೆ ಮಾತ್ರ ಅವ್ರ ಜೊತೆ ಕನೆಕ್ಟ್ ಆಗ್ತೀವಿ. ಇಲ್ಲ ನೀವು ಅಚ್ಚ ಕನ್ನಡ ಒಂಥರ ಕಾಂಪ್ಲಿಕೇಟೆಡ್ ಪದಗಳು ಯೂಸ್ ಮಾಡ್ತೀರಾ, ಹೈಫಂಡ ಅದು ಅಂತ ಹೇಳಿದ್ರೆ ಅವ್ರಿಗೆಲ್ಲ ಒಂಥರ ಬೌನ್ಸರ್ಸ್ ಥರ ಎರಡೇ ಸೆಕೆಂಡ್ಗೆ ನಿಮ್ ವಿಡಿಯೋ ಇಂದ ಬೇರೆ ವಿಡಿಯೋಗೆ ಸುಮ್ಮನೆ ಹಿಂಗಂತ ಇರ್ತಾರೆ. ಕರೆಕ್ಟ್. ಆದ್ರೆ ಮಾತಾಡೋದನ್ನ ಸ್ಪಷ್ಟವಾಗಿ ಮಾತಾಡಿದ್ರೆ ಅಷ್ಟೇ ಸಾಕು ಸರ್, ನಾನು ಹೇಳೋದು ಅಲ್ವಾ ಸರ್. ಇವಾಗ ಐ ಆಮ್ ಕ್ಯೂರಿಯಸ್ ಅಬೌಟ್ ಒಂದಷ್ಟು ವಿಷಯಗಳು ಹೇಳ್ತಾ ಹೋಗ್ತೀನಿ, ನನ್ನ ಕ್ಯೂರಿಯಾಸಿಟಿಯನ್ನ ನೀವು ತಣಿಸ್ಬೇಕು, ಸರಿನಾ? ಹ್ಯಾಂಡ್ಲಿಂಗ್ ದ ಬಾಲ್. ಹ್ಯಾಂಡ್ಲಿಂಗ್ ದ ಬಾಲ್ ಇವಾಗ ಒಬ್ಸ್ಟ್ರಕ್ಟಿಂಗ್ ದ ಫೀಲ್ಡ್ ಆಗಿದೆ. ಆದ್ರೆ ನನಗೆ ಒಂದು ಏನು ಕನ್ಫ್ಯೂಷನ್ ಯಾವಾಗ್ಲೂ ಅಂದ್ರೆ ಈ ರೂಲ್ ನಲ್ಲಿ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಓಕೆನಾ? ಸೊ ಒಬ್ಬ ಬ್ಯಾಟ್ಸ್ಮನ್ ಅವನು ಬಾಲ್ನ ವಿಕೆಟ್ಗೆ ಟಚ್ ಆಗದೆ ಇರೋ ಹಾಗೆ ತಡೆಯೋದಕ್ಕೆ ಹಿ ಕ್ಯಾನ್ ಹ್ಯಾಂಡಲ್ ದ ಬಾಲ್. ಹಿ ಕ್ಯಾನ್ ಯೂಸ್ ಹಿಸ್ ಬ್ಯಾಟ್, ಹಿ ಕ್ಯಾನ್ ಯೂಸ್ ಹಿಸ್ ಬ್ಯಾಟ್, ಹಿ ಕ್ಯಾನ್ ಯೂಸ್ ಹಿಸ್ ಬಾಡಿ, ನಾಟ್ ಹಿಸ್ ಹ್ಯಾಂಡ್. ಕೈಯಲ್ಲಿ ಅವನು ಯಾವಾಗ ಬ್ಯಾಟ್ಸ್ಮನ್ ಕೈಯಲ್ಲಿ ಬಾಲ್ ಮುಟ್ಟೋ ಅಧಿಕಾರನೇ ಇಲ್ಲ. ಅವನು ಯಾವಾಗ ಬಾಲ್ ಕೈ ಅಂದಲ್ಲೇ ಬಾಲ್ ಏನೋ ಬೌಲರ್ ಕೊಡೋದಕ್ಕೆ ಆ ಥರ ಮಾತ್ರ. ಬಟ್ ಬಾಲು ವಿಕೆಟ್ ಹತ್ರ ಹೋಗ್ತಾ ಇದೆ ಅಂದಾಗ ಅವ್ನ ಕೈಯಲ್ಲಿ ಅದನ್ನು ತಡೀತಾ ಇದ್ದಾನೆ ಅಂದರೆ ಬೋಲ್ಡ್ ಆಗೋ ಬಾಲ್ನ ನೀನು ಸ್ಟಾಪ್ ಮಾಡ್ತಾ ಇದೆಯಾ ಅಂತ, ಅದಕ್ಕೋಸ್ಕರನೇ ಅದಕ್ಕೆ ಹ್ಯಾಂಡ್ಲಿಂಗ್ ದ ಬಾಲ್ ಅಂತ ಹೇಳ್ಬಿಟ್ಟು ನಿಮ್ಗೆ ಔಟ್ ಕೊಡ್ತಾರೆ. ಅಲ್ಲಿ ವಿಕೆಟ್ಗೆ ಹೋಗದೆ ಅವನು ಕೈಯಲ್ಲಿ ಬಾಲ್ನ ತಡೆದ ಬ್ಯಾಟಿಂಗ್ ಆದ್ಮೇಲೆ ಅಪೋನೆಂಟ್ ಅವ್ರು ಅಪೀಲ್ ಮಾಡಿದ್ರು ಅಂದ್ರೆ ರೂಲ್ ಪ್ರಕಾರ ಔಟ್ ಕೊಡ್ಲೇಬೇಕಾಗತ್ತೆ ಎಕ್ಸಾಕ್ಟ್ಲಿ ಅಂಪೈರ್. ಹಾಗಾಗಿ ನೀವು ಜಸ್ಟ್ ಗೋಯಿಂಗ್ ಬೈ ಪ್ಯೂರ್ ರೂಲ್ ಅಂದ್ರೆ ಕೈಯಲ್ಲಿ ಬಾಲ್ ಮುಟ್ಟೋಂಗೆ ಇಲ್ಲ ನೀವು ಆಸ್ ಅ ಬ್ಯಾಟ್ಸ್ಮನ್ ವೆನ್ ಯು ಆರ್ ಬ್ಯಾಟಿಂಗ್ ಅಷ್ಟೇನೆ. ಬಟ್ ತಡಿದೇ ಇದ್ದಾಗ್ಲೂ ಬಾಲ್ ತಾನಾಗೆ ಬಿದ್ರು ಅಪೀಲ್ ಮಾಡಿದ್ರೆ ಔಟ್ ಕೊಡ್ತಾರೆ. ಇದಕ್ಕೆ ಒಂದ್ ಎಕ್ಸಾಂಪಲ್ ಐ ರಿಮೆಂಬರ್, ಇನ್ಜಮಾ ಮುಲ್ಹಕ್ ಇನ್ಸಿಡೆಂಟ್ ಆಗಿತ್ತು. ಅವ್ರು ತಡೆದಾಗ್ಲೂ ಔಟ್ ಕೊಟ್ಟಿದ್ರು, ತಡಿದೇ ಇದ್ದಾಗ್ಲೂ ಔಟ್ ಕೊಟ್ಟಿದ್ರು. ಸೊ ಈ ರೂಲ್ ಬಗ್ಗೆ ವಾಟ್ ಇಸ್ ಯುವರ್ ಒಪಿನಿಯನ್? ಇಲ್ಲ ರೂಲ್ ಸಖತ್ತಾಗಿದೆ, ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇನೆ. ಅಲ್ಲಿ ಸಾರಿ ಫಿಗರ್ ತರ ಕಟ್ ಮಾಡಿದ್ದು ಇನ್ಜಮಾಮ್, ನಾನು ಏನ್ ಹಿಂಗ್ ಮಾಡಿದ್ರು ತಪ್ಪು ಹಂಗ್ ಮಾಡಿದ್ರು ತಪ್ಪು ಅಲ್ಲ, ಅದನ್ನ ನೀನು ಅರ್ಥ ಮಾಡ್ಕೊಂಡಿದ್ರೆ ಯಾವ್ದು ತಪ್ಪು ಸರಿ ಅಂತ ಕ್ಲಿಯರ್ ಆಗಿ ಗೊತ್ತಾಗಿದೆ. ಅಂದ್ರೆ ಕ್ಲಿಯರ್ಲಿ ಡಿಫೈನ್ಡ್. ನನಗೆ ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ನಂಗೆ ಗೊತ್ತಿಲ್ಲ ಅಂದ್ರೆ ಅದು ತಪ್ಪು ಅಂತಲ್ಲ, ತಿಳ್ಕೋಬೇಕಾಗಿರೋದು ನಿಂದು ಕರ್ತವ್ಯ ಅಂತೀರಾ? ಓಕೆ, ನೆಕ್ಸ್ಟ್ ಇಸ್ ತುಂಬಾ ಡಿಸ್ಕಷನ್ ಆಯ್ತು ಒಂದು 4-5 ವರ್ಷಗಳ ಮುಂಚೆ ಕೂಡ ಇದು ಮನ್ಕಡಿಂಗ್.
1947 ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ವಿನು ಮಂಕಡ್ ಅವರು ಮಾಡಿದಾಗಿಂದ ಈ ಟರ್ಮ್ ಕ್ಯಾಚಪ್ ಆಯ್ತು. ಅವತ್ತಿಂದ ಇವತ್ತಿನವರೆಗೂ ಆ ಡಿಸ್ಕಷನ್ ನಡೀತಾನೆ ಇದೆ. ದೋ ಇವತ್ತಿನ ದಿನ ಅದ ರನ್ಔಟ್ ಅಂತ ಕನ್ಸಿಡರ್ ಮಾಡಿದ್ರು 2019 ಅಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು ಇದನ್ನ ಜೋಸ್ ಬಟ್ಲರ್ಗೆ ಮಾಡಿದಾಗ ಅದೊಂದು ದೊಡ್ಡ ಇಶ್ಯೂ ಆಯ್ತು. ಅಂಡ್ ರೀಸೆಂಟ್ ಆಗಿ ಅವರ ಆಟೋಬಯೋಗ್ರಫಿನಲ್ಲೂ ಅದ್ರ ಬಗ್ಗೆ ಬರ್ಕೊಂಡಿದ್ದಾರೆ ಅವರು, ಸೇಯಿಂಗ್ ಅವರು ಸ್ಕೂಲ್ ನಲ್ಲಿ ಮ್ಯಾಚ್ ಆಡ್ಬೇಕಾದ್ರೆ ಅವ್ರ ತಂದೆ ಒಂದ್ಸಲ ಹೇಳಿದ್ರಂತೆ, ನೀನು ಬಾಲ್ ನ ರಿಲೀಸ್ ಮಾಡೋದಕ್ಕಿಂತ ಮುಂಚೆನೆ ಪ್ಲೇಯರ್ ಆಚೆ ಹೋಗ್ತಾ ಇದ್ದಾನೆ, ಎಸ್ ಯು ಕ್ಯಾನ್ ಮನ್ಕಡ್ ಹಿಮ್ ಅಂತ. ಸೊ ಅವಾಗ ಅವ್ರು ಅದನ್ನ ಕ್ಯಾಚ್ ಮಾಡಿ ಅವ್ರ ತಂದೆ ಹೇಳಿದ್ದನ್ನ ಮಾಡ್ತಾರೆ, ಔಟ್ ಮಾಡ್ತಾರೆ. ಬಟ್ ಅದನ್ನ ಔಟ್ ಅಂತ ಕೊಡ್ತಾರೆ, ಯಾರು ಅಬ್ಜೆಕ್ಟ್ ಮಾಡಲ್ಲ. ಆದ್ರೆ ಕೋಚ್ ಇವ್ರ ತಂದೆ ಜೊತೆ ಒಂದ್ ವಾರ ಮಾತಾಡಲ್ಲ. ಕರೆಕ್ಟ್. ಅಂದ್ರೆ ಅದೇನ್ ಗೊತ್ತಾ, ನೀವು ನಿಮ್ಮ ಸ್ಕಿಲ್ಲಿಂದ ಒಬ್ಬ ಬ್ಯಾಟ್ಸ್ಮನ್ನ ಔಟ್ ಮಾಡಲಿಲ್ಲ, ಇಲ್ಲಿ ಬೈ ಯೂಸಿಂಗ್ ದ ರೂಲ್ ಇವನ್ನ ಔಟ್ ಮಾಡಿದ್ದೀರಾ. ಪ್ರಶ್ನೆ ಏನಪ್ಪಾ ಅಂದ್ರೆ, ಇದು ಸ್ಪಿರಿಟ್ ಆಫ್ ದಿ ಗೇಮ್ ಅಗೇನ್ಸ್ಟ್ ದ ಸ್ಪಿರಿಟ್ ಆಫ್ ದಿ ಗೇಮ್ ಅಂತ ಒಂದು ವಾದ ವಿವಾದ ನಡೀತಾ ಇರೋದು. ಈಗ ನೋಡಿ, ಬೌಲರ್ ಕ್ರೀಸಿಂದ ಒಂಚೂರು ಮುಂದೆ ಹೋದ್ರು ನೋ ಬಾಲ್ ಅಂತಾರೆ. ಅಂದ್ರೆ ಏನು, ಅನ್ಡ್ಯೂ ಅಡ್ವಾಂಟೇಜ್ ತಗೊಳ್ತಾರೆ ಅಂತ. ಬಟ್ ಸೇಮ್ ಥಿಂಗ್ ಡಸ್ ನಾಟ್ ಅಪ್ಲೈ ಟು ದ ಬ್ಯಾಟ್ಸ್ಮನ್. ಬೌಲರ್ ಬಾಲ್ ರಿಲೀಸ್ ಮಾಡಕ್ ಮುಂಚೆನೆ ಆಚೆ ಹೋದ ಅಂದ್ರೆ 22 yards ಕವರ್ ಮಾಡ್ಬೇಕು ಒಂದು ರನ್ಗೆ. ನೀವು ನೋಡಿದೀರಾ ಇಂಚಸ್ ಅಲ್ಲಿ ರನ್ಔಟ್ಗಳು, ಸೆಂಟಿಮೀಟರ್ಸ್ ಅಲ್ಲಿ ರನ್ಔಟ್ ಆಗಲ್ಲ. ಯಾಕಂದ್ರೆ ಇವನು ಆಲ್ರೆಡಿ ಒಂಚೂರು ಲೀಡ್ ತಗೊಂಡ್ಬಿಡಿಯಾನೆ ಅಂದ್ರೆ ಇಲ್ದಿರೋ ರನ್ನು ಕಂಪ್ಲೀಟ್ ಮಾಡೋ ತಾಕತ್ತಿದೆಯಲ್ಲ, ಇದು ಅನ್ಡ್ಯೂ ಅಡ್ವಾಂಟೇಜ್. ನೀನು ರೂಲ್ಸ್ ಒಳಗಡೆನೆ ಆಡ್ಬೇಕು ಅಂತ ಹೇಳಿದ್ರೆ ಬೌಲರ್ ಬಾಲ್ ರಿಲೀಸ್ ಮಾಡ್ತಾ ಇದ್ದಂಗೆ ನೀನು ಆಚೆ ಹೋಗ್ಬೇಕು. ಅವ್ನು ರಿಲೀಸ್ ಮಾಡಕ್ ಮುಂಚೆ, ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಬಾಲ್ 1 run ಇದೆ, ಬೌಲರ್ ಇನ್ನು ಡೆಲಿವರಿ ಮಾಡಿಲ್ಲ, ಇವನು ಅರ್ಧ ಪಿಚ್ ಕೊಡೋಗ್ಬಿಟ್ಟಿದ್ರೆ ಅವಾಗ ಅನ್ಡ್ಯೂ ಅಡ್ವಾಂಟೇಜ್ ಇದೆ ತಾನೆ. ಅದನ್ನ ತಡಿಯಕ್ಕೋಸ್ಕರನೇ ಈ ಒಂದು ರೂಲ್. ಈ ಪ್ರಶ್ನೆ ಏನಪ್ಪಾ ಅಂದ್ರೆ, ಗುರು ನೀನ್ ಸ್ಕಿಲ್ ಅಲ್ಲಿ ಔಟ್ ಮಾಡ್ಲಿಲ್ಲ ನನ್ನ, ಈ ತರ ಮೋಸ ಮಾಡ್ಬಿಟ್ಟು ಔಟ್ ಮಾಡ್ಬಿಟ್ಟೆ, ಹಿಂದೆ ಚೂರಿ ಹಾಕ್ಬಿಟ್ಟೆ ಅಂತಾರಲ್ಲ, ಆ ತರ ಒಂದು ವಾದ ವಿವಾದ. ಬಟ್ ಅಗೇನ್ ನಾನು ಹೇಳೋದೇನ್ ಗೊತ್ತಾ, ರೂಲ್ ಏನ್ ಹೇಳುತ್ತೆ, ನೀನ್ ಯಾಕೆ ಫಾಲೋ ಮಾಡಿಲ್ಲ, ನೀನ್ ಫಾಲೋ ಮಾಡದೇ ಇರೋದಕ್ಕೆ ಪನಿಷ್ಮೆಂಟ್. ನಥಿಂಗ್ ರಾಂಗ್. ಯಾವತ್ತು ನಾನು ಆ ವಾದ ವಿವಾದ ನಡೆಯುವಾಗ ನಾನು ಯಾವತ್ತಿದ್ರು ಅಶ್ವಿನ್ ಜೊತೆಗೆ, ನೀವೇ ಹೇಳಿದ್ರಲ್ಲ ರೂಲ್ಸ್ ರಾಮಾನುಜಂ, ಆಬ್ವಿಯಸ್ಲಿ ರೂಲ್ಸ್ ಬಿಟ್ಕೊಡ್ಬಿಡ್ತೀನಿ ನಾನು. ಅಂಡ್ ನೆಕ್ಸ್ಟ್ ಇಸ್ ಹಿಟ್ಟಿಂಗ್ ದ ಬಾಲ್ ಟ್ವೈಸ್. ಸೊ ಇದರಲ್ಲೂ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ಇಂಟೆನ್ಷನಲಿ ಅಲ್ದಿರಾ, ಇವಾಗ ಒಂದು ಟಾಪ್ ಆಫ್ ದ ಬ್ಯಾಟ್ಗೆ ಬಾಲ್ ಬಿದ್ದು ಮತ್ತೆ ಮಿಡ್ಲಿಗೆ ಬಿದ್ದರೆ ಅಪೀಲ್ ಮಾಡಿದ್ರೆ ಔಟ್ ಕೊಡ್ತಾರೆ. ದೋ ಬ್ಯಾಟ್ಸ್ಮನ್ ಇಂಟೆನ್ಷನಲಿ ಅದನ್ನ ಮಾಡಿಲ್ಲ ಅಂದ್ರೂ ಈ ರೂಲಲ್ಲೂ ಒಂದು ಕನ್ಫ್ಯೂಷನ್ ಇದೆ. ವಾಟ್ ಇಸ್ ಯೋರ್ ಒಪಿನಿಯನ್ ಅಬೌಟ್ ಹಿಟ್ಟಿಂಗ್ ದ ಬಾಲ್ ಟ್ವೈಸ್? ಇದೇನಾಗತ್ತೆ ಗೊತ್ತಾರೆ, ಈ ಪರ್ಟಿಕ್ಯುಲರ್ ಈವೆಂಟ್ ನಾವು ಟಾಪ್ ಕ್ಲಾಸ್ ಕ್ರಿಕೆಟ್ ಅಲ್ಲಿ ನೋಡೋದೇ ಇಲ್ಲ. ಬೈ ಆಕ್ಸಿಡೆಂಟ್ ಆದ್ರೂ ನಾವು ಏನ್ ಹೇಳ್ತೀರಾ, ಬೌಲರ್ ಅಪೀಲ್ ಮಾಡೋದಿಲ್ಲ ಅದಕ್ಕೆ. ಇದು ನಿಮ್ಗೆ ಜೂನಿಯರ್ ಕ್ರಿಕೆಟ್ ಅಲ್ಲಿ ಏನಾರ ಆಗಿದ್ರೆ ಅಲ್ಲೂ ಅವ್ರು ಅದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಮಕ್ಕಳು ಇನ್ನೂ ಕಲಿತಾ ಇದ್ದಾರೆ, ಆಡಕ್ ಬಿಟ್ಬಿಡಿ ಅಂತ. ಸೊ ಇದು ಬಹಳ ರೇರೆಸ್ಟ್ ಆಫ್ ದಿ ರೇರೆಸ್ಟ್ ಅಕ್ಕರೆನ್ಸ್ ಅಂತ ಹೇಳ್ತೀನಿ. ಅದು ಜಸ್ಟ್ ಫಾರ್ ದ ಸೇಕ್ ಆಫ್ ರೂಲ್, ಎಲ್ಲ ಕವರ್ ಮಾಡ್ಬೇಕಲ್ಲ ಆಂಗಲ್, ಅದಕ್ಕೋಸ್ಕರ ಕವರ್ ಮಾಡಿದ್ದಾರೆ. ಸೊ ಇದು ಅಗೇನ್ಸ್ಟ್ ದ ಸ್ಪಿರಿಟ್ ವಿತ್ ದ ಸ್ಪಿರಿಟ್ ಅನ್ನೋದಕ್ಕಿಂತ ಇಟ್ ಇಸ್ ಜಸ್ಟ್ ಎ ರೂಲ್, ಯು ಸಿ ಲೈಕ್ ದಟ್ ಅಂತ ಹೇಳ್ತೀನಿ ನಾನು. ಕ್ರಿಕೆಟ್ ನ ಇಷ್ಟೊಂದು ಫಾಲೋ ಮಾಡೋ ನಿಮಗೆ ಸರ್ ಎಲ್ಲ ರೂಲ್ಸ್ ಗೊತ್ತಿರತ್ತಾ? 100% ಇಲ್ಲ, 100% ಇಲ್ಲ. ನೀವು ಯಾರನ್ನ ಬೇಕಾದ್ರೆ ಕೇಳಿ, ಬೇಕಾದ್ರೆ ಯಾವ್ದೋ ಇಂಟರ್ನ್ಯಾಷನಲ್ ಪ್ಲೇಯರ್ ಅಂಪೈರ್ ತಿಳ್ಕೊಂಡಿರೋ ಅಷ್ಟು ರೂಲ್ಸ್ ತಿಳ್ಕೊಳಕ್ಕಾಗಲ್ಲ. ನನಗೆ ಏನ್ ಹೇಳ್ತೀರಾ, ಒಂದು ಕೋರ್ ಸಂಬಂಧಪಟ್ಟಂತ ರೂಲ್ಗಳು, ಬಟ್ ಡೀಪ್ ಡೌನ್ ನೀವು ಏನ್ ಹೇಳ್ತೀರಾ, ಪಾಯಿಂಟ್ ಬೈ ಪಾಯಿಂಟ್ ಲಾ ನಂಬರ್ 14.6.1 ಅಂತೆಲ್ಲ ಹೇಳಿದ್ರೆ ಅದನ್ನ ಯಾರು ಕೋಟ್ ಮಾಡೋಕ್ಕಾಗಲ್ಲ. ಅಂಪೈರ್ಸ್ ಕೂಡ ಆ ಬುಕ್ನ ತೆಗೆದು ಲಾನ ರೆಫರ್ ಮಾಡಿ ಸಮ್ ಟೈಮು ಅದೇ ಜಸ್ಟ್ ಲೈಕ್ ಇವಾಗ ಯಾವುದೇ ಒಬ್ಬ ಜಡ್ಜ್ ಇರಲಿ, ಲಾಯರ್ ಇರಲಿ, ಅವರು ಸಮ್ಟೈಮ್ಸ್ ದೇ ಹ್ಯಾವ್ ಟು ರೆಫರ್ ಟು ದ ಲಾ ಅಲ್ವಾ, ಅದೇ ಥರ ಇದನ್ನು. ಯಾಕಂದರೆ ಆಬ್ವಿಯಸ್ಲಿ ಇಟ್ ಇಸ್ ನಾಟ್ ಪಾಸಿಬಲ್ ಟು ನೋ ಎಲ್ಲ MCC ರೂಲ್ಸ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಮೇಜರ್ ಏನಂದರೆ ಫ್ರೀಕ್ವೆಂಟ್ ಆಗಿ ಅಕ್ಕರ್ ಆಗುವಂಥ ಸನ್ನಿವೇಶಕ್ಕೆ ಅಪ್ಲೈ ಆಗುವಂಥ ರೂಲ್ಗಳನ್ನ ಮಾಹಿತಿ ತಿಳ್ಕೊಂಡಿರ್ಬೇಕು. ಅದು ಕ್ರಿಕೆಟರ್ನ ಕರ್ತವ್ಯ ಅಂತ ಹೇಳಿ. ಕರೆಕ್ಟ್. ಓಕೆ. ಅಂಡ್ ಮತ್ತೊಂದು ಏನಂದ್ರೆ, ಮಳೆ ಬಂದ್ರೆ ಸಾಕು ನಮ್ಮೆಲ್ಲರಿಗೂ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಸೊ ನಾನು ಕ್ರಿಕೆಟ್ ಗೊತ್ತಿರೋ ಸಾಕಷ್ಟು ಜನರ ಒಡನಾಟನೂ ಇರೋದ್ರಿಂದ ಸರ್ ಸುಮಾರು ಜನರನ್ನ ಕೇಳಿದೀನಿ. ಕ್ರಿಕೆಟ್ ಗೊತ್ತಿರೋರ್ಗೆ ತುಂಬಾ ಕನ್ಫ್ಯೂಸಿಂಗ್. ಫಸ್ಟ್ ಆಫ್ ಆಲ್ ಅಂದ್ರೆ ತುಂಬಾ ಕನ್ಫ್ಯೂಸಿಂಗ್ ಇದೆ, ಹೇಳಿದ್ರು ಅರ್ಥ ಆಗಲ್ಲ, ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಅಂತಾರೆ. ಒಬ್ಬ ಕಾಮನ್ ಮ್ಯಾನ್ಗೆ ಅರ್ಥ ಆಗೋ ಹಾಗೆ ನೀವು ಹೇಳೋದಿದ್ರೆ ಏನ್ ಈ ಡಕ್ವರ್ತ್ ಲೂಯಿಸ್ ಮೆಥಡ್? ಸರ್ ಡಕ್ವರ್ತ್ ಲೂಯಿಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಇದು ಆಬ್ವಿಯಸ್ಲಿ ನಿಮಗೆ ಲಿಮಿಟೆಡ್ ಓವರ್ ಕ್ರಿಕೆಟಲ್ಲಿ ಮಾತ್ರ ಆಗೋದಿದೆ. ಯಾಕಂದರೆ ಟೆಸ್ಟಲ್ಲಿ DLS ಅಥವಾ ಬರೋದೇ ಇಲ್ಲ. ಆ ಲೆಕ್ಕಾಚಾರ ನೀವು ಹಾಕಿದ್ರೆ T20 ಗೇಮೇ ತಗೊಳ್ಳೋಣ ಉದಾಹರಣೆಗೆ. ಈಗ 18 ಓವರ್ ಬ್ಯಾಟಿಂಗ್ ಆಡ್ಬಿಟ್ಟಿದ್ದಾರೆ, ಮಳೆ ಬಂತು, 18 ಓವರೇ ನಿಲ್ಲಿಸ್ಬೇಕು. ಇವರು 20 ಓವರ್ ಆಡೋಕ್ಕೆ 10 ವಿಕೆಟ್ ಇದೆ ಕೈ. ಯಾರಿಗೆ ಫಸ್ಟ್ ಶುರು ಮಾಡಿದಾಗ ಎಲ್ಲ ಕರೆಕ್ಟ್ ಆಗಿದೆಯಪ್ಪ, ಮಳೆ ಏನೂ ಇಲ್ಲ. ಈಗ ಸಡನ್ ಆಗಿ ಸಿನಾರಿಯೋ ಏನು ಚೇಂಜ್ ಆಯಿತು ಅಂದರೆ, ಮಳೆ ಯಾವ ರೇಂಜಿಗೆ ಬಂತು ಅಂದರೆ ಜಸ್ಟ್ 10 ಓವರ್ಸ್ ಆಗುತ್ತೆ. 10 ಓವರ್ಸ್ಗೆ ನನ್ನ ಹತ್ರ 10 ವಿಕೆಟ್ ಇದೆ.
ಆಬ್ವಿಯಸ್ಲಿ 20 ಓವರ್ ಆಡ್ಬೇಕಾದ್ರೆ 10 ವಿಕೆಟ್ಸ್ ಮೇಂಟೈನ್ ಮಾಡೋದು, 10 ಓವರ್ ಆಡ್ಬೇಕಾದ್ರೆ 10 ವಿಕೆಟ್ಸ್ ಮೇಂಟೈನ್ ಮಾಡೋದು ಸಾಕಷ್ಟು ನಿಮಗೆ ಡಿಫ್ರೆನ್ಸ್ ಕಾಣ್ತಾ ಇದೆ ಅಲ್ವಾ, ತಾರತಮ್ಯ ಕಾಣ್ತಾ ಇದೆ ಒಂದು. ಆಮೇಲೆ ಇದು ಒಂದು ಆಸ್ಪೆಕ್ಟ್ನ ಲೆಕ್ಕಾಚಾರದಲ್ಲಿ ಇಟ್ಕೊಳುತ್ತೆ DLS. ಓಕೆ, ಸೆಕೆಂಡ್ ಥಿಂಗ್, ನಂಬರ್ ಆಫ್ ವಿಕೆಟ್ಸ್ ನಿಮ್ಮಲ್ಲಿ ಎಷ್ಟಿದೆ ಅದ್ರ ಬೇಸಿಸ್ ಮೇಲೆ. ಇವಾಗ 200 ಫಸ್ಟ್ ಹೊಡೆದಿದ್ದಾರೆ, ಬ್ಯಾಟಿಂಗ್ ಆಡೋರು ಒಂದು 4 ಓವರ್ ಆಗಿದೆ, 30ಕ್ಕೆ ನೋ ಲಾಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಆಮೇಲೆ ಒಂದು 15 ಓವರ್ ಮ್ಯಾಚು ಅಂದರೆ ಇವ್ರು ನೋ ಲಾಸ್ ಆಗಿರೋದ್ರಿಂದ ರಿಕ್ವೈರ್ಡ್ ರನ್ ರೇಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಇದೇ 30ಕ್ಕೆ 2 ಅಂದಾಗ ಅದು ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಬೇಸಿಕ್ ಮ್ಯಾಚ್, ವಿಕೆಟ್ಸ್ ಎಷ್ಟಿದೆ, ಆಮೇಲೆ ಎಷ್ಟು ಓವರ್ ಗೇಮು, ಇದೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು, ಇದು ನಾನು ಹೇಳ್ತಾ ಇರೋದು ನಿಮಗೆ ಬೇರ್ ಮಿನಿಮಮ್ ಕ್ರೈಟೀರಿಯಾ. ಬಟ್ DLS ಕ್ಯಾಲ್ಕುಲೇಟ್ ಮಾಡೋದು ಇನ್ನೂ ಒಂದಷ್ಟು ಸಾಕಷ್ಟು ಪರ್ಮಿಟೇಷನ್ ಕಾಂಬಿನೇಷನ್ ಹಾಕ್ಕೊಂಡು ಸೈಂಟಿಫಿಕಲಿ ಒಂದು ಫಾರ್ಮುಲಾ ಹಾಕಿದ್ದಾರೆ. ಅದೊಂಥರ ನಿಮ್ಗೆ ಸಾಫ್ಟ್ವೇರ್ ಥರ. ಆ ಸನ್ನಿವೇಶಕ್ಕೆ ನೀವು ಜಸ್ಟ್ ಬೇಸಿಕ್ ಪ್ಯಾರಾಮೀಟರ್ ಸ್ಕೀನ್ ಮಾಡಿದ್ರೆ ಅದೇ ನಿಮ್ಗೊಂದು ಕಂಪ್ಲೀಟ್ ಶೀಟ್ ಬಾಲ್ ಬೈ ಬಾಲ್ ಕೊಟ್ಬಿಡುತ್ತೆ ನಿಮ್ಗೆ ಅಟ್ ಎನಿ ಗಿವನ್ ಪಾಯಿಂಟ್. ಆಮೇಲೆ ಆ ಶೀಟಲ್ಲಿ ನಿಮಗೆ ಪಾರ್ ಸ್ಕೋರ್ ಅಂತ ಹೇಳ್ತಾರೆ. ನೀವು ಅದನ್ನ ಈಕ್ವಲ್ ಮಾಡಿದ್ರೆ ಮ್ಯಾಚ್ ಟೈ, ಅದಕ್ಕಿಂತ 1 ರನ್ ಜಾಸ್ತಿ ಹೊಡಿಬೇಕು, ಅವಾಗಲೇ ನೀವು ಮ್ಯಾಚ್ ಗೆಲ್ಲ. ನೀವು ಬೌಲಿಂಗ್ ಸೈಡ್ ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿದಾರಲ್ಲ ರನ್ನು, ಅದಕ್ಕಿಂತ 1 ರನ್ ಕಮ್ಮಿ ಆ ಟೈಮ್ಗೆ ನೀವು ಕಟ್ ಹಾಕಿದ್ರೆ ನೀವು ಗೆಲ್ತೀರಾ ಮ್ಯಾಚ್. ಸೊ ಇನ್ನೇನು ಹೇಳ್ತೀರಾ, ಬರ್ಡ್ಸ್ ಐ ವ್ಯೂಲಿ DLS ನಿಮ್ಗೆ ತಿಳಿಸ್ಕೊಡಿ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಖಂಡಿತ. ಸರ್, ಇವಾಗ ಇದೇ DLS ಮೆಥಡ್ ತರ ಜಾನಿ ಮೆಥಡ್ ಅಂತ ಏನಾದ್ರೂ ಒಂದನ್ನ ಕ್ರಿಯೇಟ್ ಮಾಡಿನೋ ಅವಕಾಶ ಕೊಟ್ರೆ ಯಾವ ಥರದ ಒಂದು ಮೆಥಡ್, ಅದರಲ್ಲಿ ಯಾವ ರೂಲ್ಸ್ ನ ನೀವು ಹುಟ್ಟಾಕ್ತೀರಾ ಜಾನಿ ಮೆಥಡ್? ಈಗ ಡೈರೆಕ್ಟ್ ಹಿಟ್ ನಾವು ನೋಡ್ತೀವಿ. ಡೈರೆಕ್ಟ್ ಹಿಟ್ ಬಾಲ್ ಬಿದ್ಬಿಟ್ಟು ಆ ಕಡೆ ಈ ಕಡೆ ಹೋದಾಗ ಓವರ್ ಥ್ರೋ 4 ಕೊಡ್ತಾರೆ, ಇಲ್ಲ ಓಡ್ತಾರೆ. ನಾನು ಹೇಳೋದು, ಒಳ್ಳೆ ಕೆಲಸಕ್ಕೆ ಹೆಂಗ್ರಿ ಪನಿಷ್ಮೆಂಟ್ ಕೊಡ್ತೀರಾ ನೀವು? ಒಬ್ಬ ಅಷ್ಟು ಕಷ್ಟಪಟ್ಟು ಬಾಲ್ ತೊಗೊಂಡು ಡೈರೆಕ್ಟ್ ಸ್ಟಂಪ್ಸ್ಗೆ ಏಮ್ ಮಾಡಿ ಹೊಡೆದಿಯಾನೆ ಅಂತ ಹೇಳಿದ್ರೆ ಅಲ್ಲಿ ಓವರ್ ಥ್ರೋ ಇರಬಾರ್ದು ಅಂತ ಹೇಳ್ತೀನಿ ನಾನು. ಯಾಕಂದರೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ ಅವನು, ಅವನಿಗೆ ನೀವು ಪನಿಷ್ಮೆಂಟ್ ಕೊಡ್ತಾ ಇದ್ದೀರಲ್ಲ ನೀವು. ಅವ್ರ ಟೀಮ್ಗೆ ಹೆಂಗೆ ಒಳ್ಳೆ ಕೆಲಸಕ್ಕೆ ಪನಿಷ್ಮೆಂಟ್ ಇಲ್ಲ, ನೀವು ಪ್ರಶಂಸೆ ಕೊಡಬೇಕಲ್ವಾ? ಸಿಮಿಲರ್ ಇನ್ನೊಂದು ರೂಲ್ ಚೇಂಜ್ ಏನಪ್ಪ ನನಗೆ ಇಷ್ಟಪಡೋದು ಅಂದರೆ ಲೆಗ್ ಬೈಸ್. ಬ್ಯಾಟ್ಸ್ಮನ್ ಏನು ಎಫರ್ಟ್ ಇಲ್ಲ, ಆದ್ರೂ ಬೌಲರ್ಗೆ ಪೀನಲೈಸ್ ಮಾಡ್ತಾರೆ. ಬ್ಯಾಟ್ನ ಬೀಟ್ ಮಾಡಿದ್ದೀನಿ, ಪ್ಯಾಡ್ಗೆ ಹಾಕಿದ್ದೀನಿ, ವಿಕೆಟ್ ಬೀಳಲಿಲ್ಲ, ಬಟ್ ಆದ್ರೂ ನನ್ನ ಟೀಮ್ಗೆ ಲಾಸು, ಅಪೋನೆಂಟ್ ಟೀಮ್ ಏನು ಮಾಡಿದೆ ಅವನಿಗೆ ಗೇನ್. ಈ 2 ಬದಲಾವಣೆ ಮಾಡೋಕ್ಕೆ ಇಷ್ಟಪಡ್ತೀನಪ್ಪ. ಚೆನ್ನಾಗಿದೆ ಜಾನಿ ಮೆಥಡ್. ಲೆಟ್ಸ್ ಹೋಪ್ ಒಂದಲ್ಲ ಒಂದು ದಿನ ಇಲ್ಲ ಆಗ್ಬೋದು. ವೈ ನಾಟ್? ಹೌದು, ಮೋಸ್ಟ್ ಕಾಂಪ್ಲಿಕೇಟೆಡ್ ಗೇಮ್ ಆನ್ ಪ್ಲಾನೆಟ್ ಅರ್ತ್ ಯಾವುದು ಅಂದ್ರೆ ಅದು ಕ್ರಿಕೆಟ್. ಯಾಕಂದ್ರೆ ಬೇರೆ ಗೇಮ್ಗಳು ಇರುತ್ತೆ ನಿಮಗೆ, ಒಂದು ಇಷ್ಟು ಫಾರ್ಮ್ಯಾಟ್ ಇಲ್ಲ, ಆ ಫಾರ್ಮ್ಯಾಟಿಗೆ ತಕ್ಕಂಥ ರೂಲ್ಸ್ಗಳು ಇಷ್ಟೆಲ್ಲ ಇಲ್ಲವೇ ಇಲ್ಲ. ಭಾಳ ಸಿಂಪಲ್ ಆಗಿರೋ ಫುಟ್ಬಾಲ್ ಇರ್ಬೋದು. ನೀವು ಈ ಬೇರೆ ಗೇಮ್ ಯಾವುದು ಟೀಮ್ ಗೇಮ್ ಬಗ್ಗೆ ನಾವು ಮಾಡ್ತಾ ಇರೋದು, ಇಂಡಿವಿಜುವಲ್ ಗೇಮ್ ಅಲ್ಲ. ಕ್ರಿಕೆಟ್ ಇಸ್ ಅ ಟೀಮ್ ಗೇಮ್ ಅಂತ ಮಾತಾಡಿದಾಗ ಬಾಸ್ಕೆಟ್ಬಾಲ್ ಇಷ್ಟಿಲ್ಲ, ವಾಲಿಬಾಲ್ ಇಲ್ಲ, ಆಮೇಲೆ ಕಬಡ್ಡಿ ಇಲ್ಲ, ಅದಾದಮೇಲೆ ಫುಟ್ಬಾಲ್ ಇಲ್ಲ. ನೀವು ಯಾವುದೇ ಟೀಮ್ ಗೇಮ್ ತೊಗೊಳ್ಳಿ, ಹಾಕಿಗೆ ಈ ಥರ ಫಾರ್ಮ್ಯಾಟ್ಗಳು ಇಲ್ಲ. ಇವಾಗೇನೋ 6 ಸೈಡ್ ಅಂತ ಶುರು ಮಾಡಿದ್ದಾರೆ ಅನ್ನೋದು ಬಿಟ್ರೆ ಮೇಜರಾಗಿ ಒಂದೇ ಫಾರ್ಮ್ಯಾಟ್ ಇರೋದು. ಬಟ್ ಇದೊಂದೇ ಗೇಮು 3 ಫಾರ್ಮ್ಯಾಟು, 3ಕ್ಕೆ 3 ಸಪ್ರೇಟ್ ಸೆಟ್ ಆಫ್ ರೂಲ್ಸ್. ಕರೆಕ್ಟ್. ಅದಕ್ಕೆ ಅನ್ಸುತ್ತೆ ಇಷ್ಟು ವರ್ಷಗಳಾದರೂ ಕ್ರಿಕೆಟ್ ಇಷ್ಟು ರಿಲೆವೆಂಟ್ ಆಗಿರೋದು ಪ್ರಪಂಚದಾದ್ಯಂತ. ಮೇ ಬಿ ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ಏನು ಗೊತ್ತಾ, ಕ್ರಿಕೆಟ್ ಇಂಟ್ರೆಸ್ಟ್ ಇರೋವಂಥ ನೇಷನಲ್ಲಿ ಮಾತ್ರ ಇದು ನಿಮಗೆ ಒಂಥರ ಫೆನಾಟಿಕ್ ಫಾಲೋಯಿಂಗ್ ಇದೆ. ಮೇ ಬಿ ಸಬ್ ಕಾಂಟಿನೆಂಟ್ ಅಂತ ಹೇಳ್ತೀನಿ, ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ್, ಪಾಕಿಸ್ತಾನ್ ಬಿಟ್ಟರೆ ನೀವು ಆಸ್ಟ್ರೇಲಿಯಲ್ಲಿ ಅವ್ರದ್ದೇ ಆದಂಥ ಪ್ರಿಫರೆನ್ಸ್ಗಳಿದೆ. ಕ್ರಿಕೆಟ್ ಈಸ್ ಆಲ್ಸೋ ಎ ಗೇಮ್. ಸೇಮ್ ಕೇಸ್ ವಿತ್ ನ್ಯೂಜಿಲೆಂಡ್, ಸೇಮ್ ಕೇಸ್ ವಿತ್ ಸೌತ್ ಆಫ್ರಿಕಾ, ಸೇಮ್ ವಿತ್ ಇಂಗ್ಲೆಂಡ್. ವೆಸ್ಟ್ ಇಂಡೀಸ್ ಅಂತೂ ಬಿಡಿ, ಇವಾಗ ಕಳೆದೋಗ್ಬಿಟ್ಟಿದ್ದಾರೆ, ಅಲ್ಲಿ ಬಾಸ್ಕೆಟ್ ಬಾಲ್ ಕಡೆ ಜಾಸ್ತಿ ಒಲವು ತೋರಿಸ್ತಾರೆ. ಬಟ್ ಈಗ ರಿವೈವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. 197 ದೇಶ ಏನೋ ಇದೆ ಪ್ಲಾನೆಟ್ ಅರ್ಥಲ್ಲಿ, ಅದರಲ್ಲಿ ಕ್ರಿಕೆಟ್ ಆಡ್ತಾ ಇರೋದು ಏನು ಹೇಳ್ತೀರಾ, ಅದು ಟೆಸ್ಟ್ ಲೆವೆಲಲ್ಲಿ ಮೇ ಬಿ 10 ಅಷ್ಟೇ. ಹಾಗಾಗಿ ಇನ್ನೂ ಬೆಳಿಬೇಕು. ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ನೆಕ್ಸ್ಟ್ ಒಲಿಂಪಿಕ್ಸ್ಗೆ ಕ್ರಿಕೆಟ್ ಇರೋದು. ಎಸ್. ಸೊ ಹೋಪ್ಫುಲಿ ಅಲ್ಲಿ ಜಾಸ್ತಿ ದೇಶ ಬರ್ತಾರೆ ಅಂತ. ಅದೇ T20 ಫಾರ್ಮ್ಯಾಟ್ನ ಯೂಸ್ ಮಾಡ್ತಾ ಇರೋದು ICC ಮತ್ತು BCCI ಈ ಗೇಮ್ನ ಗ್ಲೋಬಲೈಸ್ ಮಾಡೋಣ, ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ. ಬಟ್ ಈ ಹಿಂದೆನೂ ಸುಮಾರು ದೇಶಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕ್ರಿಕೆಟ್ನತ್ತ ತಿರುಗಿ ನೋಡೋದು. ಯಾಕೆ ಹೇಗೆ ಅಂದರೆ ಒನ್ ಆಫ್ ದ ಪ್ರೀವಿಯಸ್ ಇಂಟರ್ವ್ಯೂಸ್ ಅಲ್ಲಿ ನಾನು ಅದೇ ಹೇಳ್ತಾ ಇದ್ದೆ. ಬರಾಕ್ ಒಬಾಮಾ ಅವರು ಪ್ರೆಸಿಡೆಂಟ್ ಆಗಿದ್ದಾಗ USA ಇಟ್ ಸೀಮ್ಸ್ ದಟ್ ಸಚಿನ್ ಆಡೋವಾಗೆಲ್ಲ ಹಿ ಯೂಸ್ ಟು ವಾಚ್ ದ ಮ್ಯಾಚ್. ಯಾಕೆ ಅಂದರೆ ನಾಟ್ ಬಿಕಾಸ್ ಹಿ ವಾಸ್ ಇಂಟ್ರೆಸ್ಟೆಡ್ ಕ್ರಿಕೆಟ್ ಅಲ್ಲಿ, ಅಥವಾ ನಾಟ್ ಬಿಕಾಸ್ ಹಿ ಲೈಕ್ ಸಚಿನ್, ನೋ, ನಾಟ್ ಬಿಕಾಸ್ ಹಿ ಲೈಕ್ ಸಚಿನ್ ಆಲ್ಸೋ. ಅವ್ರ ಶೇರ್ಸ್ಗಳು ಡ್ರಾಪ್ ಆಗದಂತೆ 5% ಅಷ್ಟು. ಏನು ದೇಶದ ಶೇರ್ ಮಾರ್ಕೆಟ್ ಎಫೆಕ್ಟ್ ಆಗ್ತದೆ ಅಂದ್ರೆ ಹೂ ಇಸ್ ಹಿ ಅಂತ. ಅಲ್ಲ, ನನಗೆ ಇತ್ತೀಚಿನ ಮಾಹಿತಿ ಪ್ರಕಾರ 2023 ವರ್ಲ್ಡ್ ಕಪ್ ಇಂಡಿಯಾಲ್ ನಡೆದಾಗ
ಟೋಟಲ್ ಟರ್ನ್ ಓವರ್ 11,453 crores ಏನೋ ಆಗಿದ್ದಾನೆ. ಅಂದರೆ ಒಂದು ಈವೆಂಟು ಯಾವ ಥರ ಎಕಾನಮಿನ ನಿಮಗೆ ಬೂಸ್ಟ್ ಮಾಡುತ್ತೆ ಅಂತ ಉದಾಹರಣೆ. ಆಮೇಲೆ ನೀವು ಸಚಿನ್ ಉದಾಹರಣೆ ಕೊಟ್ರಿ, ನಾನು ಈಗ ಲೇಟೆಸ್ಟ್ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇಡೀ ವರ್ಲ್ಡಲ್ಲಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಲಿಸ್ಟಲ್ಲಿ ನೀವು ನೋಡ್ತಾ ಇದ್ರೆ ಆನ್ ಸೋಷಿಯಲ್ ಮೀಡಿಯಾ ವಿರಾಟ್ ಕೊಹ್ಲಿ ಟಾಪಲ್ಲಿ ಸಿಗ್ತಾರೆ ನಿಮಗೆ, ಟಾಪ್ 5 ಎಲ್ರಿಗೂ ಶಾಕ್ ಆಗಿ ಗುರು ಲೆಬ್ರಾನ್ ಜೇಮ್ಸ್ ಅಲ್ಲ ಯಾರು ನಿಮಗೆ ಇಡೀ ಜಗತ್ತಲ್ಲಿ ಗೊತ್ತಿರೋಂಥ ಸ್ಪೋರ್ಟ್ಸ್ ಪರ್ಸನ್ ಇಲ್ಲ, ಈ ವ್ಯಕ್ತಿ ಹೆಂಗೆ ಬಂದಿದ್ದಾರೆ ಅಂತ. ದಿಸ್ ಈಸ್ ಒನ್ ಆಫ್ ದಿ ಫ್ಯಾಕ್ಟರ್ಸ್ ಇನ್ಫ್ಯಾಕ್ಟ್ ಹೆಲ್ಪ್ ಮಾಡಿದ್ದು ಕ್ರಿಕೆಟ್ನ ಒಲಿಂಪಿಕ್ಸಲ್ಲಿ ತೊಗೊಳೋದಕ್ಕೆ ಅಂತ ಕೂಡ. ಅಂದರೆ ಒಬ್ಬ ವ್ಯಕ್ತಿ ಅವನ ಪಾಪ್ಯುಲಾರಿಟಿ ಯಾವ ಥರ ಇಡೀ ಗೇಮ್ ಮೇಲೆ ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಅಂದರೆ ಯಾವುದೇ ಒಂದು ಸ್ಪೋರ್ಟ್ ಬೆಳಿಬೇಕು ಅಂದರೆ ಅಲ್ಲಿ ಒಬ್ಬ ಸೂಪರ್ ಹೀರೋ ಇರಬೇಕು, ಅವಾಗಲೇ ನಿಮಗೆ. ಇವಾಗ ಕ್ರಿಕೆಟ್ ಇವತ್ತು ಭಾರತದಲ್ಲಿ ಯಾಕೆ ಇಷ್ಟು ಫೇಮಸ್ ಆಗಿದೆ, ಆದರೆ ಜನರ ಜೊತೆ ಯಾಕೆ ಅಷ್ಟೊಂದು ಏನು ಹೇಳ್ತೀರಾ ಫೆಮಿಲಿಯರ್ ಆಗಿದೆ ಅಂದರೆ ಬಿಕಾಸ್ ನಾವು ಮುಂಚೆಯಿಂದನೂ ನೋಡಿದ್ದೀವಿ ಕಪಿಲ್ ದೇವ್, ದೆನ್ ಸಚಿನ್, ಇವಾಗ ವಿರಾಟ್ ಕೊಹ್ಲಿ. ಕರೆಕ್ಟ್. ನಿಮಗೆ ಆಟ ಬೆಳೆಯೋದು ಯಾವಾಗ ಅಂದರೆ ಇವಾಗ ಬ್ಯಾಡ್ಮಿಂಟನ್ ನೆಕ್ಸ್ಟ್ ಲೆವೆಲ್ ಏನು ಹೇಳ್ತೀರಾ ಇಂಡಿಯಾಲ್ ನೆಕ್ಸ್ಟ್ ರೈಸಿಂಗ್ ಸ್ಪೋರ್ಟ್ ಅಂತ ಮಾತಾಡ್ತೀವಿ. ಬಿಕಾಸ್ ದೀಪಿಕಾ ಪಡ್ಕೋನೆ ಅಂತೀನಿ, ಅವ್ರ ತಂದೆ ಪ್ರಕಾಶ್ ಪಡ್ಕೋನೆ ಫಸ್ಟ್ ಆಲ್ ಇಂಗ್ಲೆಂಡ್ ಚಾಂಪಿಯನ್ಸ್ ಆದ್ರು. ಅದಾದ್ಮೇಲೆ ಪುಲೇಲ ಗೋಪಿಚಂದ್ ಬಂದ್ರು, ಸೈನಾ ನೆಹ್ವಾಲ್ ಬಂದ್ರು, PV ಸಿಂಧು ಬಂದ್ರು. ಹಾಗಾಗಿ ಇವಾಗ ಎಲ್ರೂ ಗಮನ ಸೆಳೆದಿದೆ ಬ್ಯಾಡ್ಮಿಂಟನ್. ಸೊ ಸಿಮಿಲರ್ಲಿ ನಿಮ್ಗೆ ಸೂಪರ್ ಸ್ಟಾರ್ಸ್ ಯಾವಾಗ ಬರ್ತಾರಲ್ಲ ಆ ಗೇಮ್ ಉದ್ಧಾರ ಆಗುತ್ತೆ. ನಿಜ ಸರ್, ವೆರಿ ಟ್ರೂ. ಸೊ ನಾನು ಹೇಳಿದ ಹಾಗೆ ಕ್ರಿಕೆಟ್ ಬಹಳ ಇಂಟ್ರೆಸ್ಟಿಂಗ್ ಅಂತ ನನಗಂತೂ ಅನ್ಸುತ್ತೆ. ಆ ಕಥೆಗಳನ್ನ ನನ್ನ ಹಸ್ಬೆಂಡ್ ಹತ್ರ ಕೇಳ್ತಾ ಇರ್ತೀನಿ, ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋ ಕಥೆಗಳು ಹೇಳು, ಅದು ಹೇಳು, ಇದು ಹೇಳು. ಸ್ಪೋರ್ಟ್ಸ್ ಅನ್ನೋದೇ ನಮಗೆ ಜೀವನದಲ್ಲಿ ಎಷ್ಟೊಂದು ಕಲಿಸ್ಕೊಟ್ಬಿಡುತ್ತೆ ಅನ್ನೋದಕ್ಕೆ. ಒಂದು ಹೇಳ್ತಾರಲ್ಲ ಸರ್, ಯಾವುದೇ ಶಾಲೆ ಆಗಲಿ ನೀವು ಹೇಗೆ ಗೆಲ್ಲಬೇಕು ಅಂತ ಹೇಳ್ಕೊಡ್ತಾರೆ, ಹೌ ಟು ಸಕ್ಸೀಡ್ ಅಂತ. ಬಟ್ ಇಫ್ ಯು ಫೇಲ್, ಇಫ್ ಯು ಲೂಸ್, ಹೌ ಟು ರೈಸ್ ಅನ್ನೋದನ್ನ ಮತ್ತೆ ಯಾವ ಶಾಲೆಯಲ್ಲೂ ಹೇಳ್ಕೊಡೋದಿಲ್ಲ. ಐ ಥಿಂಕ್ ಸ್ಪೋರ್ಟ್ಸ್ ಡಸ್ ದಟ್. ಲೈಫ್ ಸ್ಕಿಲ್ಗಳನ್ನ ಹೇಳ್ಕೊಡಲ್ಲ. ನೀವು ನೋಡಿ, ನೀವು ಹೇಳ್ದಂಗೆ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡೋಕ್ಕೆ ನೀವು ರೆಡಿ ಇರಬೇಕು. ಆಮೇಲೆ ಅದು ತಲೆ ಒಳಗೆ ಹೋಗದೆ ಇರೋಂಗೆ ನೆಕ್ಸ್ಟ್ ಡೇ ಕಿಟ್ ಬ್ಯಾಕ್ ತೊಗೊಂಡು ಪ್ರಾಕ್ಟೀಸ್ಗೆ ಹೋಗೋಕ್ಕೆ ರೆಡಿ ಇರಬೇಕು, ರೆಡಿ ಫಾರ್ ದ ನೆಕ್ಸ್ಟ್ ಬ್ಯಾಟಲ್ ಅಂತ ಹೇಳ್ತಾರಲ್ಲ ಆ ಥರ. ಅಟ್ ದಿ ಸೇಮ್ ಟೈಮು ಸ್ಪೋರ್ಟ್ಸ್ ನಿಮಗೆ ಸಕ್ಸಸ್ನ ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಕೂಡ ಹೇಳ್ಕೊಡುತ್ತೆ. ಆಮೇಲೆ ಆ್ಯಸ್ ಎ ಟೀಮ್ ನೀವು ಯಾವ ಥರ ಆಡಬೇಕು, ಆಮೇಲೆ ಟೀಮ್ನ ಯಾವ ಥರ ಲೀಡ್ ಮಾಡಬೇಕು. ಕರೆಕ್ಟ್. ಇದೆಲ್ಲ ಯಾವ ಒಂದು ಸಿಲೆಬಸ್ಸಲ್ಲಿದೆ ನಿಮಗೆ? ICS ಇದೆಯಾ, CBS ಇದೆಯಾ, ಸ್ಟೇಟ್ ಸಿಲೆಬಸ್ಸಲ್ಲಿದೆಯಾ? ಎಲ್ಲೂ ಇಲ್ಲದೆ ಇರುವಂಥ ಪಾಠಗಳು. ಆಮೇಲೆ ಆ ಪಾಠಗಳು ಇರ್ರೆಲೆವೆಂಟ್ ಅಂತ ಮಾತಾಡ್ತಾ ಇಲ್ಲ, ಇದು ಎಷ್ಟು ರೆಲೆವೆಂಟ್ ಅಂತ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಕಂಪೇರ್ಡ್ ಟು ಎ ನಾರ್ಮಲ್ ಪರ್ಸನ್, ಒಬ್ಬ ಸ್ಪೋರ್ಟ್ಸ್ ಪರ್ಸನ್, ಅವನಿಗೆ ಜನಗಳ ಮಧ್ಯ ಯಾವ ಥರ ಇರಬೇಕು, ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು, ಯಾವಾಗ ಒಂದು ಸ್ಟೆಪ್ ಹಿಂದೆ ತೊಗೋಬೇಕು, ಯಾವಾಗ ಮುಂದೆ ಲೀಡರ್ಶಿಪ್ ತೊಗೋಬೇಕು, ಅದೆಲ್ಲ ಕ್ಲಿಯರ್ ಆಗಿ ಅವನಿಗೆ ಗೊತ್ತಿರುತ್ತೆ. ಸಮ್ಟೈಮ್ಸ್ ಆಸ್ ಎ ಟೀಮ್ ಯಾವ ಥರ ಆಡಬೇಕು, ಒಬ್ಬರನ್ನ ಸಕ್ಸಸ್ ಯಾವ ಥರ ಎಂಜಾಯ್ ಮಾಡಬೇಕು, ಇದೆಲ್ಲ ನಿಮಗೆ ಒಂದು ಟೀಮ್ ಸ್ಪೋರ್ಟ್ ಹೇಳ್ಕೊಡುತ್ತೆ. ಅದು ಯಾವ ಯೂನಿವರ್ಸಿಟಿನೂ ಹೇಳ್ಕೊಟ್ಟಿಲ್ಲ. ಸಿನ್ಸ್ ನೌ ದಟ್ ನಮ್ಮ ವ್ಯೂವರ್ಸ್ ಆ್ಯಂಡ್ ನಾನು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕ್ಯೂರಿಯಸ್ ಆಗಿ ನಿಮ್ಮ ಮಾತನ್ನ ಇಲ್ಲಿವರೆಗೂ ಕೇಳಿ, ಇವಾಗ ಎಕ್ಸ್ಟ್ರಾ ಕ್ಯೂರಿಯಸ್ ಆಗಿರೋ ಒಂದಷ್ಟು ವಿಷಯ ಫ್ರಮ್ ದ ಹಾರ್ಸಸ್ ಮೌತ್ ಅಂತಾರಲ್ಲ, ಒಂದು ಮೂರು ಕಥೆಗಳನ್ನ ನಮ್ಗೆ ಹೇಳಬಹುದಾ? ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕ್ರಿಕೆಟ್ ಸ್ಟೋರೀಸ್ ವಿಚ್ ಇಸ್ ಇನ್ಸ್ಪೈರ್ಡ್ ಯು, ಅಥವಾ ಎಲ್ಲೂ ನಮ್ಮ ಗೂಗಲ್ ಅಲ್ಲಿ ಜನರಲಿ ಹೊರಗೆ ಸಿಗದೇ ಇರುವಂಥ ಇನ್ಸ್ಪೈರಿಂಗ್ ಕ್ರಿಕೆಟಿಂಗ್ ಸ್ಟೋರೀಸ್ ನೀವು ಹೇಳಬೇಕು ಅನ್ನೋದಿದ್ರೆ. ನನಗೆ ಇನ್ಫ್ಯಾಕ್ಟ್ ಬಹಳ ಇಂಪ್ಯಾಕ್ಟ್ ಮಾಡಿದ್ದು ಅಂದರೆ ಶೇನ್ ವಾರ್ನ್. ಇನ್ಫ್ಯಾಕ್ಟ್ ಆ ಒಂದು ಸ್ಟೆಪ್ ಬೌಲಿಂಗು ಅವರಿಂದನೇ ಬಂತ ಅಂತ ಕೂಡ ನನಗೆ ಅನಿಸ್ತಾ ಇದೆ. ಯಾಕೆ ಗೊತ್ತಾ, ಅವರು ಇನಿಷಿಯಲ್ ಸ್ಟೇಜಸ್ ನೀವು ನೋಡಿದ್ರೆ ಒಂದು 2 ಜನ ನಡ್ಕೊಂಬರೋರು, ಅವ್ರದ್ದು ಎಫರ್ಟ್ ಎಲ್ಲ ಲಾಸ್ಟ್ ಸ್ಟೆಪ್ಪಲ್ಲಿ ಇರೋದು. ಇನ್ಫ್ಯಾಕ್ಟ್ ಆ ಮೆಸ್ಮರೈಸಿಂಗ್ ಕ್ಯಾರೆಕ್ಟರು, ಮೆಸ್ಮರೈಸಿಂಗ್ ಬೌಲಿಂಗು. ಆಮೇಲೆ ಅವ್ರು ಬೌಲಿಂಗ್ ಮಾಡುವಾಗ ನಾನೇ ರಾಜ, ನಾನೇ ಆಳ್ತಾ ಇರೋದು ಈ ಒಂದು ಗ್ರೌಂಡ್ನ ಅನ್ನೋ ಒಂದು ಬಾಡಿ ಲ್ಯಾಂಗ್ವೇಜ್ನ ತೋರಿಸೋರು. ಫಸ್ಟ್ ನಾನು ಕಲ್ತಿದ್ದು ಐ ಥಿಂಕ್ ಅವರಿಂದನೇ ಅಂತ ಅನಿಸ್ತಾ ಇದೆ. ಅವಾಗ ಏನು ಗೊತ್ತಾ ನಿಮಗೆ, ಅವರು ಕೇಬಲ್ ಅವ್ನು ಫಸ್ಟ್ ಆಫ್ ಆಲ್ 1 ಚಾನಲ್ 2 ಚಾನಲ್ ಕೊಡ್ತಾ ಇದ್ದು. ಇಂಗ್ಲೆಂಡು ಆಸ್ಟ್ರೇಲಿಯಾ ಮ್ಯಾಚ್ ಆಗ್ತಾ ಇದೆ ಅಂದರೆ ಅವನ್ನ ರಿಕ್ವೆಸ್ಟ್ ಮಾಡ್ಕೋಬೇಕು, ಅಣ್ಣ ದಯವಿಟ್ಟು ಪ್ರೈಮ್ ಸ್ಪೋರ್ಟ್ಸ್ ಅಂತ ಬರೋದು. ಅವಾಗ ಸ್ಟಾರ್ ಸ್ಪೋರ್ಟ್ಸು ಆಗಿರಲಿಲ್ಲ, ಪ್ರೈಮ್ ಸ್ಪೋರ್ಟ್ಸ್ ಅಂತ, ಅದನ್ನು ಹಾಕಪ್ಪ ದಯವಿಟ್ಟು ನೀನು ಅಂತ ಹೇಳಿ ಹಾಕಿಸ್ಕೊಂಡು ಆ ಹೈಲೈಟ್ಸ್ ನೋಡ್ತಾ ಇದ್ದು. ಅಂದರೆ ಕಾಯ್ತಾ ಇದ್ವಿ ಆ ಟೈಮ್ಗೆ. ನಿಮಗೆ ಅದು ಸ್ಕೇರ್ಸಿಟಿ ಇದ್ದಾಗ ಅದ್ರ ಡಿಮಾಂಡ್ ಜಾಸ್ತಿ ಆಗುತ್ತೆ. ಅಲ್ಲಿಂದ ನಾನು ಕಲಿತೆ ಇನ್ಫ್ಯಾಕ್ಟ್ ಯಾವ ಥರ ಇರಬೇಕು ಬಾಡಿ ಲ್ಯಾಂಗ್ವೇಜು. ಅಂದರೆ ನೀನು ಆ ಥರ ಕಲ್ತ್ಕೊಂಡ್ಬಿಟ್ಟೇನೋ ಅಂತ ಕೇಳಿದ್ರೆ ಖಂಡಿತ ಇಲ್ಲ, ಅವ್ರ ಲೆವೆಲ್ಲೇ ಬೇರೆ. ಬಟ್ ಅಟ್ಲೀಸ್ಟ್ ಒಂಚೂರು ನಮಗೆ ಮಾಹಿತಿ ಸಿಕ್ತು ಅಂತ ಅನಿಸ್ತಾ ಇದೆ. ಆಮೇಲೆ ನನ್ನ ಜೊತೆ ಜೂನಿಯರ್ ಕ್ರಿಕೆಟ್ ಆಡಿದ್ದು ಸುಜಿತ್ತು ಮತ್ತು ರಾಹುಲ್. ನಾವು ಅಂಡರ್ 15 ಒಟ್ಟಿಗೆ ಆಡ್ಕೊಂಡ್ವಿ. ರಾಹುಲ್ ದ್ರಾವಿಡ್ ವಾಸ್ ಮೈ ಫಸ್ಟ್ ವಿಕೆಟ್ ಕೀಪರ್ ಸ್ಟೇಟ್ ಗಾರ್ಡ್ದಾಗ ವಿಜಯವಾಡಲ್ಲಿ. ಒಂದು ವರ್ಡ್ ಆ ವ್ಯಕ್ತಿಗೆ ಕನ್ನಡ ಬರ್ತಾ ಇರಲಿಲ್ಲ. ಅವರೆಲ್ಲ ಬೆಳೆದಿದ್ದು ಇಂದ್ರಾನಗರ್ ಸೈಡು, ಓದಿದ್ದು ಸೈಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲ್ ಅಂತ. ಕನ್ನಡ ಅಲ್ಲಿ ಕರಿಕ್ಯುಲಮಲ್ಲೂ ಇರಲಿಲ್ಲ,
ಅವರು ಆಡ್ತಾ ಇದ್ದಂಥ ಕ್ಲಬ್ಬಲ್ಲೂ ಕನ್ನಡ ಬರ್ತಾ ಇರಲಿಲ್ಲ, ಹಾಗಾಗಿ ಅವ್ರಿಗೂ ಕನ್ನಡ ಬರ್ತಾ ಇಲ್ಲ. ನಾವು ಓದಿದ್ದು, ನೀವು ಓದ್ತಾ ಇದ್ದಲ್ಲಿ ಬೆಂಗಳೂರು ಹೈಸ್ಕೂಲ್, ನಾವು ಕನ್ನಡದಲ್ಲೇ ಕಾನ್ವರ್ಸ್ ಮಾಡ್ತಾ ಇದ್ದು. ಇಂಗ್ಲೀಷ್ ವಾಸ್ ಸಬ್ಜೆಕ್ಟ್ ಅಷ್ಟೇ. ನಾವು ಮೇಷ್ಟ್ರ ಜೊತೆ ಟಾಕ್ ಇನ್ ಇಂಗ್ಲೀಷ್ ಅಂತಾನು ಹೇಳ್ತಾ ಇರಲಿಲ್ಲ. ನಮ್ಗೇನು ಡೌಟ್ ಇದ್ರು ಕನ್ನಡದಲ್ಲಿ ಕೇಳ್ತಾ ಇದ್ವಿ, ಅವರು ಕನ್ನಡದಲ್ಲೇ ಉತ್ತರ ಕೊಡ್ತಾ ಇದ್ರು, ಎಕ್ಸ್ಪ್ಲೈನ್ ಮಾಡಿ. ಇಂಗ್ಲೀಷ್ನು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ನಮಗೆ. ಈಗ ಆ ಥರ. ಸೊ ನಮಗೆ ಕನ್ನಡ ಮಾತಾಡೋಕ್ಕೆ ಧೈರ್ಯ ಇಲ್ಲ, ಅವನಿಗೆ ಕನ್ನಡ ಬರೋದಿಲ್ಲ. ಸೊ ಇಬ್ರು ಒಂದೇ ಲ್ಯಾಂಗ್ವೇಜ್. ಅವ್ನು ಇಂಗ್ಲೀಷು, ನಾವು ಕನ್ನಡ, ಆ ಥರ ಲೆಕ್ಕದಲ್ಲಿ. ನಾನು ಬೌಲಿಂಗ್ ಮಾಡುವಾಗ ಅವ್ನಿಗೆ ಬರ್ತಾ ಇದ್ದು 2 ವರ್ಡ್. ಅದು ಪಾಪ ಯಾರ ಹತ್ರ ತಿಳ್ಕೊಂಡೋ ಗೊತ್ತಿಲ್ಲ. ಮೇಲಿಂದ ಹಾಕೋ, ಮೇಲಿಂದ ಹಾಕೋ. ಮೇಲಿಂದ ಹಾಕೋ ಅಂದ್ರೆ ಏನು? ಫ್ಲೈಟ್ ಮಾಡು ಬಾಲ್ನ ಅಂತ. ಅಂದರೆ ಫ್ಲೈಟ್ ಮಾಡಿದ್ರೆ ಆಬ್ವಿಯಸ್ಲಿ ಬಾಲ್ಗೆ ಏರ್ ಟೈಮ್ ಇರುವಾಗ ಮುಂದೆ ಬೀಳ್ತಾ ಇತ್ತು. ಮುಂದೆ ಬೀಳ್ತಾ ಇದ್ದಾಗ ಬ್ಯಾಟ್ಸ್ಮನ್ ಮುಂದೆ ಆಡೋದು ಅಷ್ಟು ಸುಲಭ ಅಲ್ಲ. ಅಂದರೆ ಕ್ರಿಕೆಟ್ ಆಡೋರಿಗೆ ಫಸ್ಟ್ ಹೇಳ್ಕೊಡೋದು ಏನು ಗೊತ್ತಾ? ಡ್ರೈವ್ ಯಾವ ಥರ ಆಡಬೇಕು ಅಂತ. ಮುಂದೆ ಬಂದು ಆಡೋದು ಅಷ್ಟು ಸುಲಭ ಇಲ್ಲ ಅಂತ. ಸೊ ಅದು ಮೋಸ್ಟ್ ಡಿಫಿಕಲ್ಟ್ ಆರ್ಟ್ಸ್ ಅಂತ. ಸೊ ಮುಂದೆ ಹಾಕಪ್ಪ ನೀನು, ಔಟ್ ಆಗ್ತಾನೆ ಅವನು ಅಂತ. ದಟ್ ಈಸ್ ದ ಮಾರಲ್ ಆಫ್ ದಿ ಸ್ಟೋರಿ. ಅದು ನಮ್ಗೆ ಐಡಿಯಾನೇ ಇರಲಿಲ್ಲ. 15 ವರ್ಷನೂ ಆಗಿಲ್ಲ ನಮಗೆ. ಆ ಟೈಮಲ್ಲಿ ಸುಜಿತ್ ನಿಜವಾಗ್ಲೂ ನಾವು ಏನು ಹೇಳ್ತೀರಾ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬರ್ತಾ ಇದ್ದು. ನಮ್ಮ ಹತ್ರ ಕಿಟ್ ಇರ್ತಾ ಇರಲಿಲ್ಲ. ಯಾವುದೋ ಒಂದು ಬೇಸಿಕ್ ಶೂಸ್, ಸ್ಕೂಲ್ಗೆ ಏನು ಹಾಕೊಂಡು ಹೋಗ್ತಾ ಇದೀವೋ ಅದೇ ಶೂಸಲ್ಲೇ ಆಡ್ತಾ ಇದ್ದಿದ್ದು ನಾವು. ಸೊ ಆ ಗೇಮ್ನ ಇಂಟ್ರಿಕಸೀಸೇ ಗೊತ್ತಿರಲಿಲ್ಲ, ಆ ಗೇಮ್ ಇಂಪಾರ್ಟೆನ್ಸ್ ಅನ್ನೋದೇ ಗೊತ್ತಿರಲಿಲ್ಲ. ಎಕ್ವಿಪ್ಮೆಂಟ್ಸು ಇಷ್ಟು ಡಿಫ್ರೆನ್ಸ್ ಮಾಡುತ್ತೆ ಅಂತ ನಮಗೆ ಇನ್ಫ್ಯಾಕ್ಟು ಅವರು ಶೇರ್ ಮಾಡ್ತಾಯಿದ್ರು. ರಾಹುಲ್ ದ್ರಾವಿಡ್ ಇನ್ಫ್ಯಾಕ್ಟ್ ಅವರ ಒಂದು ಥಿಂಗ್ಸ್ನ ನಮ್ಮ ಜೊತೆ ಶೇರ್ ಮಾಡೋರು. ಸುಜಿತ್ ಅವರು ದೇವರ್ ಫ್ಯಾನ್ ಆಫ್ ಮೈ ಬ್ಯಾಟಿಂಗ್. ಇನ್ಫ್ಯಾಕ್ಟ್ ನನ್ನ ಹತ್ರ ಕಿಟ್ಟೇ ಇರಲಿಲ್ಲ ಬ್ಯಾಟಿಂಗ್ ಆಡಬೇಕಾದ್ರೆ. ಬಟ್ ಕ್ರೂಷಿಯಲ್ ರನ್ಸು ಒಂದು ಟೈಮಲ್ಲಿ ಸಮ್ವೇರ್ ಇನ್ 89, 90 ಅಂಡರ್ 19 ಆಡುವಾಗ ಒಂದು ಪಾಯಿಂಟ್ ಸಿಸ್ಟಮ್ ಅಂತ ಬಂತು ನಮ್ಮ ಅಂಡರ್ 19ಅಲ್ಲಿ. 250 ಆಡಿದ್ರೆ ಇಷ್ಟು ಬೋನಸ್ ಪಾಯಿಂಟು, 300 ಮಾಡಿದ್ರೆ ಈ ಬೋನಸ್ ಪಾಯಿಂಟ್ ಅಂತ. ಆ ಬೋನಸ್ ಪಾಯಿಂಟ್ ಎಲ್ಲ ನೀವು ಬರ್ತಾಯಿದ್ರು. ಟಾಪ್ ಆರ್ಡರ್ ಔಟ್ ಆದಮೇಲೆ ನಾನು ಲೋಯರ್ ಆರ್ಡ್ರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದಾಗ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ತೊಗೊಂಬರ್ತಾ ಇತ್ತು ನಾನು ಬ್ಯಾಟಿಂಗ್. ಸೊ ಅದಕ್ಕೋಸ್ಕರ ಸುಜಿತ್ ಅವ್ನು ಬ್ಯಾಟ್ ಕೊಡೋನು. ಅದಕ್ಕೆ ಮುಂಚೆ ಅಂಡರ್ 15ಅಲ್ಲಿ ನಾನು ಫಸ್ಟ್ ಕ್ಯಾಪ್ಟನ್ ಆಗಿದ್ದು ಫಜಲ್ ಖಲೀಲ್ ಅಂತ. ಆ ವ್ಯಕ್ತಿ ಇನ್ಫ್ಯಾಕ್ಟ್ ಅವ್ನು ಹೊಸ ಪ್ಯಾಟ್ ತೊಗೊಂಡ್ಮೇಲೆ ಅವ್ನ ಪ್ಯಾಟ್ ನನಗೆ ಕೊಟ್ಟೇ ಬಿಟ್ಟೆ. ಅವ್ನು ಬ್ಯಾಟು ಕೂಡ ಕೊಡೋನು, ಯಾಕಂದ್ರೆ ಅವ್ರು ಟಾಪ್ ಆರ್ಡ್ರಲ್ಲಿ ಆಡೋರು. ಅವ್ರು ಜನರಲಿ ಔಟ್ ಆಗಿರೋರು ನಾನು ಬ್ಯಾಟಿಂಗ್ ಬರುವಾಗ. ಸೊ ಅವ್ರು ಬ್ಯಾಟ್ನ ಶೇರ್ ಮಾಡೋ ಅಂದರೆ ಆ ಟೈಮಲ್ಲಿ ಆ ಥರ ಒಂದು ಏನು ಹೇಳ್ತೀರಾ ಉದಾರ ಮನೋಭಾವ ಇತ್ತು ನಮಗೆ. ಇಲ್ಲ ಅಂದರೆ ಆಬ್ವಿಯಸ್ಲಿ ಈ ಥರ ಬೆಳೆಯೋಕ್ಕಾಗ್ತಾ ಇತ್ತೋ ಇಲ್ಲ ಹೋಗುತ್ತೆ. ಸೊ ಇವತ್ತಿಗೂ ನನ್ನ ಪ್ರೋಗ್ರಾಮ್ ಏನಾರು ಇವರು ನೋಡಿದ್ರೆ ಅವ್ರಿಗೆ ಇಲ್ಲಿಂದಾನೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಜಿತ್ ಇರಲಿ, ರಾಹುಲ್ ಇರಲಿ, ಫಜಲ್ ಖಲೀಲ್. ಇವತ್ತಿಗೆ ಒನ್ ಆಫ್ ದ ಕ್ಲೋಸೆಸ್ಟ್ ಫ್ರೆಂಡ್ಸ್ ಆಲ್ಸೋ ನಿಮಗೆ ರಾಹುಲ್ ಸರ್ ಅಲ್ವಾ? ಅಂದರೆ ಆಬ್ವಿಯಸ್ಲಿ ಅವರ ಒಂದು ಲೆವೆಲಲ್ಲಿ ಬಿಸಿ ಆಗೋದ್ರೆ ಅಂದರೆ ಇವತ್ತಿಗೂ ಅದೇ ಥರ ಮಾತಾಡಿಸ್ತಾರೆ. ಡೌನ್ ಟು ಅರ್ತ್ ಮ್ಯಾನ್, ಜಾನಿ ಹೇಗಿದೆಯಪ್ಪ ಅಂದರೆ ಇವಾಗ ಅವ್ರ ಕನ್ನಡ ಬೆಟರ್ ಆಗಿದೆ. ನಾಟ್ ಲೈಕ್ ದೋಸ್ ಡೇಸ್. ಇವಾಗ ರಾಹುಲ್ ಈಸ್ ಅ ಬೆಟರ್ ಪರ್ಸನ್ ಅಂತ ಹೇಳ್ಬೇಕು. ಕನ್ನಡದಲ್ಲಿ ಬೆಟರ್ ಆಗಿ ಮಾತಾಡ್ತಾರೆ ಅಂತ ಹೇಳಿ. ಓಕೆ, ಸೊ ಇವಾಗ ಸರ್ ನಿಮ್ಮಷ್ಟು ನಾಲೆಜ್ ನನಗಿಲ್ದೇ ಇರಬಹುದು, ಏನೋ ಒಂದು ಸ್ವಲ್ಪ ಬುದ್ಧಿಶಕ್ತಿ ಉಪಯೋಗಿಸಿ ಒಂದು 3 ಒಗ್ಗಟ್ಟುಗಳನ್ನ ಬರ್ಕೊಂಡ್ಬಂದಿದ್ದೀನಿ ರಿಲೇಟೆಡ್ ಟು ಕ್ರಿಕೆಟ್. ಒಬ್ಬಟ್ಟು ನೀವು, ಬಟ್ ಖುಷಿ ಪಡ್ಬೇಕು ನೀವು. ಒಬ್ಬಟ್ಟು ಅಂದಿದ್ರೆ ನಿಮಗೆ ತಿನ್ನಕ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಒಗ್ಗಟ್ಟು ಕ್ರಿಕೆಟ್ ಬಗ್ಗೆ ಇದೆ, ಸೊ ನಿಮಗೆ ತುಂಬಾ ಈಸಿ. ಸರಿನಾ? ಮೊದಲನೇದು, ನಾನು ಜೊತೆಯಾಗೆ ಬರೋದು ಅಂದ್ರೆ ಐ ಕಮ್ ಇನ್ ಪೇರ್ಸ್ ಬಟ್ ಐ ಆಮ್ ನಾಟ್ ಶೂಸ್. ನಾನು ಎತ್ತರದಲ್ಲೇ ಕೂರೋದು, ಐ ಸಿಟ್ ಆನ್ ಟಾಪ್ ಬಟ್ ಐ ಆಮ್ ನಾಟ್ ಹ್ಯಾಟ್. ಯಾರೂ ತಳ್ಳದೆಯೇ ನಾನು ಬೀಳ್ತೀನಿ, ಐ ಕ್ಯಾನ್ ಫಾಲ್ ವಿತೌಟ್ ಅ ಪುಷ್ ಆ್ಯಂಡ್ ಯು ಡೋಂಟ್ ವಾಂಟ್ ದ್ಯಾಟ್. ಬೇಲ್ಸ್. ಎಸ್, ಯಾಕಂದ್ರೆ ಬೇಲ್ಸ್ ಬಿದ್ರೆ ಔಟ್ ಅಲ್ವಾ? ಬಟ್ ಆಸ್ ಎ ಬೌಲರ್ ನಾನು ಬೀಳ್ಬೇಕು ಅಂತ ಹೇಳ್ತೀನಿ. ನಿಮ್ತಿ ಮಾಡ್ತಿರ್ಬೇಕಾದ್ರೆ ಆಫ್ ಕೋರ್ಸ್. ಸೊ ಬೇಲ್ಸ್. ಎರಡನೇದ್ದು, ಐ ವಿಲ್ ಹೆಲ್ಪ್ ಯು ಡಕ್, ಆದರೆ ನಾನು ಪಕ್ಷಿ ಅಲ್ಲ. ಓಕೆ, ಅಷ್ಟೇ. ಐ ವಿಲ್ ಹೆಲ್ಪ್ ಯು ಡಕ್ ಬಟ್ ನಾನು ಪಕ್ಷಿ ಅಲ್ಲ. ನಾಟ್ ಅ ಬರ್ಡ್. ಬೌನ್ಸರ್. ಎಸ್, ಇದು ಬೌನ್ಸರ್ ತರ ಆಯ್ತು, ಬಟ್ ನಾನು ಡಕ್ ಮಾಡ್ಬೇಕಾಯ್ತು, ಆನ್ಸರ್ ಮಾಡ್ಬಿಟ್ಟೆ. ಮೂರನೇ ಹಾಗೂ ಕಡೆಯ ಒಗಟು, ಐ ಆಮ್ ಯೂಸ್ ಟು ಸ್ಕೋರಿಂಗ್, ಐ ಆಮ್ ಹೈ, ಐ ಆಮ್ ವೈಡ್ ಅಂಡ್ ಸಮಟೈಮ್ಸ್ ಐ ಆಮ್ ಜಸ್ಟ್ ಬೈ. ನಾನು ಯಾರು? ಎಕ್ಸ್ಟ್ರಾ. ಕರೆಕ್ಟ್ ಸರ್. ಯಾರು ನೀನ್ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ನಾನು. ಬಟ್ ಚೆನ್ನಾಗಿ ಫ್ರೇಮ್ ಮಾಡಿದ್ದೀರಾ ನೀವು, ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಥ್ಯಾಂಕ್ ಯು ಸರ್. ಸೊ ಇವಾಗ ಸಾಕಷ್ಟು ಮಾತುಗಳ ನಂತರ ಒಂದಷ್ಟು ಸೆಗ್ಮೆಂಟ್ಸ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸೆಗ್ಮೆಂಟ್ಸ್. ನನಗಂತೂ ಇಂಟ್ರೆಸ್ಟಿಂಗು, ಐ ಹೋಪ್ ಸೊ ನಿಮಗೂ ಇದಿಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ನಾಕ್ಔಟ್ ಸೆಗ್ಮೆಂಟ್ ನನ್ನ ಮೊದಲ ಸೆಗ್ಮೆಂಟ್. ನಾಕ್ಔಟೇ ಮಾಡ್ತಾ ಇದ್ದಾರೆ, ಲೀಗ್ ಸ್ಟೇಜ್ ಇಲ್ವೇ ಇಲ್ಲ ನಿಮ್ಗೆ. ಎಕ್ಸಾಕ್ಟ್ಲಿ. ಸೊ ನೋ ಲೀಗ್, ನಾಕ್ಔಟ್, ಡೈರೆಕ್ಟ್ ನಾಕ್ಔಟ್. ಸರಿನಾ? ಸೊ ಈ ಸೆಗ್ಮೆಂಟ್ ಅಲ್ಲಿ ನಾನು 2 ಹೆಸರುಗಳನ್ನ ತಗೋತೀನಿ. ಅದು ವ್ಯಕ್ತಿಗಳ ಹೆಸರಾಗಿರಬಹುದು, ಟೀಮ್ಸ್ ಹೆಸರಾಗಿರಬಹುದು. ಒಂದನ್ನು ನಾಕ್ಔಟ್ ಮಾಡಬೇಕು, ಇನ್ನೊಂದನ್ನ ಇಟ್ಕೋಬೇಕು, ಅಂಡ್ ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸರಿ. ಜಾವಗಲ್ ಶ್ರೀನಾಥ್, ಕಪಿಲ್ ದೇವ್. ನಾಕ್ಔಟ್ ಮಾಡ್ತಾ ಇದೀನಿ ಕಪಿಲ್ ದೇವ್ ಅವ್ರನ್ನ. ಓಕೆ, ಯಾಕೆ ಇಟ್ಕೋತಾ ಇದೀನಿ ಜಾವಗಲ್ ಅಂತ ಹೇಳಿದ್ರೆ, ಒಂಥರ
ಈ ಜನರೇಷನ್ ಆಫ್ ಕ್ರಿಕೆಟರ್ಸ್ನ ಇನ್ಸ್ಪೈರ್ ಮಾಡಿದ್ದಾರೆ ಜವಗಲ್ ಶ್ರೀನಾಥ್ ಅಂತ ನನಗನ್ನಿಸ್ತಾ ಇದೆ. ಆದರೆ ವೆಂಕಿನೇ ಹೇಳ್ತಾರೆ ಅವರ ಒಂದು ಇಂಟರ್ವ್ಯೂಗಳಲ್ಲಿ, ನಾನು ಇಂಡಿಯಾಗೆ ಆಡ್ಬೋದು ಅಂತ ಬಿಲೀಫ್ ತಂದ್ಕೊಟ್ಟಿದ್ದು ಯಾರು ಅಂದರೆ ಅದು ಜವಗಲ್ ಶ್ರೀನಾಥ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಜನ್ರೇಷನ್ ಕನೆಕ್ಟ್ ಆಗೋದು ಜವಗಲ್ ಶ್ರೀನಾಥ್, ಅದಕ್ಕೆ ಅವ್ರನ್ನ ಇಟ್ಕೊಂಡು. ದಿಸ್ ಮೈಟ್ ಬಿ ಅ ಟಫ್ ಒನ್. ಜವಗಲ್ ಶ್ರೀನಾಥ್, ಅನಿಲ್ ಕುಂಬ್ಳೆ. ಈಗ ಜವಗಲ್ನ ಬಿಡ್ತೀನಿ, ಅನಿಲ್ನ ಇಟ್ಕೊಳ್ತೀನಿ. ಯಾಕಂದ್ರೆ ಅನಿಲ್ ನಮ್ ಕ್ಯಾಟಗರಿ ಅವರು ರೈಟ್ ಆರ್ಮ್ ಲೆಗ್ ಸ್ಪಿನ್ನರ್. ಆಮೇಲೆ ಒಂಥರ ಆ ಒಂದು ಗತ್ತಿದೆ, ಆ ಗಂಭೀರತೆ ಇದೆ ಅನಿಲ್ ಹತ್ರ. ಎಲ್ಲ ಗುಣಗಳು, ಯಾವುದೋ ಒಬ್ಬ ಏನು ಹೇಳ್ತೀರಾ ರೋಲ್ ಮಾಡಲ್ ಒಬ್ಬ ಯಂಗ್ಸ್ಟರ್ ಯಾರಪ್ಪ, ಯಾವ ಥರ ಕ್ರಿಕೆಟ್ ಫೀಲ್ಡಲ್ಲಿ ಆನ್ ಆ್ಯಂಡ್ ಆಫ್ ದ ಫೀಲ್ಡ್ ಬಿಹೇವ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟ್ರೈಟ್ ಅವೇ ಅನಿಲ್ ಕುಂಬ್ಳೆ ಅಂತ ಹೇಳ್ತೀನಿ. ಆ ಥರ ಅಂದರೆ ಅವ್ರು ನೋಡಿದ್ರೆ ನೀವು ರೆಸ್ಪೆಕ್ಟ್ ಕೊಡಬೇಕು, ಆ ಥರ ಒಂದು. ಬಟ್ ರಿಯಲಿ ನೈಸ್ ಗಾಯ್. ಇವತ್ತಿಗೂ ಸಿಕ್ಕಿದಾಗ ಚೆನ್ನಾಗಿ ಮಾತಾಡ್ಸ್ತಾರೆ. ಜವಗಲ್ ಮಾತಾಡ್ಸಲ್ಲ ಅಂತಲ್ಲ, ಅವರು ಒಂಥರ ಡಿಫ್ರೆಂಟ್. ನೀವು ಸಮ್ಟೈಮ್ಸ್ ಸ್ವಲ್ಪ ಪೀಪಲ್ ಅವರು ಇಂಡಿಫ್ರೆಂಟ್ ಅಂತ ಕೂಡ ಹೇಳ್ತಾರೆ, ಬಟ್ ಅದು ಪಕ್ಕಕ್ಕೆ ಹೇಳೋಣ. ಬಟ್ ಅನಿಲ್ ಚೂಸ್ ಮಾಡಿರೋ ಕಾರಣ ಇದು. ಸೂಪರ್. ಸಚಿನ್ ತೆಂಡೂಲ್ಕರ್, ವೀರೇಂದ್ರ ಸೆಹ್ವಾಗ್. ಸಚಿನ್ ರೀ, ಎನಿ ಡೇ ಇಟ್ಕೊಳ್ತಾ ಇರೋದು ನಾಕ್ಔಟ್. ಈಗ ಸೇವಾಗ್ ಇನ್ಫ್ಯಾಕ್ಟ್ ಯಾಕಂದರೆ ಸೇವಾಗೂ ಅಪ್ರಿಷಿಯೇಟ್ ಮಾಡ್ತಾರೆ ಈ ಒಂದು ಆನ್ಸರ್ ಕನ್ನಡದಲ್ಲಿ ಅವ್ರ ಅರ್ಥ ಆದರೆ. ಯಾಕಂದರೆ ಸಚಿನ್ನ ಎಮ್ಯುಲೇಟ್ ಮಾಡಿಕೊಂಡು ಅವರ ಆಟನ ಮಾಡ್ಕೊಂಡಿರೋದು ವೀರೇಂದ್ರ ಸೆಹ್ವಾಗ್. ನೀವು ಆ್ಯಕ್ಚುಲಿ ಸಚಿನ್ ವೀರೇಂದ್ರ ಸೆಹ್ವಾಗ್ ಬ್ಯಾಟಿಂಗ್ ಆಡ್ತಾ ಇದ್ರೆ ನೀವು ಯಾರು ಅಂತ ಆಸ್ ಎ ಕಮೆಂಟೇಟರ್ ಒಂದ್ಸತಿ ಕನ್ಫ್ಯೂಸ್. ಸೇಮ್ ಸ್ಟೇಚರ್, ಅವ್ರು ಹಾಕೊಳ್ಳೋ ಪ್ಯಾಡ್ಸು, ಅವರು ಒಂಥರ ಸ್ಟ್ರೋಕ್ ಪ್ಲೇ ಎಲ್ಲ ಒಂದೇ ಥರ ಕಾಣುತ್ತೆ. ಸೊ ಸಚಿನ್ ಆಬ್ವಿಯಸ್ಲಿ, ಯಾಕಂದರೆ ಅವರು ಒಂದು ಬಿಲಿಯನ್ ಡ್ರೀಮ್ಸ್ನ ಕ್ಯಾರಿ ಮಾಡೋರು. ಸಚಿನ್ ಕ್ರೀಸಲ್ಲಿ ಏನು ಗೊತ್ತಾ, ಇಂಡಿಯಾ ಬ್ಯಾಟಿಂಗ್ ಅಂದರೆ ಸಚಿನ್ ಇದ್ದಾರಾ, ಅವ್ರು ಕ್ರೀಸಲ್ಲಿ ಇದ್ದಾರೆ ಅಂದರೆ ವ್ಯೂವರ್ಶಿಪ್ ನೆಕ್ಸ್ಟ್ ಲೆವೆಲ್, ಅವ್ರು ಔಟು ಅಂದರೆ ವ್ಯೂವರ್ಶಿಪ್ ಆ ಥರ ಒಂದು ಕೇಸ್. MS ಧೋನಿ, ವಿರಾಟ್ ಕೊಹ್ಲಿ. ಇಂಟ್ರೆಸ್ಟಿಂಗ್. ಅಗೇನ್ ಇಲ್ಲಿ ಐ ಹ್ಯಾವ್ ಟು ಚೂಸ್ ವಿರಾಟ್ ಕೊಹ್ಲಿ. ಕಾರಣ ಏನು ಅಂದರೆ ಈಗಿನ ಜನ್ರೇಷನ್ಗೆ ಒಂಥರ ಡೆಮಿಗಾಡ್. ನಾವು ಸಚಿನ್ನ ಗಾಡ್ ಅಂತ ಮಾತಾಡಿದ್ರೆ ಡೆಮಿಗಾಡ್ ಯಾರಪ್ಪ? ಈಗ ನಾನು ನಿಮಗೆ ಒಲಿಂಪಿಕ್ ಉದಾಹರಣೆ ಕೊಟ್ಟೆ. ಒಲಿಂಪಿಕ್ ಉದಾಹರಣೆಯಲ್ಲಿ ಪ್ರಮುಖ ಕಾರಣ ವಿರಾಟ್ ಕೊಹ್ಲಿ ಅಂತ ಮಾತಾಡಿದ್ರೆ ವಿನಃ MS ಧೋನಿ ಅಂತ ಮಾತಾಡಲಿಲ್ಲ. ಅಂದರೆ MS ಧೋನಿ ಆಸ್ ಎ ಲೀಡರ್ ಈಸ್ ಸೆಕೆಂಡ್ ಟು ನನ್, ಅದರಲ್ಲಿ ಏನೂ ಡೌಟೇ ಇಲ್ಲ. ಬಟ್ ಕ್ರಿಕೆಟ್ನ ಯಾರು ಇಂಪ್ಯಾಕ್ಟ್ ಮಾಡಿದ್ದಾರೆ? ಇಂಡಿಯನ್ ಕ್ರಿಕೆಟ್ಗೆ ಧೋನಿ ಇಂಪ್ಯಾಕ್ಟ್ ಮಾಡಿರ್ಬೋದು, ಬಟ್ ವರ್ಲ್ಡ್ ಕ್ರಿಕೆಟ್ ಅಂತ ಮಾತಾಡಿದಾಗ ವಿರಾಟ್ ಕೊಹ್ಲಿ ಈಸ್ ಇನ್ ಅ ಡಿಫ್ರೆಂಟ್ ಲೆವೆಲ್. ಅಂದರೆ ವಿರಾಟ್ ಕೊಹ್ಲಿ ಏನು ಹೇಳ್ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬ ಸ್ಪೋರ್ಟ್ಸ್ ಪರ್ಸನ್ಗೂ ಅಂದರೆ, ಅಣ್ಣ ನೀನು ಆಡ್ತಾ ಇದೆಯಾ ಒಂದು, ಬಟ್ ಅಗೈನ್ ನೀನು ಈ ಜನರ ಜೊತೆ ಕನೆಕ್ಟ್ ಆಗಬೇಕು ಅಂದರೆ ನೀನು ಸೋಷಿಯಲ್ ಮೀಡಿಯಾಲೂ ಆ ಒಂದು ಸ್ಟ್ರಾಂಗ್ ಪ್ರೆಸೆನ್ಸ್ ಇರಬೇಕು. ಆವಾಗಲೇ ಜಗತ್ತು ಕತ್ತೆತ್ತಿ ತಲೆ ಎತ್ತಿ ನಿಮ್ಮನ್ನು ನೋಡುತ್ತೆ, ಯಾರಪ್ಪ ಈ ವ್ಯಕ್ತಿ ಅಂತ. ಅಂದರೆ ಇವತ್ತು ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾಗೆ. ಸೊ ಬೇಕು ಆಬ್ವಿಯಸ್ಲಿ ಅಂತ ಅನಿಸುತ್ತೆ. ಲವ್ಲಿ. 1983 ವರ್ಲ್ಡ್ ಕಪ್, 2007 ವರ್ಲ್ಡ್ ಕಪ್. 83 ಅಂತ ಕಾರಣ ಯಾಕೆ ಗೊತ್ತಾ, ಅದು ಇಂಡಿಯಾಲಿ ಕ್ರಿಕೆಟ್ನೇ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಯ್ತು ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ನೀವು ನೋಡಿ 83 ನಾವು ವರ್ಲ್ಡ್ ಕಪ್ ಗೆದ್ದಿದ್ರಿಂದಾನೆ 1987 ವರ್ಲ್ಡ್ ಕಪ್ ಇಂಡಿಯಾಗೆ ಬಂತು. ಫಸ್ಟ್ ಟೈಮ್ ಇಂಗ್ಲೆಂಡಿಂದ ಆಚೆ ವರ್ಲ್ಡ್ ಕಪ್ ಎಲ್ಲಾದ್ರೂ ಕಂಡಕ್ಟ್ ಆಯ್ತು ಅಂತ ಹೇಳಿದ್ರೆ ಅದು ಇಂಡಿಯಾಲಿ. ಸೊ ಇಂಡಿಯಾ ವರ್ಲ್ಡ್ ಕಪ್ನ ಹೋಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಮಾಡಬೇಕಾಗಿತ್ತು. ಆ ಇನ್ಫ್ರಾಸ್ಟ್ರಕ್ಚರ್ ಇಂಡಿಯಾಗೆ ಬಂದಿದ್ದು ಯಾವಾಗ? 83 ವರ್ಲ್ಡ್ ಕಪ್ ಗೆದ್ದಿದ್ರಿಂದಾನೆ. ಸೊ ಹಾಗಾಗಿ 83 ವರ್ಲ್ಡ್ ಕಪ್ ನನ್ನ ಪ್ರಕಾರ ಇಂಡಿಯಾಲಿ ಏನು ಹೇಳ್ತೀರಾ, ಒಂದು ಟರ್ನಿಂಗ್ ಪಾಯಿಂಟ್, ಮೇಜರ್ ಟರ್ನಿಂಗ್ ಪಾಯಿಂಟ್ 83 ವರ್ಲ್ಡ್ ಕಪ್. ವೆರಿ ಟ್ರೂ. ಅಂಡ್ ಇವತ್ತಿಗೂ ಹಳೆ ಮ್ಯಾಚ್ನ ಕೆಲವೊಂದು ವಿಜುವಲ್ಸ್ ನೋಡಿದಾಗ ಗೂಸ್ ಬಂಪ್ಸ್. 83 ಸಿನಿಮಾ ರೀಸೆಂಟ್ ಆಗಿ ರಿಲೀಸ್ ಆದಾಗ ಸರ್ ನಾವು 83 ಜನ ಹೋಗಿದ್ವಿ ಸಿನಿಮಾ ನೋಡೋದಕ್ಕೆ. ಅಂಡ್ ಒಂದು ಕ್ರಿಕೆಟ್ ಬ್ಯಾಟ್ ನ ತಗೊಂಡು ಹೋಗಿದ್ವಿ. ಆ 83 ಜನರ ಕೈಲೂ ಸಿಗ್ನೇಚರ್ ಹಾಕಿಸ್ಕೊಂಡಿದ್ವಿ. ಬಿಕಾಸ್ ಜಾಗ ಐತಾ ಬ್ಯಾಟಲ್ಲಿ 83 ಜನ ಫಿಟ್ ಮಾಡಿದ್ವಿ ಬಿಕಾಸ್ ಅವಾಗ ನಾವು ಇರ್ಲಿಲ್ಲ ನೋಡೋದಕ್ಕೆ. ಬಟ್ ಇವಾಗ ಅದನ್ನ ನೋಡಿ ಕಣ್ ತುಂಬಿಸ್ಕೊಂಡು ವಿ ವಾಂಟೆಡ್ ಒಂದು ಮೆಮೊರಿ ಟು ಬಿ ಕ್ರಿಯೇಟೆಡ್. ಅದರಿಂದ ಅದೇನ್ ಗೊತ್ತಾ ನಿಮ್ಗೆ, ಈ ಅಂಡರ್ ಡಾಗ್ ಗೆಲ್ಲದಿದೆಯಲ್ಲ ಅದು ಮೋಸ್ಟ್ ಏನ್ ಹೇಳ್ತೀರಾ ಎಕ್ಸೈಟಿಂಗ್ ಸ್ಟೋರಿ ಅಂತ ಅನ್ಸತ್ತಲ್ವಾ ನಿಮ್ಗೆ? ನೀವು ನಮ್ಮ ಸ್ಯಾಂಡಲ್ವುಡ್ ತೋಳಿ, ಬಾಲಿವುಡ್ ತೋಳಿ, ಹಾಲಿವುಡ್ ತೋಳಿ, ಅಂಡರ್ ಡಾಗು ಅಗೇನ್ಸ್ಟ್ ಏನ್ ಹೇಳ್ತಾರಲ್ಲ ಡೇವಿಡ್ ವರ್ಸಸ್ ಗೋಲಿಯತ್ ಅಂತ, ಆ ತರ ಕತೆ ಇದು ಇಂಡಿಯಾದ. ನೋಬಡಿ ಗೇವ್ ಅ ಚಾನ್ಸ್. ಇಂಡಿಯಾ ಕೂಡ ಗುರು ಮಜಾ ಮಾಡ್ಕೊಂಬರೋಣ ಅಂತ ಹೋಗಾಡಿದ್ದು, ಮಾಡ್ತಾನೆ ಆಟ ಅಲ್ಲಿ ತನಕ ತಗೊಂಬಂತು. ನಿಜವಾಗ್ಲೂ ಅದು ಇನ್ಸ್ಪೈರಿಂಗ್ ಸ್ಟೋರಿನೇ ಅದು. ಅದಕ್ಕೋಸ್ಕರನೇ ಅದನ್ನು ನೀವು ಮರೆಯೋಕ್ಕಾಗಲ್ಲ. ಆಮೇಲೆ 2007 ಅಂತ ಬಂದಾಗ ಅದನ್ನು ನಾವು ಒಂದು ಗೇಮ್ ಚೇಂಜಿಂಗ್ ಮೂಮೆಂಟ್ ಅಂತ ಹೇಳ್ತೀವಿ. T20 ಫಾರ್ಮೆಟ್ಟು ಇಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತ ತೋರಿಸ್ಕೊಟ್ಟಿದೆ 2007 ವರ್ಲ್ಡ್ ಕಪ್. ಹೌದು 2006 2005 T20 ಫಾರ್ಮೆಟ್ ಅನ್ನೋದು ಇಂಟ್ರೊಡ್ಯೂಸ್ ಆಯಿತು. ಬಟ್ ವರ್ಲ್ಡ್ ಕಪ್ಪಲ್ಲಿ ಯುವರಾಜ್ ಸಿಂಗ್ ಎಸ್ಪೆಷಲಿ 6 ಬಾಲ್ 6 ಸಿಕ್ಸ್ ಹೊಡಿತಾರಲ್ಲ, ಆ ಎಕ್ಸೈಟ್ಮೆಂಟು ಯಾವುದೇ ಫಾರ್ಮೆಟ್ಟು ಇದುವರೆಗೂ ತಂದ್ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರನೇ ಐ ಥಿಂಕ್ ಅದು
ಗ್ಲೋಬಲೈಸ್ ಮಾಡೋಕ್ಕೆ ಮಾಡಿಸಿದಂಥ ಫಾರ್ಮೆಟ್ ಅದು ಇನ್ಫ್ಯಾಕ್ಟು ಹುಟ್ಟಾಕ್ತು IPL ಅಂತ ಹೇಳ್ಬೋದು. ಗೌತಮ್ ಗಂಭೀರ್, ರಾಹುಲ್ ದ್ರಾವಿಡ್ ಎನಿ ಡೇ. ಯಾಕಂದರೆ ಒಂದು ನಾವು ಅವ್ರ ಜೊತೆ ಅಸೋಸಿಯೇಟ್ ಆಗಿದ್ದು, ಎರಡನೇದು ರಾಹುಲ್ ನೀವು ಕಂಪೇರ್ ಮಾಡಿದ್ರೆ ಸಚಿನ್ಗೆ, ನೀವು ಆ ಥರ ರೇಂಜ್ ಆಫ್ ಶಾಟ್ಸು ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ಅಂದ್ರೂ ವೆರಿ ಇಂಡಸ್ಟ್ರಿಯಸ್. ಅವರ ಒಂದು ಟ್ಯಾಲೆಂಟಲ್ಲೇ ಯಾವ ಥರ ಸಾಧನೆ ಮಾಡ್ಬೋದು. ಆಮೇಲೆ ಅವ್ರು ಇಡೀ ಜಗತ್ತಿಗೆ ಒಂದು ಪಾಠ ಹೇಳಿದ್ರು, ಗುರು ನಿನ್ನ ಸ್ಟ್ರೆಂತ್ಗೆ ನೀನು ಆಡಿದ್ರು ಕೂಡ ನೀನು ಸಾಧನೆ ಮಾಡ್ಬೋದು, ಜನ ನೀನು ರೆಕಗ್ನೈಸ್ ಮಾಡ್ತಾರೆ, ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ತೋರಿಸ್ಕೊಡಿದ್ದು. ರಾಹುಲ್ ದ್ರಾವಿಡ್ ಯಾವತ್ತೂ ಸಚಿನ್ ಆಗ ಹೋಗಲಿಲ್ಲ. ಸಚಿನ್ ಆ ಎಂಡಲ್ಲಿ ಆಡ್ತಾ ಇದ್ರು ಅಂದರೆ ಅವ್ರ ಆಟನ ಅಪ್ರಿಷಿಯೇಟ್ ಮಾಡ್ತಾ ಇದ್ರೆ ವಿನಃ ಅವ್ರನ್ನ ಕಾಪಿ ಮಾಡ್ತೀನಿ ಅವ್ರ ಥರ ಆಡ್ತೀನಿ ಅಂತ ಯಾವತ್ತೂ ಮಾಡೋಕ್ಕೋಗಿಲ್ಲ. ಗುರು ನಿನ್ನ ನೀನು ಮರೆತರೇನು ಸುಖವಿದೆ ಆಡಿದೆಯಲ್ಲ, ಅದನ್ನು ಅರ್ಥ ಮಾಡ್ಕೊಂಡಿದ್ದು ರಾಹುಲ್ ದ್ರಾವಿಡ್ ಭಾಳ ಚಿಕ್ಕ ವಯಸ್ಸಲ್ಲಿ, ಆ ಒಂದು ಮೆಚುರಿಟಿ. ಸೊ ಅದಕ್ಕೆ ರಾಹುಲ್ ದ್ರಾವಿಡ್ ಏನಿದೆ. ಓಕೆ, ಸೊ ನನ್ನ ನೆಕ್ಸ್ಟ್ 3 ಪಾಯಿಂಟ್ಸ್ ಹೇಳೋಣ ಅಂತ ಅನ್ಕೊಂಡಿದ್ದೆ. ಟೆಸ್ಟ್ ಹೇಳಲ್ಲ, ಬಿಕಾಸ್ ಟೆಸ್ಟ್ ಕೊಟ್ಟರೆ ಎನಿ ಡೇ ನೀವು ಟೆಸ್ಟೇ ಚೂಸ್ ಮಾಡ್ತೀರಾ ಅಂತ ಗೊತ್ತು. ODI T20 ಟೆಸ್ಟಿಂಗ್ T20 ಯಾಕಂದರೆ ಮೋಸ್ಟ್ ಎಕ್ಸೈಟಿಂಗ್ ಆ್ಯಕ್ಷನ್ ಪ್ಯಾಕ್ಡ್, ಅದಕ್ಕೋಸ್ಕರ T20. ಓಕೆ, IPL ಇಂಟರ್ನ್ಯಾಷನಲ್ ಆಬ್ವಿಯಸ್. IPL ಅಂತ ಬಂದಾಗ ಏನು ಗೊತ್ತಾ, ಅದು ಪಾಪ್ಯುಲಾರಿಟಿ ಇದೆ, ಡೌಟೇ ಇಲ್ಲ. ಬಟ್ ನಿಮ್ಗೆ ಏನು ಗೊತ್ತಾ, ಅಲ್ಲಿ ಓಕೆ ಅವ್ರು ಸಿಗ್ಲಿಲ್ಲ ಅಂತ ಇವ್ರನ್ನ ತಗೊಂಡು ಇವ್ರ ಜೊತೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಬಟ್ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಮಾತಾಡಿದಾಗ ಓನ್ಲಿ ದ ಟಾಪ್ ಬೆಸ್ಟ್ 15 ಇನ್ ದ ಕಂಟ್ರಿ ಆರ್ ರೆಪ್ರೆಸೆಂಟಿಂಗ್. ಅಲ್ಲಿ ನಿಮಗೆ ಒಂದು ವೀಕ್ ಲಿಂಕ್ ಅನ್ನೋದು ಸಿಗೋದೇ ಇಲ್ಲ. ಗುರು IPL ಅಲ್ಲಿ ಏನು ಗೊತ್ತಾ, ಒಂದು 3 ಜನ ಒಳ್ಳೆ ಬೌಲರ್ ಇರ್ತಾರೆ, 4 ಜನ ಒಳ್ಳೆ ಬೌಲರ್ ಇರ್ತಾರೆ, 5ನೇವನು ಯಾರೋ ಸಿಗ್ತಾನಲ್ಲ ಅವನ್ನ ಟಾರ್ಗೆಟ್ ಮಾಡ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡ್ಬೋದು. ಅಥವಾ ಆ ಬ್ಯಾಟಿಂಗ್ ಆರ್ಡ್ರಲ್ಲಿ ಗುರು ಒಂದು ಆಲ್ರೌಂಡರ್ ಇಲ್ಲ, ಒಬ್ಬ ಬ್ಯಾಟ್ಸ್ಮನ್ ಇಲ್ಲ, ಏನೋ ಬೇಕಾದ್ರೆ ಮಾತಾಡ್ಕೋಬೋದು. ಬಟ್ ಇಂಟರ್ನ್ಯಾಷನಲ್ ಸೈಡ್ ಅಂತ ಬಂದಾಗ ಟಾಪ್ ಕ್ವಾಲಿಟಿ ಟೀಮ್ಸಲ್ಲಿ ನಿಮಗೆ ನೋ ವೀಕ್ ಲಿಂಕ್. ಸೊ ಹಾಗಾಗಿ ಆಬ್ವಿಯಸ್ಲಿ ಅದು ನೆಕ್ಸ್ಟ್ ಲೆವೆಲಲ್ಲಿ ಇರೋವಂಥ ಕಾಂಪಿಟೇಷನ್. ಬಟ್ ಎಷ್ಟೊಂದು ಸಲ ಈ ಸೆಲೆಕ್ಷನ್ಸ್ ಆದಾಗ ಡಿಸ್ಕಷನ್ ನೋಡ್ತಾ ಇರ್ತೀವಿ, ಇವ್ರನ್ನ ಸೆಲೆಕ್ಟ್ ಮಾಡಬಾರ್ದಿತ್ತು, ಅವ್ರನ್ನ ಏನೋ ಸೆಲೆಕ್ಟ್ ಮಾಡಬೇಕಿತ್ತು ಅಂತೆಲ್ಲ. ಸೊ ನಮಗೇನಾಗುತ್ತೆ ಗೊತ್ತಾ ಸರ್, ಆಸ್ ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲಿ ಏನು ನೋಡಿದ್ರು ಇದ್ರಲ್ಲಿ ಹೆಂಗ್ ಕಂಟೆಂಟ್ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತಾನೆ ಸೊ ನಿಮಗೆ ಕ್ರಿಕೆಟ್ನೇ ಉಸಿರಾಡುವಂಥ ನಿಮಗೆ ಪ್ರತಿ ಸಲ ಒಂದು ಸೆಲೆಕ್ಷನ್ ಆದಾಗ ಅಥವಾ ಒಂದು ಮ್ಯಾಚ್ ಆದಾಗ ಡು ಯು ಲೈಕ್ ಡೀಪ್ಲಿ ಥಿಂಕ್ ಅಬೌಟ್ ಇಟ್, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತೀರಾ ಅಥವಾ ನಾವುಗಳು ಡಿಸ್ಕಸ್ ಮಾಡೋಕ್ಕೂ ನೀವು ಡಿಸ್ಕಸ್ ಮಾಡೋಕ್ಕೂ ಆಕ್ಚುಲಿ ಡಿಫ್ರೆನ್ಸ್ ಇರುತ್ತೆ? ಆಬ್ವಿಯಸ್ಲಿ ನೀವು ಏನು ಗೊತ್ತಾ, ನೀವು ನಂಬರ್ಸ್ ನೋಡ್ತೀರಾ, ಏನು ಗುರು ಇಷ್ಟೊಂದು ರನ್ ನೋಡ್ತೀಯ ಆದ್ರೂ ಡ್ರಾಪ್. ಬಟ್ ನೀವೇನು ಗೊತ್ತಾ, ನಾವು ಆ್ಯಸ್ ಕಾಮೆಂಟೇಟರ್ಸ್ ಏನು ಯೋಚನೆ ಮಾಡ್ತೀವಿ ಅಂದರೆ ಇದು ಯಾಕೆ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಒಬ್ಬ 4 ಹೊಡೆದ ಅಂತ, ನಾವು ಆ 4 ಹೊಡೆದಿದ್ದು ಏನಕ್ಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ದಟ್ ವಿ ವಾಂಟ್ ಟು ಆನ್ಸರ್ ವಾಟ್, ವಿ ವಾಂಟ್ ಟು ಆನ್ಸರ್ ವೈ. ಅದೇ ಅಂದರೆ ನಿಮಗೆ ಕಾಣ್ತಾ ಇರೋದನ್ನೇ ಹೇಳೋದು ಕಾಮೆಂಟ್ರಿ ಅಲ್ಲ, ಅದು ನಿಮಗೂ ಕಾಣಿಸ್ತದೆ. ಇಟ್ಸ್ ಎ 4 ಅಂದರೆ ಅದು ನಿಮ್ಗೆ ಗೊತ್ತಿಲ್ವಾ? ಗೊತ್ತಿದೆ. ಬಟ್ ಯಾಕೆ ಬೌಂಡ್ರಿ ಹೊಡೆದ ಅವನು? ಬೌಲಿಂಗ್ ಅಷ್ಟು ಚೆನ್ನಾಗಿರ್ಲಿಲ್ವಾ? ಅಥವಾ ಇವನು ಬ್ಯಾಟಿಂಗ್ ಔಟ್ಸ್ಟ್ಯಾಂಡಿಂಗ್ ಆಗಿತ್ತಾ? ಅಥವಾ ಅಲ್ಲಿ ಈ ಲೈನ್ ಹಾಕ್ಬಿಟ್ಟು ಆ ಫೀಲ್ಡ್ ಇಟ್ಕೊಂಡಿರೋ ತಪ್ಪಿತ್ತಾ? ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ. ಸೊ ಸೇಮ್ ಥಿಂಗ್ ವಿತ್ ಸೆಲೆಕ್ಷನ್ಸ್ ಆಲ್ಸೋ. ಯಾತಕ್ಕೆ ಇವ್ನು ಮಿಸ್ ಔಟ್ ಆಗಿದ್ದಾನೆ, ಸೆಲೆಕ್ಟರ್ಸ್ ಇವ್ನು ಯಾಕೆ ಯೋಚನೆ ಮಾಡಿ ತೆಗ್ದಿದ್ದಾರೆ? ವಿ ಗೆಟ್ ಇನ್ ಟು ದ ಶೂಸ್ ಆಫ್ ದ ಸೆಲೆಕ್ಟರ್ ಆ್ಯಂಡ್ ದ ಟೀಮ್ ಮ್ಯಾನೇಜ್ಮೆಂಟ್ ಟು ಅನಲೈಸ್ ಇದು ಕರೆಕ್ಟಾ ಇಲ್ವಾ ಅಂತ. ಕರೆಕ್ಟ್. ಸೊ ಮೊನ್ನೆ ಒಬ್ರು ಕಾಂಟೆಂಟ್ ಕ್ರಿಯೇಟರ್ ಆಕ್ಚುಲಿ ತುಂಬಾ ಚೆನ್ನಾಗಿ ಅನಲೈಸ್ ಮಾಡ್ತಾ ಇದ್ರು. ರೀಸೆಂಟ್ ಯಾವುದೋ ಒಂದು ಮ್ಯಾಚ್, ಐ ಡೋಂಟ್ ರಿಮೆಂಬರ್ ದ ಮ್ಯಾಚ್ ಎಕ್ಸಾಕ್ಟ್ಲಿ, 120 ಅಷ್ಟೇ ಹೊಡೆಯೋಕ್ಕಾಗಿದ್ದು ಭಾರತ ಅಂತ ಕಂಡೆಮ್ ಮಾಡ್ತಿದ್ರು. ಬಟ್ ಫೈನಲಿ ವಿ ವನ್, ಅಷ್ಟೇ ಮ್ಯಾಟರ್ ಆಗೋದು. NDA ಸರ್ಕಾರ 400+ ತಗೊಳ್ತಾರೆ ಅಂತ ಇದ್ರು, ಅಷ್ಟು ತಗೊಳ್ಳಿಲ್ಲ ಅಂತ ಕಂಡೆಮ್ ಮಾಡ್ತಿದ್ರು. ಫೈನಲಿ ವಿ ವನ್, ಅಷ್ಟೇ ಮ್ಯಾಟರ್ ಆಗೋದು ಅಂತ. ಸೊ ನೀವು ಹೇಳ್ದಾಗೆ ಸುಮಾರಷ್ಟು ಪರ್ಮ್ಯೂಟೇಷನ್ ಅಂಡ್ ಕಾಂಬಿನೇಷನ್ ಇರುತ್ತೆ. ಫೈನಲಿ ನಾವು ಗೆಲ್ತೀವಾ ಅನ್ನೋದಷ್ಟೇ ಮ್ಯಾಟರ್ ಆಗುತ್ತಲ್ವಾ ಸರ್? ಪ್ರಿಸೈಸ್ಲಿ. ಅಂದರೆ ಈಗ ಟೀಮ್ ಗೋಲ್ ಏನಪ್ಪ ಇರುತ್ತೆ, ಮ್ಯಾಚ್ ಗೆಲ್ಬೇಕು ಅಥವಾ ಟ್ರೋಫಿ ಗೆಲ್ಬೇಕು. ವರ್ಲ್ಡ್ ಕಪ್ ಅಂತ ಬಂದಾಗ ಆ ಕೆಲಸ ಎಷ್ಟು ಚೆನ್ನಾಗಿ ಮಾಡಿದ್ರು ಇಂಡಿಯಾ. ಏಲಿಯನ್ ಕಂಡೀಷನ್ಸ್, ಅಮೇರಿಕಾ ಯಾರು ಅಲ್ಲಿ ಮುಂಚೆ ಕ್ರಿಕೆಟೇ ಆಡಿರಲಿಲ್ಲ, ಎಷ್ಟು ಏರುಪೇರು ಇತ್ತು ಆ ಪಿಚ್ಚಲ್ಲಿ ಅಂತ ಹೇಳಿದ್ರೆ, ನೀವು ಹೇಳಿದ್ರಲ್ಲ 120, ದಟ್ ವಾಸ್ ಮೋರ್ ದೆನ್ ಸಫಿಷಿಯಂಟ್ ಸ್ಕೋರ್. ಎಸ್ಪೆಷಲಿ ಇದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬಗ್ಗೆನೇ ಚರ್ಚೆ ನಡೆದಿರುತ್ತೆ. ಏನು ಇಂಡಿಯಾ ಅಷ್ಟೇ ಹೊಡೆದ್ರಲ್ಲ ಅಂತ. ಪಾಕಿಸ್ತಾನ 18 ರನ್ನಿಂದ ಆ ಪಿಚ್ಚಲ್ಲಿ ಗೆದ್ದಿತ್ತು. ಅಂದರೆ ಕಂಡೀಷನ್ನ ನೀವು ಎಷ್ಟು ಬೇಗ ಗೇಜ್ ಮಾಡ್ತೀರಾ. ಅಂದರೆ ಬೇರೆ ಸ್ಪೋರ್ಟಲ್ಲಿ ಕಂಡೀಷನ್ಸ್ ನೆವರ್ ಅಪ್ಲೈ ರೀ. ಫುಟ್ಬಾಲ್ ಫೀಲ್ಡಲ್ಲಿ ಏರುಪೇರು ಇರಲ್ಲ, ಬಾಸ್ಕೆಟ್ಬಾಲ್ ಫೀಲ್ಡಲ್ಲಿ ಏರುಪೇರು ಇರಲ್ಲ. ಆ ಒಂದು ಏನು ಹೇಳ್ತೀರಾ, ಬಾಸ್ಕೆಟ್ ಅದೇ ಹೈಟಲ್ಲಿ ಇರುತ್ತೆ, ನೀವೇನು ಪ್ರಾಕ್ಟೀಸ್ ಮಾಡ್ತೀರಾ ಅಲ್ಲೋಗಿ ಇಂಪ್ಲಿಮೆಂಟ್ ಮಾಡಬೇಕು. ಬಟ್ ನಾನು ಆಡಿದ ಪಿಚ್ಚೇ ಒಂದು ಡಿಫ್ರೆಂಟು, ಅಲ್ಲೋಗಿ ಆಡೋ ಪಿಚ್ಚೇ ಡಿಫ್ರೆಂಟು. ಅದಕ್ಕೆ ನಾನು ಹೋಗಿ ಇಮ್ಮಿಡಿಯೇಟಾಗಿ ಅಡ್ಜಸ್ಟ್ ಆಗಬೇಕು. ಆಮೇಲೆ ಇಲ್ಲಿ ಅಪೋನೆಂಟ್ ಯಾವ ಥರ ಬೌಲಿಂಗ್ ಮಾಡ್ತಾನೆ ಅಂತ ನಂಗೆ ಗೊತ್ತಿಲ್ಲ, ಅಲ್ಲಿ ಬಾಸ್ಕೆಟ್ಬಾಲ್ ಯಾವ ಥರ ಹಾಕ್ತಾನೆ ಅಂತ ಗೊತ್ತು. ಬಟ್ ಇಲ್ಲಿ ಅವನು ಏನು ಬೇಕಾದ್ರೂ ವೇರಿ ಮಾಡ್ಬೋದು. ಸೊ ಅಲ್ಲಿ ಬಾಸ್ಕೆಟ್ಬಾಲಲ್ಲಿ ನೀವು ಸೋಲ್ಬೋದು,
ಗುರು ಇಲ್ಲಿ ಕರೆಕ್ಟಾಗಿ ನೀನು ರೆಸ್ಪಾಂಡ್ ಮಾಡಲಿಲ್ಲ, ರಿಯಾಕ್ಟ್ ಮಾಡಲಿಲ್ಲ ಅಂದರೆ ಜನ ಸತ್ತಿರೋದು ನೋಡಿದ್ದೀವಿ ಕ್ರಿಕೆಟ್ ಫೀಲ್ಡಲ್ಲಿ. ಕರೆಕ್ಟ್. ನೀನು ಫ್ಯಾಕ್ಷನ್ ಆಫ್ ಎ ಸೆಕೆಂಡ್ ಲೇಟಾಗಿ ರಿಯಾಕ್ಟ್ ಮಾಡಿದ್ಯಾ ಅಂದರೆ, ತಲೆಗೆ ಏಟ್ ಬಿತ್ತು ಅಂದರೆ ನಿನ್ನ ಜೀವನ ಗಾನ್. ಸುಮಾರು ಜನ ಯಾಕೆ ಮಾರ್ಕ್ ಬೌಚರ್ ಅವ್ರು ಕೀಪಿಂಗ್ ಮಾಡುವಾಗ ಬೇಲ್ಸ್ ಕಣ್ಣಿಗೆ ಬಿದ್ದು ಅವ್ರಿಗೆ ಒಂದು ಕಣ್ಣೇ ಊನ ಆಗೋಯ್ತು. ಆ ಥರ ನೀವು ಲೆಕ್ಕಾಚಾರ ಹಾಕಿದ್ರೆ ಇಲ್ಲಿ ಫಿಯರ್ ಆಫ್ ಇಂಜುರಿ ಇದೆ. ಫಿಯರ್ ಆಫ್ ಫೇಲ್ಯೂರ್ ಬಿಟ್ಟಾಕಿ, ಅದೆಲ್ಲ ಸ್ಪೋರ್ಟಲ್ಲೂ ಬಂದೇ ಬರುತ್ತೆ. ಬಟ್ ಫಿಯರ್ ಆಫ್ ಇಂಜುರಿ ಅದನ್ನು ಗೆಲ್ಲಬೇಕು ನೀವು. ಗುರು ನನಗೆ ಆ ತಾಕತ್ತಿದೆ ಅನ್ನೋದು ಗೆಲ್ಲಬೇಕು ನೀವು. ಲವ್ಲಿ. ನನ್ನ ಕೊನೆಯ 2 ಹೆಸರುಗಳು ಬ್ರಿಯನ್ ಲಾರಾ ಆ್ಯಂಡ್ ABD. ಯಾರನ್ನ ನಾಕ್ಔಟ್ ಮಾಡ್ತೀರಾ? ಬಹಳ ಕಷ್ಟ ಅಂತ ಅನಿಸ್ತಾ ಇದೆ ನನಗೆ. ಯಾಕೆ ಗೊತ್ತಾ, ಬ್ರೈನ್ ಲಾರಾ ಆಸ್ ಎ ಪ್ಲೇಯರ್ ವಾಸ್ ಎ ಜೀನಿಯಸ್. ಅಂದರೆ ಇಂಪಾಸಿಬಲ್ ಅನ್ನೋದು ಜಸ್ಟ್ ಎ ಒಪಿನಿಯನ್ ಅಂತ ಅವರು ತೋರಿಸಿದ್ರು. ನಿನ್ನ ಪರ್ಸೆಪ್ಷನ್ ಅದು, ದಟ್ ಈಸ್ ನಾಟ್ ಎ ಫ್ಯಾಕ್ಟ್ ಅಂತ. ಯಾಕಂದರೆ ಒಂದು ಟೆಸ್ಟ್ ಮ್ಯಾಚ್ ಜನರಲಿ ಏನು ಗೊತ್ತಾ, ನೀವೇ ಹೇಳಿದ್ರಲ್ಲ ರೂಲ್ಸ್ ರಾಮಾನುಜಮ್ ಅಂತ, ಬೆಳಗ್ಗೆ 5 ಗಂಟೆಗೆ ಹೇಳೋನು 9 ಗಂಟೆಗೆ ಮಲಗೋನು. ನೀವೇನೇ ತಿಪ್ಪುರ್ಲಾಗ ಹಾಕಿ ನನ್ನ ಕೈಲಿ ಎದ್ದಿರೋಕ್ಕಾಗಲ್ಲ. ಬಟ್ ಬ್ರೈನ್ ಲಾರಾ ಒಂದು ಇನ್ನಿಂಗ್ಸು ಚೇಸಿಂಗ್ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಮ್ಯಾಚ್ ನಡೀತಾ ಇರೋದು ವೆಸ್ಟ್ ಇಂಡೀಸಲ್ಲಿ, ತದ್ವಿರುದ್ಧ ಟೈಮ್ ಗೊತ್ತಲ್ಲ, ರಾತ್ರಿ 1:30-2 ಗಂಟೆ ತನಕ ಕಣ್ಣಲ್ಲಿ ನಿದ್ದೆ ಬರ್ತಾ ಇಲ್ಲ, ಆ ಥರ ಒಂದು ಇನ್ನಿಂಗ್ಸ್ ಆಡ್ತಾರೆ. ನಂಬರ್ 11 ಕೌಂಟ್ನಿ ವಾಲ್ಸ್ನಲ್ಲಿ ಇಳಿಸ್ಕೊಂಡು ಈ ವ್ಯಕ್ತಿ ರಿಮೈನ್ಸ್ 160-170 ನಾಟ್ಔಟ್ ಆಗ್ತಾರೆ. 9 ಸ್ಲಿಪ್ ಇಟ್ಕೊಂಡಿರ್ತಾರೆ, ಲಾಸ್ಟ್ ರನ್ ಬೇಕು ಅನ್ನುವಾಗ ಈ ವ್ಯಕ್ತಿ ಆ ರನ್ನ ಹೊಡೆದ್ಬಿಟ್ಟು ಗೆಲ್ಸ್ಕೊಡ್ತಾರೆ ಮ್ಯಾಚಸ್. ಸೊ ಆಬ್ವಿಯಸ್ಲಿ ಲಾರಾನೇ ಅಂತ ನಂಗೆ ಅನಿಸ್ತಾ ಇದೆ. ABD ಅವ್ರ ಸಾಧನೆ ಅಮೇಝಿಂಗ್ ಆಗಿ ಕಾಣಿಸ್ಬೋದು IPL ಅಲ್ಲಿ, ಎಸ್ಪೆಷಲಿ RCB ಅಭಿಮಾನಿಗಳಿಗೆ. ಬಟ್ ನಾನು ಹೇಳ್ತೀನಿ, ನೀವು ಆ ಒಂದು ಇನ್ನಿಂಗ್ಸ್ ಅಗೇನ್ಸ್ಟ್ ಆಸ್ಟ್ರೇಲಿಯಾ ಇನ್ ವೆಸ್ಟ್ ಇಂಡೀಸು ಲಾಸ್ಟ್ ವಿಕೆಟ್ ವಾಲ್ಸ್ನ ಇಸ್ಕೊಂಡು ಆ ಒಂದು ಮ್ಯಾಚ್ನ ಗೆಲ್ಸ್ಕೊಡ್ತಾರೆ. ಆ ಇನ್ನಿಂಗ್ಸ್ನ ನೋಡಿ ಆಮೇಲೆ ಬ್ರೈನ್ ಲಾರಾ ಬಗ್ಗೆ ಮಾತಾಡಿ ಅಂತ ಹೇಳ್ತೀನಿ. ಓಕೆ. ಸೊ ನಮ್ಮ ಜಾನಿ ಸ್ಟೈಲಲ್ಲಿ 5 ಬಿಸಿ ಸುದ್ದಿಗಳನ್ನ ನಮಗೆ ಕೊಡಿ ಸರ್. ಬುಲೆಟಿನ್, ನ್ಯೂಸ್ ಬುಲೆಟಿನ್ ಅಂತಾರೆ. ಅದು ಅಪ್ಕಮಿಂಗ್ ಟೂರ್ನಮೆಂಟ್ಸ್ನ ಬಗ್ಗೆ ಇರಬಹುದು, ಅಥವಾ ಕ್ರಿಕೆಟ್ ಜಗತ್ತಿನಲ್ಲಿ ಗೊತ್ತಿಲ್ಲದೆ ಇರುವಂಥ ವಿಷಯಗಳ ಬಗ್ಗೆ ಇರಬಹುದು. ದಿಸ್ ಪರ್ಸನ್ ಯು ಹ್ಯಾವ್ ಟು ಲುಕ್ ಔಟ್ ಫಾರ್ ಅನ್ನೋದಿರಬಹುದು, ದಿಸ್ ಟೀಮ್ ಯು ಹ್ಯಾವ್ ಟು ಲುಕ್ ಔಟ್ ಫಾರ್ ಅನ್ನೋದಿರಬಹುದು. ಏನಾದರೂ ಇರಲಿ, ಟಾಪ್ 5 ಬಿಸಿ ಸುದ್ದಿ. ಒಂದು ಕಾಲದಲ್ಲಿ ಬಾಂಗ್ಲಾದೇಶ್ ವರ್ಸಸ್ ಇಂಡಿಯಾ ಅಂದರೆ ಯಾವನ್ ನೋಡ್ತಾನೆ ಗುರು ಅಂತ ಮಾತಾಡೋರು. ಬಟ್ ಈ ಸೀರೀಸ್ ನಡೀತಾ ಇರೋದು ಯಾಕೆ ಇಷ್ಟು ಸೀರಿಯಸ್ ಆಗಿ ಜನ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಾಂಗ್ಲಾದೇಶ್ ಆ ಥರ ಒಂದು ಕ್ರಿಕೆಟ್ ಆಡಿದ್ದಾರೆ ಪಾಕಿಸ್ತಾನ ವಿರುದ್ಧ. ಪಾಕಿಸ್ತಾನ ನಮ್ಮ ಬದ್ಧ ವೈರಿಗಳು, ಅವ್ರನ್ನೇ ಬಿದ್ದ ವೈರಿಗಳ ಥರ ಮಾಡಿದ್ದಾರೆ ಇನ್ಫ್ಯಾಕ್ಟ್. ಹಾಗಾಗಿ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಆಮೇಲೆ ಈ ಸೀಸನ್ ನೀವು ಗಮನಿಸ್ಕೊಂಬಂದರೆ ಒಂಥರ ಟೆಸ್ಟ್ಗೆ ಲಿಟ್ಮಸ್ ಟೆಸ್ಟ್ ಅಂತ ಹೇಳಬೇಕು. ಇದಾಗ್ತಾ ಇದ್ದಂಗೆ ನ್ಯೂಜಿಲೆಂಡ್ ಬರ್ತಾರೆ 3 ಟೆಸ್ಟ್ಗೆ, ಆಮೇಲೆ ಫೈನಲ್ ಫ್ರಂಟಿಯರ್ ಅಂತ ಕರಿತೀವಿ. ಆಸ್ಟ್ರೇಲಿಯನ್ ಸೀರೀಸು 5 ಟೆಸ್ಟ್ ಮ್ಯಾಚ್ ಆಡಬೇಕು. ಅದಾದಮೇಲೆ WTC ಫೈನಲ್ಸ್ ಬರುತ್ತೆ. ಅದಾದಮೇಲೆ ಇಂಡಿಯಾ ಇಂಗ್ಲೆಂಡಲ್ಲಿ 5 ಟೆಸ್ಟ್ ಮ್ಯಾಚ್. ಸೊ ಹಾಗಾಗಿ ಇದು ಟೆಸ್ಟಿಂಗ್ ಸೀಸನ್ ಆಗಿದೆ ಟೀಮ್ ಇಂಡಿಯಾಗೆ. ಸೊ ಇದೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಫ್ಲೇವರ್ ಆಫ್ ದಿ ಸೀಸನ್ ಏನಪ್ಪ ಅಂದರೆ T20 ಅಲ್ಲ, ODI ಅಲ್ಲ, ಟೆಸ್ಟ್ ಮ್ಯಾಚ್. ಎಕ್ಸಾಕ್ಟ್ಲಿ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳ್ತಾ ಇದ್ದೆ, ಆ ಆಪ್ಷನ್ನೇ ನಿಮಗೆ ಕೊಡಲ್ಲ. ಬಿಕಾಸ್ ಐ ನೋ ದಟ್ ಕ್ರಿಕೆಟರ್ಸ್ ಎನಿ ಡೇ ಟೆಸ್ಟ್ ಚೂಸ್ ಮಾಡ್ತಾರೆ ಓವರ್ ಎನಿ ಫಾರ್ಮ್ಯಾಟ್ ಅಂತ. ಅಲ್ಲ, ಈಗ ಅದು ಫ್ಲೇವರ್ ಆಫ್ ದಿ ಸೀಸನ್ ಯಾವುದು ಅಂದರೆ ಅದು ಟೆಸ್ಟ್ ಅಂತಾನೆ ಹೇಳ್ಬೇಕು. ಸರ್, ಇವಾಗ ಆಲ್ಸೋ ನೀವು 2011 ವಿಮೆನ್ಸ್ ಅಂಡರ್-19 ಟೀಮ್ಗೆ ಚೇರ್ಮನ್ ಆಗಿದ್ರಿ, ವಿಮೆನ್ಸ್ ಸೀನಿಯರ್ ಟೀಮ್ಗೂ ಮೆಂಬರ್ ಆಗಿದ್ರಿ, ಬಾಯ್ಸ್ ಅಂಡರ್-19 ಟೀಮ್ ಸೆಲೆಕ್ಷನ್ ಕಮಿಟಿನಲ್ಲಿ ಮೆಂಬರ್ ಆಗಿದ್ರಿ. ಸೊ ಇವಾಗ ಇನ್ನೇನು ಅಕ್ಟೋಬರ್ ತಿಂಗಳಲ್ಲಿ ವಿಮೆನ್ಸ್ T20 ವರ್ಲ್ಡ್ ಕಪ್ ಬೇರೆ ಬರ್ತಾ ಇದೆ. ವಿಮೆನ್ಸ್ ಕ್ರಿಕೆಟ್ ಆಕ್ಚುಲಿ ಇಟ್ಸ್ ಕ್ಯಾಚಿಂಗ್ ಅಪ್ ರೀಸೆಂಟ್ ಇಯರ್ಸ್ ಅಲ್ಲಿ. ಒಂದು ಮೆಸೇಜ್ ನಿಮ್ಮ ಕಡೆಯಿಂದ ಫಾರ್ ಆಲ್ ದೋಸ್ ಹೂ ವಾಂಟ್ಸ್ ಟು ಪರ್ಸ್ಯೂ ಕ್ರಿಕೆಟ್ ಫ್ಯೂಚರಲ್ಲಿ ಒಂದು, ಆ್ಯಂಡ್ ಸೆಕೆಂಡ್ಲಿ ಫಾರ್ ದ ವಿಮೆನ್ಸ್ ಕ್ರಿಕೆಟ್ ಟೀಮ್ ನಿಮ್ಮ ಮೆಸೇಜ್? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಿಫೋರ್ ಬಿಕಮಿಂಗ್ ಸೆಲೆಕ್ಟರ್ ಕರ್ನಾಟಕ ಸ್ಟೇಟ್ಗೆ ಜೂನಿಯರ್ಗಿರಲಿ ಅಥವಾ ಸೀನಿಯರ್ಗೆ, ಕಾರ್ಮಲ್ ಸ್ಕೂಲಲ್ಲಿ ಒಂದು ವುಮೆನ್ ಟೀಮ್ ಅಂದರೆ ಗರ್ಲ್ಸ್ ಟೀಮ್ ಇತ್ತು. ಫಾರ್ ದ ಫಸ್ಟ್ ಟೈಮ್ KSA ಇಂಟರ್ ಸ್ಕೂಲ್ ಟೂರ್ನಮೆಂಟ್ ಕಂಡಕ್ಟ್ ಮಾಡಿದ್ರು. ಅಲ್ಲಿ ಕಾರ್ಮಲ್ ಸ್ಕೂಲ್ ಬಿಕೇಮ್ ಚಾಂಪಿಯನ್ಸ್, ಫಸ್ಟ್ ಎವರ್ ಟೂರ್ನಮೆಂಟ್. ಅಲ್ಲಿಂದ ಒಂದು ಹೊಸ ಪ್ರತಿಭೆನ ನಾನು ಕಂಡೆ, ದಿವ್ಯಾ ಜ್ಞಾನಾನಂದ ಅಂತ. ಇವತ್ತು ಅವರು ಇಂಡಿಯಾ ತನಕ ಆಡಿದ್ದಾರೆ, ಇಂಡಿಯಾ ಒಂದು ಆಡಿಲ್ಲ ಅಷ್ಟೇ. ಆಮೇಲೆ WPL ಆಡಬೇಕು. ಅವರು ಕರ್ನಾಟಕ ಕ್ಯಾಪ್ಟನ್ ಆಗಿದ್ದರು, ಕರ್ನಾಟಕ ಸೀನಿಯರ್ ಟೀಮ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇದು ಒಂದು ವೈಯಕ್ತಿಕ ಇನ್ಫಾರ್ಮೇಷನ್ ರಿಲೇಟೆಡ್ ಟು ವುಮೆನ್ ಕ್ರಿಕೆಟ್. ನಾನು ಹೆಂಗೆ ಕನೆಕ್ಟ್ ಆಗೀನಿ ವುಮೆನ್ಸ್ ಕ್ರಿಕೆಟ್ ಅಂದರೆ, ಅಲ್ಲಿಂದ ನನಗೆ ಗೊತ್ತಾಯಿತು. ಹುಡುಗರು ಕಂಪೇರ್ ಮಾಡಿದ್ರೆ ನಿಜ ಹೇಳ್ತೀನಿ ಕೇಳಿ, ಹುಡುಗಿರಿಗೆ ಸೀರಿಯಸ್ ಆಗಿ ಇದೊಂದು ಬಿಗ್ ಪ್ರೊಫೆಷನ್ ಆಗೋ ಸಾಧ್ಯತೆ ಇದೆ. ಯಾಕೆ ಗೊತ್ತಾ, WPL ಆ ಥರ ಸೆಕೆಂಡ್ ಸೀಸನಲ್ಲೇ ಆ ರೇಂಜ್ಗೆ ಬೆಳೆದಿರೋದು. ಆಮೇಲೆ
ವುಮೆನ್ಸ್ ಕ್ರಿಕೆಟ್ಗೆ ಮೆನ್ಸ್ ಕ್ರಿಕೆಟ್ಗೆ ತಾರತಮ್ಯ ಕಮ್ಮಿ ಆಗ್ತಾ ಇದೆ. ಅವ್ರನ್ನೂ ಈಕ್ವಲ್ ಫುಟ್ಟಿಂಗಲ್ಲಿ ನೋಡ್ತಾ ಇದ್ದಾರೆ. ಅವ್ರಿಗೂ ಸೆಂಟ್ರಲ್ ಕಾಂಟ್ರಾಕ್ಟ್ ಇದೆ. ICC ಸೇಮ್ ಪ್ರಾಮಿನೆನ್ಸ್ ಕೊಡ್ತಾ ಇದ್ದಾರೆ ವುಮೆನ್ಸ್ ವರ್ಲ್ಡ್ ಕಪ್ಗೂ. October 6 ಇನ್ಫ್ಯಾಕ್ಟ್ ಬಾಂಗ್ಲಾದೇಶಲ್ಲಿ ಆಗಬೇಕಾಗಿತ್ತು, ಅದಾಗ್ತಾ ಇದೆ ಈಗ ದುಬೈಯಲ್ಲಿ. ಒನ್ ಆಫ್ ದಿ ಸ್ಟ್ರಾಂಗ್ ಫೇವರೇಟ್ಸ್ ಯಾರು ಅಂದರೆ ಅದು ಟೀಮ್ ಇಂಡಿಯಾ ಅಂತ ಹೇಳ್ತೀನಿ ನಾನು. ಕಣಿ ಮುಲಾಜಿಲ್ಲದೆ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಟೀಮ್ ಇಂಡಿಯಾ ಸೂಪರ್ ಆಗಿರುವಂಥ ಒಂದು ಟೀಮ್. ಆಮೇಲೆ ನಮ್ಮ RCB ನಾಯಕಿ ಆದಂಥ ಸ್ಮೃತಿ ಮಂದಾನ ಅವರು ಆ ಟೀಮಲ್ಲಿ ಇರೋದು. ಹರ್ಮನ್ಪ್ರೀತ್ ಕೌರ್ ಒನ್ ಆಫ್ ದಿ ಲೆಜೆಂಡ್ಸ್ ಆಫ್ ದಿ ಗೇಮ್ ಆಗ್ತಾ ಇದ್ದಾರೆ. ಆ ಥರ ಒಂದು ಕ್ರಿಕೆಟ್ ಆಡ್ತಾ ಇದ್ದಾರೆ. ಶಫಾಲಿ ವರ್ಮಾ ಇರ್ಬೋದು, ಪ್ರತಿಯೊಬ್ಬ ಪ್ಲೇಯರ್ನು ಕಾಂಪಿಟೇಟಿವ್ ಆಗಿದ್ದಾರೆ. ಟೀಮ್ ಇಂಡಿಯಾ ಚೆನ್ನಾಗಿ ಮಾಡುತ್ತೆ ಈ ವರ್ಲ್ಡ್ ಕಪ್ಪಲ್ಲಿ ಅಂತ ನನಗೆ ಭರವಸೆ ಇದೆ. ನಮಗೆ ಭರವಸೆ ಇದೆ ಸರ್, ನನಗೂ ಇದೆ. 100% ಎಸ್, ನಮ್ಮೆಲ್ಲರಿಗೂ ಇದೆ ನಮ್ಮ ಸಪೋರ್ಟ್ ಫಾರ್ ಟೀಮ್ ಇಂಡಿಯಾ. ಆ್ಯಂಡ್ ಇವಾಗ T20 ಸೆಗ್ಮೆಂಟ್ ಅಂತ ಶಾರ್ಟ್ ಆಗಿ ನೀವೇನು ಹೇಳಿದ್ರಿ, ಎಕ್ಸೈಟಿಂಗ್ ಆಗಿದೆ, ಶಾರ್ಟ್ ಆಗಿದೆ ಫಾರ್ಮ್ಯಾಟ್. ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಶಾರ್ಟ್ ಆಗಿ ಒನ್ ಲೈನಲ್ಲಿ ಅವ್ರನ್ನ ನೀವು ಹೇಗೆ ಡಿಫೈನ್ ಮಾಡ್ತೀರಾ ಅಂತ ಹೇಳಬಹುದು. ಕ್ಯಾಪ್ಟನ್ ಕೂಲ್ MS ಧೋನಿ, ಲೆಜೆಂಡ್ ಆಫ್ ದಿ ಗೇಮ್. ಓಕೆ. ವಿರಾಟ್ ಕೊಹ್ಲಿ, ಐಕಾನ್ ಆಫ್ ದಿ ಗೇಮ್. BCCI ಏನು ಹೇಳ್ತೀರಾ, ಪೇರೆಂಟ್ ಬಾಡಿ. ಓಕೆ. ಕಪಿಲ್ ದೇವ್ ಮಾರ್ಗದರ್ಶಿ ಅಂತ ಹೇಳ್ತೀನಿ. ಯಾಕಂದರೆ ಸುಮಾರು ಈಗ ಜವಗಲ್ ಶ್ರೀನಾಥ್ಗೇನೆ ಅಥವಾ ವೆಂಕಿಗೆ ಈ ವ್ಯಕ್ತಿ ಐಕಾನ್ ಆಗಿದ್ರು. ಸೊ ಹಾಗಾಗಿ ಮಾರ್ಗದರ್ಶಿ ಯಾರು ಅಂದರೆ ಕಪಿಲ್ ದೇವ್. ಓಕೆ. ಲಲಿತ್ ಮೋದಿ ಒಂಥರ ಏನು ಹೇಳ್ತೀರಾ, ಮಾಡ್ರನ್ ಡೇ ಚಾಣಕ್ಯ ಅಂತ ಹೇಳ. ಮಾಡ್ರನ್ ಡೇ ಚಾಣಕ್ಯ, ಯಾಕಂದರೆ IPLನ ಹುಟ್ಟಾಕೊಟ್ರು. ಎಸ್, ಅದಕ್ಕೋಸ್ಕರ. ಕನ್ನಡದಲ್ಲಿನ ಪ್ರೇಕ್ಷಕ ವಿವರಣೆ, ಕನ್ನಡ ಕಮೆಂಟ್ರಿ ಮಜಾ ಅಲ್ವಾ? ಕನ್ನಡ ಕೇಳೋ ಮಜಾನೇ ಬೇರೆ, ಆ ಮಜಾನೇ ಬೇರೆ. ನಿಜ. ವಿಜಯ್ ಭಾರದ್ವಾಜ್, ಆಪ್ತ ಮಿತ್ರ. ಓಕೆ. ಭರತ್ ಚಿಪ್ಲಿ ಒಂಥರ ಮಂಗ ಅಂತ ಕರಿಬೇಕಾಗತ್ತೆ, ಬಟ್ ಅದು ಅವನಿಗೆ ತಪ್ಪಾಗತ್ತೆ. ಬಟ್ ಏನ್ ಗೊತ್ತಾ, ಹ್ಯಾಪಿ ಗೋ ಲಕ್ಕಿ ಗೈ ಅಂತ ಹೇಳ್ತೀನಿ ನಾವು. ಅವ್ನು ಯಾವುದಕ್ಕೂ ಯೋಚನೆ ಮಾಡಲ್ಲ. ಅವನ ಥರ ಸಿಂಪಲ್ ಆಗಿರ್ಬೇಕು ಅಂತ ನನಗೆ ಆಸೆ, ಬಟ್ ಅದಾಗಲ್ಲ. ನೆಕ್ಸ್ಟ್ ಬಾಲಚಂದರ್ ಅಖಿಲ್ ಏನು ಗೊತ್ತಾ, ಬಿಂದಾಸ್ ಮನುಷ್ಯ ಅಂತ ಹೇಳ್ತೀನಿ. ಏನಿದೆಯೋ ಇದ್ದಿದ್ದಂಗೆ ಹೇಳೋವಂಥ ಒಬ್ಬ ವ್ಯಕ್ತಿ ಅವನು. ಮುಚ್ಚು ಮನೆ ಇಲ್ಲ. ಏನು ಹೇಳ್ತೀರಾ, ಐರನ್ ಹ್ಯಾಂಡ್ ಇನ್ ವೆಲ್ವೆಟ್ ಗ್ಲೌ ಅಂತ ಇಲ್ವಲ್ಲ, ಐರನ್ ಹ್ಯಾಂಡ್ ಇದೆ ಅಂದರೆ ತೋರಿಸ್ಬಿಡ್ತಾನೆ. ಓಕೆ. ಆ್ಯಂಡ್ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಅಂತಾರಲ್ಲ ಸರ್, ಹಾಗೆ ಐ ಥಿಂಕ್ ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಎಲಿವೇಟ್ ಆಗೋದು ಅವರಿಂದ ಅಂತ ಸುಮಾರು ಜನರ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದೀನಿ. ಅನಿಲ್ ಸರ್ ಇದ್ರೇನೆ ಮಜಾ, ಅಖಿಲ್ ಸರ್ ಇದ್ರೇನೆ ಮಜಾ. ಅದು ನೀವು ಅವ್ರನ್ನ ರೇಗ್ಸೋದಿರ್ಬೋದು, ನೀವು ಅವ್ರನ್ನ ಬೈಯೋದಿರ್ಬೋದು, ಅವ್ರು ನಿಮ್ಮನ್ನ ರೇಗ್ಸೋದಿರ್ಬೋದು, ಕಾಲೆಳೆಯೋದಿರ್ಬೋದು, ಅವರ ರೆಸ್ಪಾನ್ಸ್ ನಿಮಗೆ ಕೊಡೋದಿರಬಹುದು. ಐ ಥಿಂಕ್ ನೀವಿಬ್ರು ಯು ಬೋತ್ ಮೇಕ್ ಅ ಗ್ರೇಟ್ ಪೇರ್. ನಾನು ವಿಜಿ ಅಂತ ಜಾಸ್ತಿ ಮಾತಾಡ್ತಾರೆ, ಬಟ್ ಅಖಿಲ್ ಒಂಥರ ಏನು ಹೇಳ್ತೀರಾ, ಖಾರ ತೊಗೊಂಬರ್ತಾರೆ ಫುಡ್ಡಲ್ಲಿ, ಆ ಸ್ಪೈಸಿ ಫ್ಯಾಕ್ಟರ್ನ ತೊಗೊಂಬರ್ತಾರೆ. ಯಾಕಂದರೆ ಅವರು ಇದ್ದಿದ್ದಂಗೆ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರನೇ ಅಖಿಲ್ನ ಜನ ಇಷ್ಟಪಡೋದು. ಓಕೆ. KL ರಾಹುಲ್ ಒಂಥರ ಏನು ಗೊತ್ತಾ, ಸಾಧನೆ ಇನ್ನೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್, ಅದನ್ನ ಮೀಟ್ ಮಾಡಿಲ್ಲ. ಇನ್ನ KL ರಾಹುಲ್ ಬೆಸ್ಟ್ ಬಂದಿಲ್ಲ ಅಂತಾನೆ ಹೇಳ್ತೀನಿ. ಓಕೆ. ಬರಬೇಕಾಗಿದೆ ಇನ್ನು KL ರಾಹುಲ್. ಏನು ಮಾಡಿದ್ರೆ ಬರಬಹುದು ಅನ್ಸುತ್ತೆ ಅಂದರೆ ಈ ವ್ಯಕ್ತಿಲಿ ಯಾವ ಥರ ಒಂದು ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರೆ, ಅವ್ರದ್ದು ನಂಬರ್ಸ್ ನೋಡಿದ್ರೆ ಇವ್ರನ್ನ ನೀವು ಆ ಗ್ರೇಟ್ ಪ್ಲೇಯರ್ ಲಿಸ್ಟ್ಗೆ ಇನ್ನೂ ಆ್ಯಡ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಆ ನಂಬರ್ಸ್ ಬಂದಿಲ್ಲ ಅವ್ರಿನ್ನ. ಓಕೆ. ರಂಜಿ ಟ್ರೋಫಿ ಒಂದು ಏನು ಹೇಳ್ತೀರಾ, ಇಂಡಿಯನ್ ಕ್ರಿಕೆಟ್ಗೆ ಅದು ಫೌಂಡೇಶನ್. ಗುಂಡಪ್ಪ ವಿಶ್ವನಾಥ್ ಸರ್, ಅಬ್ಬಾ ನಿಜವಾಗ್ಲೂ ಹೇಳ್ತೀನಲ್ಲ, ಕ್ರಿಕೆಟಲ್ಲಿ ಆ ಜೆಂಟ್ಲ್ಮೆನ್ ಗೇಮ್ ಅಂತ ಕರಿತೀವಲ್ಲ, ಅದಕ್ಕೆ ಉದಾಹರಣೆ ಕೊಡಿ ಅಂದರೆ ಅದು GR ವಿಶ್ವನಾಥ್ ಅಂತ ಹೇಳ್ಬೇಕು. ಜೆಂಟ್ಲ್ಮೆನ್ ಆಫ್ ಜೆಂಟ್ಲ್ಮೆನ್ಸ್ ಗೇಮ್ ಯಾರು ಅಂದರೆ GR. ಓಕೆ. ಇವತ್ತಿಗೂ ಎಷ್ಟು ಹಂಬಲ್, ಅವ್ರ ಜೊತೆ ಕಾಮೆಂಟ್ರಿ ಮಾಡಿದ್ದೀನಿ ಅನ್ನೋದೇ ಒಂದು ದೊಡ್ಡ ಸಾಧನೆ ನನಗೆ ಅಂತ ಹೇಳ್ತೀನಿ. ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅವರು ಒಂಥರ, ಅವರು ಕ್ರಿಕೆಟ್ಗಿರುವಂಥ ಅಭಿಮಾನ ನನಗೆ ಒಂಥರ ಹುಚ್ಚ ಅಂತಲೇ ಹೇಳ್ತೀನಿ. ಅವರು ಕಿಚ್ಚ ಇರ್ಬೋದು ಫಿಲಿಮ್ ಫೀಲ್ಡ್ಗೆ, ಬಟ್ ಕ್ರಿಕೆಟ್ ಅಂತ ಬಂದಾಗ ಹುಚ್ಚ, ಆ ಪ್ಯಾಷನ್ನ ನಾನು ನೋಡಿದ್ದೀನಿ. ಯಾವ ಥರ ಅವರು CCLನ ಆರ್ಗನೈಸ್ ಮಾಡ್ತಾರಲ್ಲ, ನಾನು ಆ ಕಾಮೆಂಟ್ರಿ ಮಾಡಿರೋದ್ರಿಂದ ಅವರ ಒಂದು ಇನ್ವಾಲ್ವ್ಮೆಂಟ್ನ ನಾನು ನೋಡಿದ್ದೀನಿ. ಅಂದರೆ ಎಷ್ಟು ಪ್ಯಾಷನೇಟ್ ಆಗಿ ಮಾಡ್ತಾರೆ. ಸೊ ಕ್ರಿಕೆಟ್ಗೆ ಹುಚ್ಚ, ಫಿಲಿಮ್ಗೆ ಕಿಚ್ಚ ಅಂತ ಹೇಳ್ತೀನಿ. ಓಕೆ. ಸೊ ಇವಾಗ ಕ್ರಿಕೆಟರ್ ಟು ಥಿಯೇಟರ್ ಸೆಗ್ಮೆಂಟ್ ಅಂತ. ಸೊ ನಾನು ಸಿನಿಮಾ ರಂಗದ ಕೆಲವೊಬ್ಬರ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಕ್ರಿಕೆಟ್ ಫೀಲ್ಡ್ ಅಲ್ಲಿ ಯಾರನ್ನ ಅವರಿಗೆ ನೀವು ಹೋಲಿಸ್ತೀರಾ ಅಂಡ್ ವೈ ಅಂತ ಹೇಳಬಹುದು? ಪ್ರಯತ್ನ ಮಾಡಿ. ಎಸ್ ಸರ್. ಮೊಟ್ಟ ಮೊದಲನೇದಾಗಿ ಐ ಆಮ್ ಶ್ಯೂರ್ ದಿಸ್ ವಿಲ್ ಬಿ ದ ಟಫೆಸ್ಟ್, ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅಂತ ಮಾತಾಡಿದ್ರೆ ಸಚಿನ್ ತೆಂಡೂಲ್ಕರೇ ನನ್ನ ಜ್ಞಾಪಕ ಬರೋದು. ಯಾಕಂದ್ರೆ ಇಬ್ರು ಎವರ್ ಗ್ರೀನ್. ಅಂಡ್
ಬೋತ್ ಆರ್ ಲೈಕ್ಡ್ ಬೈ ಜನರೇಷನ್ಸ್. ಹಳೆಬ್ರು ಇಷ್ಟಪಡ್ತಾರೆ, ಹೊಸಬ್ರು ಇಷ್ಟ ಪಡೋ ಅಂಥದ್ದು ಯಾರಪ್ಪ ಅಂತ ಹೇಳಿದ್ರೆ ಅದು ಡಾಕ್ಟರ್ ರಾಜು, ಸೇಮ್ ವಿತ್ ಸಚಿನ್ ಅಂತ ಹೇಳ್ಬಿಡ್ತೀನಿ. ಓಕೆ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಡಾಕ್ಟರ್ ವಿಷ್ಣುವರ್ಧನ್ ಅಂತ ಬಂದಾಗ ನನಗೆ ವೀರೇಂದ್ರ ಸೆಹ್ವಾಗ್ ಜ್ಞಾಪಕ ಬರ್ತಾರೆ. ಯಾಕೆ ಗೊತ್ತಾ, ಇವ್ರು ಆಕ್ಷನ್ಗೋಸ್ಕರನೇ ಆ ಟೈಮಲ್ಲಿ ಫೈಟಿಂಗ್ ಫೇಮಸ್. ಸೇವಾಗ್ ಫೇಮಸ್ ಆಗಿದೆ ಅವರ ಒಂದು ಸ್ಟ್ರೋಕ್ ಪ್ಲೇಗೆ, ಅದಕ್ಕೆ ಸೇವಾಗ್ ಅಂಡ್ ವಿಷ್ಣುವರ್ಧನ್ ಅಂತ ಅನ್ಸ್ತಾರೆ. ಓಕೆ, ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು. ಶಂಕರ್ ನಾಗ್ ಅವರು ಏನು ಗೊತ್ತಾ, ಅವರು ಬಹಳ ಬ್ರೀಫ್ ಪೀರಿಯಡಲ್ಲಿ ಬಟ್ ಭಯಂಕರ ಇಂಪ್ಯಾಕ್ಟ್ ಮಾಡಿತ್ತು. ಸೊ ಇವಾಗಿನ ಪ್ಲೇಯರ್ ನಂಗೆ ಜ್ಞಾಪಕ ಬರೋದು ಜಸ್ಪ್ರೀತ್ ಬುಮ್ರಾ ಅಂತ ಹೇಳ್ತೀನಿ. ಬ್ಯಾಟಿಂಗ್ ಬಗ್ಗೆನೇ ಹೇಳ್ತೀನಾ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು, ಬಟ್ ಜಸ್ಪ್ರೀತ್ ಬುಮ್ರಾ ಯಾವ ಥರ ಒಂಥರ ಅವರು ನಿಮ್ಗೇನು ಹೇಳ್ತೀರಾ, ಕ್ಲಾಸಿಕಲ್ ಮೌಲ್ಡಲ್ಲಿ ಬಂದಂಥ ಆ್ಯಕ್ಟರ್ ಅಲ್ಲ ಶಂಕರ್ ನಾಗ್. ಅವ್ರದ್ದೇ ಆದ ಒಂದು ಶೈಲಿನ ತೊಗೊಂಬಂದರು. ಸೇಮ್ ಕೇಸ್ ವಿತ್ ಜಸ್ಪ್ರೀತ್ ಬುಮ್ರಾ. ಜಸ್ಪ್ರೀತ್ ಬುಮ್ರಾ ಮಾಡೋ ಅಂಥ ಒಂದು ಬೌಲಿಂಗು ಅದು ಯಾವುದೇ ಒಂದು ಕ್ರಿಕೆಟಿಂಗ್ ಕೋಚಿಂಗ್ ಮ್ಯಾನ್ಯುವಲಲ್ಲಿ ಬರೆದಿರೋ ಅಂಥದ್ದಲ್ಲ. ಸೊ ಹಾಗಾಗಿ ಶಂಕರ್ ನಾಗ್ ಅಂತ ಮಾತಾಡಿದಾಗ ನನಗೆ ಜಸ್ಪ್ರೀತ್ ಬುಮ್ರಾ ಜ್ಞಾಪಕ ಬರ್ತಾರೆ. ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಅವರು ಒಂಥರ ವೆರೈಟಿ ಆಫ್ ರೋಲ್ಸ್ನ ಮಾಡಿದ್ದಾರೆ. ಆ ಥರ ವೆರೈಟಿ ಆಫ್ ರೋಲ್ಸ್ ನಾನು ನೋಡಿದ್ದು ಆ್ಯಸ್ ಎನ್ ಅಗ್ರೆಸರು, ಡಿಫೆಂಡರು ಅಂತ ಹೇಳಿದ್ರೆ ಮೇ ಬಿ ABD ಅಂತ ನಂಗೆ ಜ್ಞಾಪಕ ಬರ್ತಾಯಿದೆ ಸಡನ್ನಾಗಿ. ಯಾಕೆ ಗೊತ್ತಾ, ಅವರು ಟೆಸ್ಟ್ ಮ್ಯಾಚಲ್ಲಿ ಒಂದು 4 hours ಬ್ಯಾಟಿಂಗ್ ಆಡ್ತಾರೆ, ಒಂದು 300 ಬಾಲ್ ಆಡಿ 30 ರನ್ನೇನ ಹೊಡಿತಾರೆ. ಟೆಸ್ಟ್ ಮ್ಯಾಚ್ನ ಡ್ರಾ ಮಾಡಿಕೊಡ್ತಾರೆ. ಅಟ್ ದ ಸೇಮ್ ಟೈಮು ಒಂದು ಫಾಸ್ಟೆಸ್ಟ್ ಹಾಫ್ ಸೆಂಚುರಿ, ಫಾಸ್ಟೆಸ್ಟ್ 100 ಅದು ಕೂಡ ಅವರ ಹೆಸರಲ್ಲೇ ಇರುವಂಥ ದಾಖಲೆಗಳು. ಕಿಚ್ಚ ಸುದೀಪು ಕೂಡ ಅದೇ ಥರ ಒಂದು ವ್ಯಕ್ತಿ ಅಂತ ಅಥವಾ ಆ ಥರ ಒಂದು ರೋಲ್ಸ್ನ ಪ್ಲೇ ಮಾಡಿದ್ದಾರೆ. ಎಸ್ಪೆಷಲಿ ನಿಮಗೆ ಸ್ವಾತಿ ಮುತ್ತಲ್ಲಿ ಆಡಿರೋವಂಥ ಒಂದು ರೋಲ್ ಇರ್ಬೋದು, ಇತ್ತೀಚೆಗೆ ವಿಕ್ರಾಂತ್ ರೋಣಲ್ಲಿ ಮಾಡಿರೋವಂಥ ಒಂದು ರೋಲ್, ಎರಡೂ ಒಂಥರ ಟೋಟಲಿ ಕಾಂಟ್ರಾಸ್ಟಿಂಗ್. ಸೊ ABD ವೆರಿ ಟ್ರೂ ಅಂಡ್ ಕಿಚ್ಚ ಅಂತ ಅನಿಸ್ತದೆ. 360 ಎಲ್ಲ ಥರದ ಪಾತ್ರಗಳು ಮಾಡ್ತಾರೆ ಅಂತ. ಓಕೆ, ರಾಕಿಂಗ್ ಸ್ಟಾರ್ ಯಶ್. ಅಬ್ಬಾ, ಅವ್ರದ್ದೇ ಆದಂಥ ಒಂದು ನಿಶ್ ಕ್ರಿಯೇಟ್ ಮಾಡಿರೋದು ಯಶ್ ಅಂತಾನೆ ಹೇಳ್ಬೇಕು ಅಲ್ವಾ, ಯಾಕಂದರೆ ಆ್ಯಕ್ಷನ್ ಹೀರೋ ಅಂತ ಹೇಳ್ತಾ ಇದ್ದಾರೆ. ಸೊ ವಿರಾಟ್ ಕೊಹ್ಲಿ ಅಂತ ಅನಿಸ್ತಾ ಇದೆ. ಯಾಕೆ ಗೊತ್ತಾ, ಆ ಪ್ಯಾಷನ್ನು ಇಬ್ಬರೂ ಒಂಥರ ಗುರು ಏನೇ ಆಗಲಿ ನಾನು ಬಿಟ್ಕೊಡಲ್ಲ, ಅಗೇನ್ಸ್ಟ್ ಆಲ್ ಆರ್ಟ್ಸ್ ಗೆಲ್ಲಬೇಕು ಅಂತ ಒಂದಿದೆಯಲ್ಲ, ಅದು ಯಶಲ್ಲಿ ಕಾಣಿಸ್ತದೆ, ಅದು ನಂಗೆ ವಿರಾಟಲ್ಲಿ ಕಾಣಿಸ್ತದೆ. ಆ್ಯಂಡ್ ನೆಕ್ಸ್ಟ್ ಒನ್ ಶಿವಣ್ಣ ಅವರು. ಏನು ಯೋಚನೆ ಮಾಡ್ತಿದ್ದೆ ನಾನು ಹೇಳಬೇಕಾದ್ರೆ ಅಂದರೆ, ಶಿವಣ್ಣ ಅಂದಮೇಲೆ ನಾನು ಇದನ್ನು ಹೇಳಬೇಕು ಅನ್ಕೋತಿದ್ದೆ. ಅಂದರೆ ಒಂದು ತವರಿಗೆ ಬಾ ತಂಗಿನೂ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ, ಟಗರೂ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ, ಓಮಲ್ ಹಂಗೆ ಎಕ್ಸಾಕ್ಟ್ಲಿ. ಸೊ ಎಲ್ಲ ಥರದ ರೋಲ್ಸ್ನ ಅಮೇಝಿಂಗ್ ಆಗಿ ಪರ್ಫಾರ್ಮ್ ಮಾಡೋರನ್ನ ಯಾರಿಗೆ ಕಂಪೇರ್ ಮಾಡ್ತೀರಾ? ಈಗ ನಾನು ಶಿವರಾಜ್ ಕುಮಾರ್ ಅಂತ ಜ್ಞಾಪಕ ಬಂದಾಗ ನೆಕ್ಸ್ಟ್ ನಂಗೆ ಜ್ಞಾಪಕ ಬರ್ತಾ ಇರೋದು ರೋಹಿತ್ ಶರ್ಮಾನೇ. ಓಕೆ, ಯಾಕಂದರೆ ಇವ್ರೂ ಒಂಥರ ಯಾವ ಥರ ರೋಲ್ಗಳು ಆಡಿದ್ದಾರೆ. ಬಟ್ ಅಗೇನ್ ನೀವೇನು ಗೊತ್ತಾ, ಇವ್ರನ್ನ ಒಂಥರ ಲೆಜೆಂಡ್ ಅಂತ ಹೇಳೋಕ್ಕಾಗತ್ತಾ? ಖಂಡಿತವಾಗ್ಲೂ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಸಚಿನ್ ಮಾತಾಡೋ ಉಸಿರಲ್ಲಿ ಇವಾಗ ಸಚಿನ್ನ ನಾನು ಅಣ್ಣ ಅವ್ರ ಜೊತೆ ಬಿಟ್ಬಿಟ್ಟಿದ್ದೀನಿ. ಈಗ ರೋಹಿತ್ ಶರ್ಮಾ ನೆಕ್ಸ್ಟ್ ಯಾರು ಬರ್ತಾರೆ ಅಂದರೆ ಅದು ಶಿವರಾಜ್ ಕುಮಾರ್ ಅಂತಲೇ ನನಗೆ ಅನಿಸ್ತಾ ಇದೆ. ಯಾಕಂದರೆ ಯಾವ ಥರ ಆ್ಯಸ್ ಎ ಲೀಡರ್ ಪರ್ಫಾರ್ಮ್ ಮಾಡಿದ್ದಾರೆ ರೋಹಿತ್ ಶರ್ಮಾ. ಆ್ಯಸ್ ಎ ಕ್ಯಾಪ್ಟನ್ ಸುಮ್ಮನೆ ನೀವು ನೋಡ್ತಾ ಇದ್ರೆ ಕ್ಯಾಪ್ಟನ್ಸಿ ಲಿಸ್ಟಲ್ಲೇ ಇರಲಿಲ್ಲ. 5 IPL ಟೈಟಲ್ನ ಗೆಲ್ತಾರೆ. ಇಂಡಿಯಾ ICC ಟೈಟಲ್ನೇ ಗೆದ್ದಿಲ್ಲ. ICC ಅಂತ ಬಂದಾಗ ಚೋಕರ್ಸ್ ಅಂತ ಮಾತಾಡಿದಾಗ ಆಲ್ಮೋಸ್ಟ್ ಒಂದು ಪರ್ಫೆಕ್ಟ್ ಕ್ಯಾಂಪೇನ್ ಆಗುತ್ತೆ ಅಂಡರ್ ರೋಹಿತ್ ಶರ್ಮಾ. 2023 ವರ್ಲ್ಡ್ ಕಪ್ ಎಲ್ಲ ಮ್ಯಾಚ್ಗಳು ಗೆಲ್ತೀವಿ, ಫೈನಲ್ಸ್ ಮಾತ್ರ ಹಿಡಿತೀವಿ. ಅಣ್ಣ ಮತ್ತೊಮ್ಮೆ ಚೋಕರ್ಸು ಅಂತ ಹೇಳ್ದಾಗ T20 ವರ್ಲ್ಡ್ ಕಪ್ನ ಗೆಲ್ಸ್ಕೊಡ್ತಾರೆ ವೆಸ್ಟ್ ಇಂಡೀಸಲ್ಲಿ. ಶಿವರಾಜ್ ಕುಮಾರು ಅಷ್ಟೇ, ಇಂಡಸ್ಟ್ರಿ ಬೀಳ್ತಾ ಇದೆ ಅನ್ನುವಾಗ ಮಧ್ಯದಲ್ಲಿ ಬರ್ತಾರೆ ಸಡನ್ನಾಗಿ. ಆ್ಯಸ್ ಎ ಆ್ಯಕ್ಟರ್ ಇರ್ಬೋದು, ಇವಾಗ ಪ್ರೊಡ್ಯೂಸರ್ ಕೂಡ ಆಗಿದೆ, ಅವ್ರದ್ದೇ ಆದಂಥ ಒಂದು ಪ್ರೊಡಕ್ಷನ್ ಹೌಸು. ಈಗ ಆ ಕರ್ನಾಟಕ ಇಂಡಸ್ಟ್ರಿ ಬೀಳದೇ ಇರೋಂಗೆ ಇಟ್ಕೊಳ್ತಾರೆ. ಆಮೇಲೆ ಏನು ಮ್ಯಾನ್ ಫಾರ್ ಆಲ್ ಸೀಸನ್ಸು 2007 ಆಡ್ಕೊಂಡ್ಬಂದಿದ್ದಾರೆ ಯಾರೋ ರೋಹಿತ್ ಶರ್ಮಾ ಅವರು. T20 ಆಡ್ತಾರೆ, ODI ಆಡ್ತಾರೆ, ಟೆಸ್ಟ್ ಕ್ಯಾಪ್ಟನ್ ಆಗ್ತಾರೆ. ಸೇಮ್ 80s ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಇವರು ಶಿವರಾಜ್ ಕುಮಾರ್ ಈಗ 2020s ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಐ ಥಿಂಕ್ ಇವರಿಬ್ಬರನ್ನ ಕನೆಕ್ಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಲವ್ಲಿ ಸರ್, ಲವ್ಲಿ ಕನೆಕ್ಷನ್. ಇವಾಗ ನೆಕ್ಸ್ಟ್ ನೀವು ಯಾರನ್ನ ಕನೆಕ್ಟ್ ಮಾಡಬಹುದು ಅಂತ ನನ್ನ ಮೈಂಡಲ್ಲಿ ಒಂದು ಅಂದಾಜಿದೆ. ಲೆಟ್ಸ್ ಸಿ ನೀವು ಅದನ್ನೇ ಹೇಳ್ತೀರಾ ಅಂತ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಮರೆಯಕ್ಕೆ ಆಗಲ್ಲ ರೀ ಯಾವ ವ್ಯಕ್ತಿ. ಇವ್ರನ್ನ ನಾನು ರಾಹುಲ್ ದ್ರಾವಿಡ್ಗೆನೆ ಕನೆಕ್ಟ್ ನಿಜ ನಾನು ಅನ್ಕೊಂಡೆ ನೀವು ಅದನ್ನೇ. ಯಾಕಂದ್ರೆ ಇಬ್ರು ಒಂಥರ ಪುಣ್ಯದಂತ ವ್ಯಕ್ತಿಗಳು. ಅಂದ್ರೆ ಇವ್ರನ್ನ ನೀವೇನು ಗೊತ್ತಾ, ಬೇರೆಯವ್ರ ಬೆಳವಣಿಗೆ ಇರಲಿ, ಆ ಸ್ಮೈಲ್ ಇರಲಿ, ಆಸ್ ಎ ಟೀಮ್ ಪ್ಲೇಯರ್ ಇರಲಿ, ಏನು ಹೇಳ್ತಾರೆ ಡೌನ್ ಟು ದ ಅರ್ತ್ ಕ್ಯಾರೆಕ್ಟರ್ ಅಂತ ಮಾತಾಡ್ತಾರೆ. ಪುನೀತ್ ಮತ್ತು ರಾಹುಲ್ ಸಿಕ್ಕಾಪಟ್ಟೆ ಹೋಲಿಕೆ ಇದೆ. ಇಬ್ರು ಕನ್ನಡಿಗರು, ಇಬ್ರು ನೀವು ನೋಡಿದ್ರೆ ಯಾವತ್ತೂ ಸೂಪರ್ ಸ್ಟಾರ್ ತರ ಬಿಹೇವ್ ಮಾಡದಿರೋ ಅಂತ ವ್ಯಕ್ತಿಗಳು. ಆಮೇಲೆ ಇಬ್ರು ರೋಲ್ ಮಾಡೆಲ್ಸ್ ಯಂಗ್ಸ್ಟರ್ಗಳು. ಒಬ್ರು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಅಂತ ಹೇಳಿದ್ರೆ ಇನ್ನೊಬ್ರು ಕ್ರಿಕೆಟ್ ಫೀಲ್ಡ್ ಅಲ್ಲಿ. ಆಮೇಲೆ ಬೇರೆಯವ್ರಿಗೆ ಶೈನ್ ಮಾಡಕ್ ಬಿಟ್ಬಿಡ್ತಾರೆ. ಹೈ ನೀ ಮುಂದೋಗಾಯ. ಸರ್, ಹೂಸ್ ಕ್ರೇಜಿ ಸ್ಟಾರ್ ಅಕಾರ್ಡಿಂಗ್ ಟು ಯು?
ಯಾರಿಗೆ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವ್ರನ್ನ ಯಾರ ಜೊತೆಗೆ ಕಂಪೇರ್ ಮಾಡ್ತೀರಾ ಫೀಲ್ಡ್ ಅಲ್ಲಿ ಕ್ರೇಜಿ ಸ್ಟಾರ್ ಅಂತ ಹೇಳಿದ್ರೆ ಅನಿಲ್ಗೆ ನೀವು ಅಸೋಸಿಯೇಟ್ ಮಾಡಕ್ಕಾಗಲ್ಲ. ಮೇ ಬಿ ಜವಗಲ್ ಶ್ರೀನಾಥ್ ಅಂತ ಹೇಳ್ತೀನಿ, ಯಾಕಂದ್ರೆ ಅವ್ರು ಒಂದ್ ಸ್ವಲ್ಪ ಕ್ರೇಜಿ ಆಗ್ಬೋದು. ಅವ್ರದ್ದೇ ಎಲ್ರು ಕಾಲ್ ಎಳಿತಾ ಇರ್ತಾರೆ ಅವರು. ಆಮೇಲೆ ಆಲ್ವೇಸ್ ಎಂಟರ್ಟೈನರ್. ರವಿಚಂದ್ರನ್ ಈಸ್ ಆಲ್ವೇಸ್ ನೋನ್ ಫಾರ್ ಎಂಟರ್ಟೈನಿಂಗ್. ಅವ್ರದೇ ಆದ ಒಂದು ಶೈಲಿಲಿ. ಯಾತಕ್ಕೆ ನಾನು ರವಿಚಂದ್ರನ್ ಮತ್ತೆ ಜವಗಲ್ಗೆ ಕನೆಕ್ಟ್ ಮಾಡ್ತಾ ಇದೀನಿ ಅಂದ್ರೆ, ಇಂಡಿಯಾಲಿ ಫಾಸ್ಟ್ ಬೌಲರ್ ಬರೋಕ್ಕೆ ಆಗಲ್ಲ ಅಂತ ಮಾತಾಡ್ತಾ ಇದ್ರು. ಆ ಟೈಮಲ್ಲಿ ಪ್ರಾಬ್ಲಿ ದ ಫಾಸ್ಟೆಸ್ಟ್ ಬೌಲರ್ ಇಂಡಿಯಾಯಿಂದ ಯಾರು ಅಂದರೆ ಅದು ಜವಗಲ್. ಕ್ರೇಜಿ ಸ್ಟಾರು ಎಲ್ಲರೂ ತಮಿಳ್ ಮೂವಿ, ತೆಲುಗು ಮೂವಿ ಅಂತ ಮಾತಾಡ್ತಾ ಇದ್ದಾಗ ಪ್ರೇಮಲೋಕನ ತೊಗೊಂಬಂದ್ರು 80s ಅಲ್ಲಿ. ಕರೆಕ್ಟ್. ಇಡೀ ಸೌತ್ ಇಂಡಿಯಾ ನೋಡಬೇಕು ಆ ಮೂವಿನ, ಆ ಥರ ಮಾಡಿದ್ರು. ಸೊ ಅದಕ್ಕೋಸ್ಕರ ಜವಗಲ್ ಮತ್ತು ರವಿಚಂದ್ರನ್ ಅಶ್ವಿನ್. ಲವ್ಲಿ. ಅಶ್ವಿನ್ ಅಂದ್ಬಿಟ್ಟೆ, ನಮ್ಮ ರವಿಚಂದ್ರ ಸರ್ ಅಂತ ಹೇಳ್ಬೇಕು. ನೀವು ಅಲ್ಲೇ ರವಿಚಂದ್ರನ್ ಅಶ್ವಿನ್ ಅಂತಾನೆ ಲೆಕ್ಕ ಹಾಕೊಂಡ್ಬಿಟ್ರಿ. ಎಕ್ಸಾಕ್ಟ್ಲಿ. ಸೊ ಕೊನೆಯ ಹೆಸರನ್ನ ತಗೋತಾ ಇರೋದು ನನ್ನ ಫೇವ್ರೆಟ್ ಆಕ್ಟರ್ ಕೂಡ ಅನಂತ್ ನಾಗ್ ಸರ್. ಅನಂತಾಗ್ ಅಂತ ಹೇಳಿದಾಗ ಇವಾಗ ನಾವು ಅಶ್ವಿನ್ ಬಗ್ಗೆ ಹೇಳ್ಬೇಕು. ಯಾಕಂದ್ರೆ ಆ ಥರ ಒಂದು ರೋಲ್ಗಳನ್ನ ಮಾಡಿರೋದು ರವಿಚಂದ್ರನ್ ಅಶ್ವಿನ್. ಅಂದ್ರೆ ಒಬ್ಬ ಬೌಲರ್ಗೆ ಆ ಥರ ಒಂದು ಕೀರ್ತಿ ಮತ್ತೆ ಖ್ಯಾತಿ ಸಿಗೋದೇ ಇಲ್ಲ. ನಮ್ಮ ಅನಿಲ್ ಕುಂಬ್ಳೆ ಸರ್ ಆಕ್ಚುಲಿ ಒಂಥರ ಲೇಬರ್ ಕ್ಲಾಸ್ ತರ, ಯಾವುದೇ ಕಂಡೀಷನ್ ಇದ್ರೂ ಕತ್ತೆ ಚಕ್ರಿ ಮಾಡೋರು. ಈಗ ಅಬ್ರಾಡ್ಗೆ ಹೋದಾಗ ಏನ್ ಸರ್ ಅನಿಲ್ ಕುಂಬ್ಳೆ ಅವ್ರದ್ದು ವಿಕೆಟೇ ಬಂದಿಲ್ಲ ಅಬ್ರಾಡಲ್ಲಿ ಅಂತಾರೆ. ಬಟ್ ಫಾಸ್ಟ್ ಬೌಲರ್ಗಳಿಗೆ ವಿಕೆಟ್ ಬರೋ ಅಂತ ಅಷ್ಟೇ. ಬಟ್ ಅವರೇ 20 ಓವರ್ ಆಗಲ್ಲ. ಬಟ್ ಆ ಟೈಮಲ್ಲಿ ಸೈಲೆಂಟಾಗಿ ಇಡೋರನ್ನ, ಬ್ಯಾಟ್ಸ್ಮನ್ ರನ್ ಹೋಗದೇ ಇರೋಂಗೆ ನೋಡೋರು, ಒಂದು ಸ್ವಲ್ಪ ಬ್ಯಾಟ್ಸ್ಮನ್ಗಳನ್ನ ಫ್ರಸ್ಟ್ರೇಟ್ ಮಾಡೋರು, ಅವರು ಫೆಸಿಲಿಟೇಟ್ ಮಾಡ್ಕೊಳ್ಳೋರು, ಬೇರೆ ಬಂದು ಬೌಲರ್ಗಳು ವಿಕೆಟ್ ತೆಗೀರಿ ಅಂತ. ಆ ಕೆಲಸ ಇವಾಗ ಅಶ್ವಿನ್ ಅವ್ರು ಮಾಡ್ತಾರೆ. ಸೊ ಅನಂತ್ನಾಗ್ ಅವರು ನಿಮಗೆ ಫಸ್ಟು ಆ್ಯಸ್ ಎ ಲೀಡರ್ ಬರ್ತಾಯಿದ್ರು. ಅಶ್ವಿನ್ ಕೂಡ ಇಂಡಿಯಾಲ್ ಟೆಸ್ಟ್ ಮ್ಯಾಚ್ ಆದಾಗ ಈಸ್ ದ ಲೀಡರ್. ಬಟ್ ಅಟ್ ದ ಸೇಮ್ ಟೈಮ್ ಬೇರೆಯವ್ರು ಬಂದಾಗ ಒಂದು ಸಪೋರ್ಟಿಂಗ್ ರೋಲ್ ಮಾಡಬೇಕು ಅಂತ ಹೇಳಿದಾಗ ಅಶ್ವಿನ್ ಅಬ್ರಾಡ್ಗೆ ಹೋಗಿ ಆಡಿದಾಗ ಅವರು ಆ ಸಪೋರ್ಟಿಂಗ್ ರೋಲ್ ಸೂಪರಾಗಿ ಮಾಡ್ತಾರೆ. ಏನು ಹೇಳ್ತಾರೆ, ಕತ್ತೆ ಚಾಕರಿ ಸಖತ್ತಾಗಿ ಮಾಡ್ತಾರೆ ಅಶ್ವಿನ್ ಅವರು. ಬೇರೆಯವ್ರು ಬಂದು ಒಂದು ಲೈಮ್ ಲೈಟ್ನೇ ತೊಗೊಳ್ತಾರೆ. ಮೇ ಬಿ ಅನಂತ್ನಾಗು ಈಗ ಬೇರೆ ಹೀರೋಗಳಿಗೆ ನೀವು ಲೈಮ್ ಲೈಟ್ ತೊಗೊಳ್ಳಿ, ನಾನು ಮಾಡಬೇಕಾಗಿರೋ ಕೆಲಸ ಮಾಡ್ತೀನಿ. ಆ್ಯಂಡ್ ಐ ರಿಯಲಿ ಲವ್ ದ ವೇ ನೀವು ಎಷ್ಟು ಕ್ವಿಕ್ ಆಗಿ ಯೋಚನೆನೂ ಮಾಡಿ ಕಂಪೇರು ಮಾಡಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ರಿ ಅಂತ. ಅಂದ್ರೆ ಟ್ರೈ ಮಾಡ್ತಾ ಇದೀವಿ. ಕಾಮೆಂಟ್ರಿ ನೀವೇನ್ ಗೊತ್ತಾ, ಆ ಸ್ಪಾಟ್ ಅಲ್ಲಿ ಆ ಮೊಮೆಂಟ್ ಅಲ್ಲೇ ನೀವು ನೋಡ್ಕೋಬೇಕು. ಯಾಕಂದ್ರೆ ಸ್ಕ್ರಿಪ್ಟ್ ಇರೋದಿಲ್ಲ, ಹೌದು, ಯಾರು ಬರ್ಕೊಟ್ಟಿರೋದಿಲ್ಲ. ಇನ್ಫ್ಯಾಕ್ಟ್ ನಾವೆಲ್ಲ ಮಾತಾಡ್ತಾ ಯೋಚನೆ ಮಾಡ್ತಿರ್ತೀವಿ ನೆಕ್ಸ್ಟ್ ಲೈನ್ ಏನ್ ಹೇಳ್ಬೇಕು. ಅಲ್ಲಿ ಏನ್ ಗೊತ್ತಾ, ನೀವು ನಿಮ್ ಕಿವಿಲಿ ಕೇಳಿಸ್ಕೊಳ್ತಾನೆ ಇರ್ಬೇಕು. ನಿಮ್ಮ ಪ್ರೊಡ್ಯೂಸರ್ ಮಾತಾಡ್ತಾನೆ ಇರ್ತಾನೆ. ಅಟ್ ದ ಸೇಮ್ ಟೈಮ್ ನೀವು ಮಾತಾಡೋದು ನಿಲ್ಸಕ್ಕಾಗಲ್ಲ. ನ್ಯಾಚುರಲ್ ರಿಯಾಕ್ಷನ್ ಏನಪ್ಪಾ ಅಂದ್ರೆ, ನೀವು ಮಾತಾಡ್ತಿದ್ದೀರಾ ನಾನು ಸುಮ್ಮನೆ ಆಗ್ತೀನಿ, ಕೇಳಿಸ್ಕೊತೀನಿ. ಬಟ್ ಇಲ್ಲಿ ಕೇಳಿಸ್ಕೋಬೇಕು, ಅಟ್ ದಿ ಸೇಮ್ ಟೈಮ್ ಮಾತಾಡಬೇಕು. ಅವ್ನು ಏನು ಹೇಳಿದಾನೋ ಅದನ್ನ ಅಲ್ಲಿ ತರಬೇಕು. ನಾನು ಟಾಕ್ ಬ್ಯಾಕ್ ಡಿಸ್ಟರ್ಬೆನ್ಸ್ ಆಗಿ ಅದನ್ನ ಅನ್ಕೊಳ್ದಿರಾ, ಅದನ್ನ ನಮ್ಮ ಮೈಂಡ್ ವಾಯ್ಸ್ ಅಂತ ಅನ್ಕೊಂಡು ಸಪ್ಲಿಮೆಂಟ್ ಮಾಡ್ತಾ ಇದೆ ಅದು ಅಂತ ಅನ್ಕೋಬೇಕು. ಎಕ್ಸಾಕ್ಟ್ಲಿ ಸರ್. ಇದು ನಮ್ಮ ಕಡೆಯ ಸೆಗ್ಮೆಂಟ್. ಇವಾಗ ನಿಮ್ಗೆ 52 ವರ್ಷ ಅಲ್ಲ, ಯು ಆರ್ ಇನ್ ಯುವರ್ 30s. ಎಷ್ಟು? 30s. ಓಕೆ, 30 ಆಯ್ತಾ? ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಇದ್ದೀರಾ. ಓಕೆ, ಥ್ಯಾಂಕ್ಸ್. ಚಾನ್ಸ್ ಕೊಡದೇ ಇರೋ ನೀವಂತೂ ಚಾನ್ಸ್ ಕೊಟ್ಟಿದ್ದೀರಾ, ಖುಷಿ ಆಗೋಯ್ತು ನಂಗೆ. ಆನ್ ಫೀಲ್ಡ್ ಇವಾಗ ಆಡ್ತಾ ಇದ್ದೀರಾ. ನಿಮ್ಮ ಫೆಲೋ ಪ್ಲೇಯರ್ಸ್ಗೆ ನೀವು ಇಫ್ ಗಿವನ್ ಅ ಚಾನ್ಸ್ ಏನ್ ಅಡ್ವೈಸ್ ಕೊಡ್ತೀರಾ ಅಂತ ಹೇಳ್ಬೇಕು. ನಾ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಓಕೆ, ಗುರು ಮಗ ಮಚ್ಚ ಸೆಗ್ಮೆಂಟ್. ಬಿಕಾಸ್ ಆನ್ ಫೀಲ್ಡ್ ಎಲ್ಲ ಟೀಮ್ಮೇಟ್ಸ್ ಅಲ್ವಾ, ಎಲ್ಲರೂ ಕನ್ನಡದವರೇ ಇವಾಗ. ಹಾರ್ದಿಕ್ ಪಾಂಡ್ಯ ಅಣ್ಣ, ನಿನ್ನ ಕೈಲಾದರೆ ಇನ್ನು ಸ್ವಲ್ಪ ಫಿಟ್ ಆಗೋಣ. ನನಗೆ ಗೊತ್ತು ನಿನಗೆ ಬ್ಯಾಕ್ ಪ್ರಾಬ್ಲಮ್ ಇದೆ, ಲಾಂಗ್ ಸ್ಪೆಲ್ ಹಾಕೋಕ್ಕಾಗಲ್ಲ ಅಂತ. 2 ವರ್ಷ ಅಂದರೆ 2 ಬಾರಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಪ್ರಯತ್ನ ಪಟ್ಟಿಬಿಟ್ಟಿದ್ದೀವಿ. ಇಂಗ್ಲೆಂಡ್ ಕಂಡೀಷನ್ಸ್ ಅಲ್ಲಿ ಈ ಫೈನಲ್ಸ್ ಇಂಡಿಯಾಲ್ ಆಗ್ತಾ ಇದೆ ಅಂದರೆ ನೀನು ಆಡದೇ ಇದ್ರೂ ನಡೆಯುತ್ತೆ. ಬಟ್ ನೀನಿದ್ರೆ ನಮ್ಮ ಟೀಮ್ ಬ್ಯಾಲೆನ್ಸೇ ಬೇರೆ ಗುರು. ಆದರೆ ಪ್ರಯತ್ನ ಮಾಡಮ್ಮ ಪ್ಲೀಸ್. ಜೂನಲ್ಲಿ ನಡೀತಾ ಇದೆ ಇದು, ಜೂನ್ 2025. ಅಷ್ಟರೊಳಗೆ ಫಿಟ್ ಆಗಿ ಟ್ರೈ ಮಾಡಮ್ಮ ಗುರು ಅಂತ ಹೇಳ್ತೀನಿ. ರೋಹಿತ್ ಶರ್ಮಾ ಅಣ್ಣ, ನೀನು ಇನ್ನೊಂದು ಸ್ವಲ್ಪ ಫಿಟ್ಟಾಗಿ ಇನ್ನೊಂದು 2 ವರ್ಷ ಇದ್ದರೆ ಹೆಂಗಿರುತ್ತೆ ನಮ್ಮ ಕ್ಯಾಪ್ಟನ್ ಆಗಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈಗಿರೋ ರೋಹಿತ್ ಶರ್ಮಾ ಗುರು ಅಪೋನೆಂಟ್ಸ್ಗಳು ದಿಗಿಲು ಬೀಳಬೇಕು ಆ ಥರ ಒಂದು ಬ್ಯಾಟಿಂಗ್ ಆಡ್ತಾರೆ. ಮುಂಚಿನ ರೋಹಿತ್ ಶರ್ಮಾ ನೀನು ನೋಡ್ಕೊಂಡು ಆಡ್ತಾ ಇದ್ದೆ ಅಂದರೆ ಇವಾಗ ನೀನು ಆಡ್ತಾ ಇದ್ರೆ ಬೇರೆಯವ್ರು ನೋಡ್ಬೇಕು ಆ ಥರ ಒಂದು ಬ್ಯಾಟಿಂಗ್ ಆಡ್ತಾ ಇದೆಯಾ ಗುರು. ವಿರಾಟ್ ಕೊಹ್ಲಿ ನೀನೇನು ಮಾಡ್ತಾ ಇದೆಯಲ್ಲ, ಇದೇ ಒಂದು ಇಂಟೆನ್ಸಿಟಿನ ಕಂಟಿನ್ಯೂ. ಇವಾಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ರೋಹಿತ್ ಶರ್ಮಾ ಅವರು ಒಂದು ಡಿಫರೆಂಟ್ ಮೈಂಡ್ ಸ್ಪೇಸಲ್ಲೇ ಇದ್ದಾರೆ. ವಿರಾಟ್ ಕೊಹ್ಲಿ ಅವರು ಈ ಮೈಂಡ್ ಸ್ಪೇಸಲ್ಲಿ ಅವರು ಮುಂಚೆ ಇದ್ದಿದ್ರೆ ಅವ್ರ ಸಾಧನೆಗಳು ನೆಕ್ಸ್ಟ್ ಲೆವೆಲ್ಗೆ ಹೋಗಿರೋದು ಅನ್ಸಿದೆ. ಬಟ್ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು, ಆ ಟೈಮ್ ಬಂದಿದೆ. ನಾನು ಹೇಳ್ತೀನಿ ಈಗ ವಿರಾಟ್ 2.0 ಅವ್ರದ್ದು ಇನ್ನ ಬೆಸ್ಟ್ ಬರ್ತಾ ಇದೆ ಅಂತ ಹೇಳ್ತೀನಿ. ಓಕೆ, ಪಿಕ್ಚರ್ ಅಭಿ ಬಾಕಿ ಹೈ 100%. ನೀವು ಬರೀ ಏನು ಫಸ್ಟ್ ಹಾಫ್ ನೋಡಿದ್ದೀರಾ, ಈಗ ಸೆಕೆಂಡ್ ಹಾಫ್ ಕಾಯ್ತಾ ಇದೆ. ಶುಭ್ಮನ್ ಗಿಲ್ ರೈಸಿಂಗ್ ಸೂಪರ್ ಸ್ಟಾರ್ ಅಂತ ಹೇಳ್ತೀನಿ. ಅಣ್ಣ, ತಲೆ ಒಂದು ಕರೆಕ್ಟಾಗಿ ಇಟ್ಕೊಂಡ್ಬಿಡು ನೀನು, ನೆಕ್ಸ್ಟ್ ಲೆವೆಲಲ್ಲೇ ನೀನು ಆಡ್ಬೋದು. ಅಂದರೆ ಇಂಡಿಯಾಗೆ ಆಲ್ 3 ಫಾರ್ಮ್ಯಾಟ್ಸಲ್ಲಿ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಶುಭ್ಮನ್ ಗಿಲ್. ಓಕೆ, ಪೃಥ್ವಿ ಶಾ
ಪೃಥ್ವಿ ಶಾ ನಾನು ಹೇಳ್ತೀನಿ ಗುರು, ಜೀವನದಲ್ಲಿ ಏರುಪೇರು ಇದ್ದೇ ಇರುತ್ತೆ ಜೀವನದಲ್ಲಿ. ಇನ್ಫ್ಯಾಕ್ಟ್ ನಿಮಗೆ ಎಕ್ಸಾಂಪಲ್ ಕೊಡ್ಬೇಕು ರಾಹುಲ್ ದ್ರಾವಿಡ್ದು ಅಂತ ಹೇಳಿದ್ರೆ, ಒಂದು ಟೈಮಲ್ಲಿ ರಾಹುಲ್ ದ್ರಾವಿಡ್ ಹೇಳೋರು, ಅಣ್ಣ ಹೆಂಗಿದ್ರೆ ಔಟಾಗಿ ಹೋಗ್ತೀನಿ, ನಾನು ಬ್ಯಾಟ್ ಯಾಕೆ ತೊಗೊಂಡು ಹೋಗ್ತಾ ಇದ್ದೀನಿ ಬ್ಯಾಟಿಂಗ್ಗೆ ಅಂತ. ಈ ಮಾತು ರಾಹುಲ್ ದ್ರಾವಿಡ್ ಹೇಳಿರೋದು ಕೇಳಿದ್ದೀನಿ. ಸೊ ಪೃಥ್ವಿ ಶಾ ಅವರೇ, ನೀವು ಬಿಟ್ಬಿಡ್ಬೇಡಿ, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಕಷ್ಟಪಡಿ, ಕಷ್ಟಕ್ಕೆ ಯಾವತ್ತೂ ಪ್ರತಿಫಲ ಸಿಗುತ್ತೆ. ರಿಷಬ್ ಪಂತ್ ಅಬ್ಬಾ, ನಿಜವಾಗ್ಲೂ ಗಾಡ್ಸ್ ಗಿಫ್ಟ್ ಅಂತಲೇ ಹೇಳ್ತೀನಿ ಇಂಡಿಯನ್ ಕ್ರಿಕೆಟ್ಗೆ. ಅಣ್ಣ ನೀನು ಹಿಂಗೆ ಇರಪ್ಪ, ಚೇಂಜ್ ಆಗಬೇಡ ಅಂತ ಹೇಳ್ತೀನಿ. ಓಕೆ. ಸೂರ್ಯಕುಮಾರ್ ಯಾದವ್ T20 ಫಾರ್ಮ್ಯಾಟ್, T20 ಕ್ರಿಕೆಟ್ ಅಂತ ಬಂದಾಗ ಇವರು ಸೆಕೆಂಡ್ ಟು ನನ್ ಅಂತ ಹೇಳಬೇಕು. ಅಂದರೆ ಮೋಸ್ಟ್ ಇನ್ನೋವೇಟಿವ್ ಪ್ಲೇಯರು, ಇಂಡಿಯಾಸ್ ವರ್ಷನ್ ಆಫ್ 360. ಅಣ್ಣ ಇದೇ ಥರ ಆಡು ನೀನು, ಇಂಡಿಯಾನ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಸರ್ವ್ ಮಾಡು ಅಂತ ಹೇಳಿ. ರವೀಂದ್ರ ಜಡೇಜಾಗ ಈಗ ಅದ್ವಾ ಕಾಂಪಿಟೇಷನ್ ಆಗ್ಬಿಡುತ್ತೆ. ಸೊ ಈಗ ಟೇಕನ್ ಫಾರ್ ಗ್ರಾಂಟೆಡ್ ಆಗಲ್ಲ. ಅಕ್ಷರ್ ಪಟೇಲ್ ನಿಮ್ಮ ಹಿಂದೆನೇ ಇದ್ದಾರೆ. ಸೊ ನೀವು ಪ್ರತಿ ಮ್ಯಾಚು ಪರ್ಫಾರ್ಮ್ ಮಾಡ್ತಾ ಇರಬೇಕು, ಇಲ್ಲ ಅಂದ್ರೆ ಅಕ್ಷರ್ ಪಟೇಲ್ ನಿಮ್ಮನ್ನ ಹಿಡ್ಕೊಂಡ್ಬಿಡ್ತಾರೆ, ನಿಮ್ ಜಾಗ ತಗೊಂಡ್ಬಿಡ್ತಾರೆ. ಅಕ್ಷರ ಸಹ ಎಕ್ಸಾಕ್ಟ್ಲಿ. ಜಸ್ಪ್ರೀತ್ ಬುಮ್ರಾ, ಅಬ್ಬಾ ನಿಜವಾಗ್ಲೂ ಈ ವ್ಯಕ್ತಿ ಒಂಥರ ಪ್ರೆಷಸ್ ಡೈಮಂಡ್ ಇದ್ದಂಗೆ. ಇವ್ರನ್ನ ಕಾಪಾಡ್ಕೋಬೇಕು ನೀವು. ಅಂದರೆ ಎಲ್ಲ ಮ್ಯಾಚು ಆಡಿಸ್ಬಾರ್ದು ಇವ್ರನ್ನ, ಯಾವ್ದು ಬೇಕೋ ಅದನ್ನು ಸೆಲೆಕ್ಟಿವ್ ಆಗಿ ಈ ವ್ಯಕ್ತಿನ ಕಾಪಾಡ್ಕೋಬೇಕು. ಇವರು ಒಂಥರ ನ್ಯಾಷನಲ್ ಟ್ರೆಷರ್ ಅಂತಲೇ ಮಾತಾಡ್ತೀನಿ ನಾನು. ಯಾಕಂದರೆ ಬೇರೆ ಥರ ಸುಮಾರು ಬ್ಯಾಟ್ಸ್ಮನ್ಗಳು ಬರ್ಬೋದು, ಬೇರೆ ಥರ ಸ್ಪಿನ್ನರ್ಗಳು ಬರ್ಬೋದು, ಬಟ್ ಇನ್ನೊಬ್ಬ ಜಸ್ಪ್ರೀತ್ ಬುಮ್ರಾ ಸಿಗ್ತಾನ ಜಗತ್ತಿಗೆ ಅಂದರೆ ನ ಭೂತೋ ನ ಭವಿಷ್ಯತಿ ಅಂತ ಹೇಳ್ಬೇಕಾಗತ್ತೆ. ವಾವ್. ಮೊಹಮ್ಮದ್ ಶಮಿ ಹಾಗೆ ಇವಾಗ ಏನು ಹೇಳ್ತೀರಾ, ಒಂಥರ ಅವರ ಒಂದು ಟ್ವೈಲೈಟ್ ಝೋನಲ್ಲಿದ್ದಾರೆ, ಆಲ್ಮೋಸ್ಟ್ ಎಂಡ್. ಬಟ್ ಹಿ ಶುಡ್ ಗೋ ಆನ್ ಎ ಹೈ ಅಂತ ಹೇಳ್ತೀನಿ. ಅವ್ರಿಗೆ ಸಿಗ್ಬೇಕಾಗಿರುವಂಥ ಒಂದು ರೆಕಗ್ನಿಷನ್ ಸಿಕ್ಕಿಲ್ಲ. ಅವ್ರಿಗೆ ಒಂಥರ ಒಂದು ಸ್ವಾನ್ ಸಾಂಗ್ ಅಂತ ಮಾತಾಡ್ತೀವಲ್ಲ, ಹೋಗ್ಬೇಕಾದ್ರೆ ಆ ಥರ ಒಂದು ಫಿನಿಶ್ ಸಿಗಲಿ ಅವ್ರಿಗೆ ಅವ್ರ ಕರಿಯರಲ್ಲಿ ಅಂತ ನಂಗೆ ಆಸೆ. ಓಕೆ, ಲವ್ಲಿ. ಉಮ್ರಾನ್ ಮಲಿಕ್ ಅವರು ಫಾಸ್ಟೆಸ್ಟ್ ಬೌಲರ್ ಆಗಿ ಸೆನ್ಸೇಷನ್ ಅಂತ ಮಾತಾಡ್ತಾ ಇದ್ರು. ಬಟ್ ಏನು ಗೊತ್ತಾ, ಈಗಿನ ಕಾಲದಲ್ಲಿ ಪೇಸು ವರ ಆಗುತ್ತೆ, ಶಾಪನೂ ಆಗುತ್ತೆ. ಈಗ ಸದ್ಯಕ್ಕೆ ಅವ್ರಿಗೆ ಅದು ಶಾಪ ಆಗೋಗಿದೆ. ಯಾಕಂದ್ರೆ ಒನ್ ಟ್ರಿಕ್ ಪೋನಿ ಅಂತ ಹೇಳ್ತಾನೆ. ಸೊ ಆಸ್ ಎ ಪ್ಲೇಯರ್ ಅಥವಾ ಅವರ ಒಂದು ಕಂಪ್ಯಾಟ್ರೇಟ್ ಆಗಿ ಹೇಳಕ್ ಇಷ್ಟಪಡ್ತೀನಿ ನಾನು. ಅಣ್ಣ ನೀನು T20 ಕ್ರಿಕೆಟಲ್ಲಿ ರೆಲೆವೆಂಟ್ ಆಗಿರ್ಬೇಕು ಅಂದರೆ ವೇರಿಯೇಷನ್ ಕಲ್ತ್ಕೋಬೇಕು. ಟೆಸ್ಟ್ ಕ್ರಿಕೆಟ್ ಆಡಬೇಕು ಅಂದರೆ ಕನ್ಸಿಸ್ಟೆನ್ಸಿನ ಇಟ್ಕೋಬೇಕು. ಸೊ ಕ್ಲಿಯರ್ ಕಟ್ ಆಗಿದೆ ಮೆಸೇಜು. ಟೆಸ್ಟ್ ಆಡಬೇಕು ನೀವು ಅಂದರೆ ಕನ್ಸಿಸ್ಟೆಂಟ್ ಆಗಿರಬೇಕು. T20 ಆಡಬೇಕು ಅಂದರೆ ವೇರಿಯೇಷನ್ಸ್ ಕಲ್ತ್ಕೋಬೇಕು. ಓಕೆ, ಲವ್ಲಿ ಅಡ್ವೈಸರ್. ಶಾರ್ದುಲ್ ಠಾಕೂರ್ ಒಬ್ಬ ಒಳ್ಳೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್. ಇವಾಗ ನೀವು ಹಾರ್ದಿಕ್ ಪಾಂಡ್ಯ ಅಂತ ಮಾತಾಡಿದ್ರಲ್ಲ, ಅವ್ರು ನೆಕ್ಸ್ಟ್ ಯಾರು ಅಂದರೆ ಅದು ಶಾರ್ದುಲ್ ಠಾಕೂರ್ ಆ ಒಂದು ಕ್ಯಾಟಗರಿಲಿ ಬರ್ತಾರೆ. ಬಟ್ ಅವರು ಆ ಬೌಲಿಂಗ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೋಬೇಕು, ಬ್ಯಾಟಿಂಗ್ ಸ್ಕಿಲ್ಲು ಇಂಪ್ರೂವ್ ಮಾಡ್ಕೋಬೇಕು ಹಾರ್ದಿಕ್ ಪಾಂಡ್ಯ ಜೊತೆ. ಆಮೇಲೆ ಫಿಟ್ನೆಸ್, ಯಾಕಂದರೆ ನೀವು ಅವ್ರನ್ನ ನೋಡಿದ್ರೆ ಅಣ್ಣ ಇವ್ರು ಕ್ರಿಕೆಟರ್ರಾ, ಇನ್ನು ಸ್ವಲ್ಪ ಫಿಟ್ಟಾಗಿ ಕಾಣಬೇಕಲ್ವಾ ಅಂತ ಅನಿಸುತ್ತೆ ನಿಮಗೆ. ಸೊ ಶಾರ್ದುಲ್ ಠಾಕೂರ್ಗೆ ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ಅಣ್ಣ ಫಿಟ್ನೆಸ್ ಮೇಲೆ ಕೆಲಸ ಮಾಡೋ, ಸ್ಕಿಲ್ ಮೇಲೆ ಕೆಲಸ ಮಾಡೋದು. ಓಕೆ. ಕುಲ್ದೀಪ್ ಯಾದವ್, ಇವರು ನೆಕ್ಸ್ಟ್ ಇಂಡಿಯಾಗೆ ಕುಲದೀಪ ಆಗ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಆ ಥರ ಒಂದು ಕ್ಷಮತೆ ಇದೆ. ಆಮೇಲೆ ಇಂಡಿಯಾ ಅಬ್ರಾಡಲ್ಲಿ ಗೆಲ್ಲಬೇಕು ಅಂದರೆ ಈ ವ್ಯಕ್ತಿ, ಇವಾಗ ಅಶ್ವಿನ್ ಏನು ಕೆಲಸ ಮಾಡ್ತಾ ಇದ್ದಾರೆ, ಮುಂಚೆ ಅನಿಲ್ ಕುಂಬ್ಳೆ ಏನು ಮಾಡ್ತಾ ಇದ್ರು, ನೆಕ್ಸ್ಟ್ ಕುಲ್ದೀಪ್ ಯಾದವ್ ಆ ಕೆಲಸ ಮಾಡ್ತಾರೆ ಅಂತ ನಂಗೆ ಅನಿಸ್ತಾ ಇದೆ. ಸೊ ಇಂಪಾರ್ಟೆಂಟ್ ಫ್ಯಾಕ್ಟರು ಟೆಸ್ಟ್ ಕ್ರಿಕೆಟಲ್ಲಿ ಇಂಡಿಯಾ ಡಾಮಿನೇಟ್ ಮಾಡಬೇಕು ಅಬ್ರಾಡಲ್ಲಿ ಅಂದರೆ ಅದು ಕುಲದೀಪ. ಓಕೆ. ಇಶಾನ್ ಕಿಶನ್ ಅಗೈನ್ ಏನು ಗೊತ್ತಾ, ಫೋಕಸ್ಸು ಅಟೆನ್ಷನ್ ಬರಬೇಕು ಅಂತ ಅನಿಸ್ತಾ ಇದೆ. ಆಸ್ ಎನ್ ಯಂಗ್ಸ್ಟರ್ ಸಖತ್ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ. ಬಟ್ ಅವ್ರಿಗೆ ಯದ್ವಾ ಕಾಂಪಿಟೇಷನ್ ಇದೆ. ರಿಷಬ್ ಪಂತ್ನ ನೀವು ರಿಪ್ಲೇಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಬಟ್ ಅಗೈನ್ ಇಂಡಿಯನ್ ಸೆಲೆಕ್ಟರ್ಸ್ ಯೋಚನೆ ಮಾಡ್ತಾರೆ, ರಿಷಬ್ ಪಂತ್ಗೆ ಸಮ್ ಟೈಮ್ಸ್ ಬ್ರೇಕ್ ಕೊಡಬೇಕಾಗತ್ತೆ ಅಂತ. ಆವಾಗ ಮೋಸ್ಟ್ ಪ್ರಿಫರ್ಡ್ ಆಪ್ಷನ್ ನೀವು ಆಗಬೇಕು ಅಂದರೆ ಕನ್ಸಿಸ್ಟೆಂಟ್ ಆಗಿ ಫೋಕಸ್ಡ್ ಆಗಿ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಬರ್ಬೋದು ನೀವು. ಓಕೆ. ಸರ್ಫರಾಜ್ ಖಾನ್ ಅಗೇನ್ ಫಿಟ್ನೆಸ್ ಮೇಲೆ ಕೆಲಸ ಮಾಡಬೇಕು. ನೀವು ಅವ್ರು ನೋಡಿದ್ರೆ ಓಕೆ ಇವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೇಗೆ ಇರುತ್ತೆ, ಟಫರ್ ಕಂಡೀಷನ್ಸಲ್ಲಿ, ಇಂಡಿಯನ್ ಕಂಡೀಷನ್ಸಲ್ಲಿ ಚೆನ್ನಾಗಿ ಆಡಿದ್ರು. ಡೆಬ್ಯೂ ಟೆಸ್ಟ್ ಮ್ಯಾಚಲ್ಲೇ 3 ಮ್ಯಾಚಲ್ಲಿ 3 ಹಾಫ್ ಸೆಂಚುರಿ ಬಂತು. ಬಟ್ ಅಗೈನ್ ಅಬ್ರಾಡ್ ಅಂತ ಟ್ರಾವೆಲ್ ಮಾಡಿದಾಗ ಅಲ್ಲಿ ಬಿಗರ್ ಗ್ರೌಂಡ್ಸು, ಅಲ್ಲಿ ಓಡಬೇಕಾಗತ್ತೆ, ಅದೆಲ್ಲ ಇವ್ರ ಕೈಲಿ ಆಗುತ್ತಾ ಅಂತ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಆ ಕ್ವಶನ್ ಮಾರ್ಕ್ ಬರಬಾರ್ದು ಅಂದರೆ ಫಿಟ್ನೆಸ್ ಮೇಲೆ ಕೆಲಸ ಮಾಡಿ. ಓಕೆ ಸರ್, ಇವಾಗ ನೋಡಿ ಭಾರತದಲ್ಲಿ ಫುಟ್ಬಾಲ್ ಇಸ್ ಪಿಕ್ಕಿಂಗ್ ಅಪ್ ಸ್ಲೋಲಾಗಿ, ತುಂಬ ಸ್ಲೋ ಆಗಿ ಪಿಕಪ್ ಆಗ್ತಾ ಇದೆ. ಸೊ ಸುಮಾರು ಜನ ಡಿಸ್ಕಸ್ ಮಾಡುವಾಗ ನನಗೂ ಈ ಡೌಟ್ ಬರುತ್ತೆ. ಸೊ ನನಗೆ ಆ್ಯಸ್ ಅ ನಾನ್ ಕ್ರಿಕೆಟರ್, ಐ ಆಮ್ ನಾಟ್ ಅ ಕ್ರಿಕೆಟರ್, ನನ್ನ ಕ್ವೆಶ್ಚನ್ ಫ್ಯೂಚರ್ ಆಫ್ ಕ್ರಿಕೆಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಡು ಯು ಥಿಂಕ್ ಒಂದು 10 ವರ್ಷದ ನಂತರ ಇಷ್ಟೇ ಕ್ರೇಜ್ ಇರಲ್ಲ ಅಂತ ಅನ್ಸುತ್ತಾ, ಅಥವಾ ಕ್ರೇಜ್ ಡಿವೈಡ್ ಆಗುತ್ತೆ ಅಂತ ಅನ್ಸುತ್ತಾ? ಬಿಕಾಸ್ ಫುಟ್ಬಾಲ್ಗೆ ವರ್ಲ್ಡ್ ವೈಡ್ ಕ್ರೇಜ್ ಇದೆ, ಕ್ರಿಕೆಟ್ಗೂ ಇವಾಗ ವರ್ಲ್ಡ್ ವೈಡ್ ಕ್ರೇಜ್ ಪಿಕಪ್ ಆಗ್ತಿದೆ.
ಆಸ್ ಯು ಸೆಡ್ ಒಲಿಂಪಿಕ್ಸ್ ಅಲ್ಲಿ ಇನ್ಕ್ಲೂಡ್ ಆಗೋದಿರಬಹುದು, USA ನಲ್ಲಿ ಈ ಸಲ ವರ್ಲ್ಡ್ ಕಪ್ ಆಯ್ತು, USA ಒಂದು ಟೀಮ್ ಆಡ್ ಆಗಿದ್ದಿರಬಹುದು, Exactly. ಸಾಕಷ್ಟು ಟೀಮ್ಸ್ಗಳು ಆಡ್ ಆಗ್ತಿರೋದಿರಬಹುದು. ಸೊ ಹೌಸ್ ದ ಫ್ಯೂಚರ್ ಫೈಟ್ ಅಕಾರ್ಡಿಂಗ್ ಟು ಯು? ಹೆಂಗ್ ಅನ್ಸ್ತಾ ಇದೆ ನನಗೆ ಅಂದ್ರೆ ಕ್ರಿಕೆಟು ಕೂಡ ಒಂಥರ ಫುಟ್ಬಾಲ್ ಹಾದಿಲೇ ಹೋಗುತ್ತೆ ಅಂತ ಅನ್ಸುತ್ತೆ. ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಫುಟ್ಬಾಲಲ್ಲಿ ಇಂಟರ್ ನೇಷನ್ ಟೂರ್ನಮೆಂಟ್ ಅಂತ ಆಗೋದಿಲ್ಲ. ನಿಮಗೆ ಒಂದು ಯೂರೋ ಕಪ್ ಅಂತ ಆಗತ್ತೆ, ಅಥವಾ ಅಲ್ಲಿ ಕೋಪಾ ಅಮೆರಿಕಾ ಅಂತ ಆಗತ್ತೆ, ಎಲ್ಲ ಅದು ಬಿಟ್ಟರೆ ವರ್ಲ್ಡ್ ಕಪ್ ಇಂಟರ್ ನೇಷನ್ ಅಂತ, ಅಲ್ಲಿ ಬೈಲ್ಯಾಟ್ರಲ್ ಸೀರೀಸ್ ಅಂತ ಆಗಲ್ಲ. ಇವತ್ತು ನಾವು ಬೈಲ್ಯಾಟ್ರಲ್ ಸೀರೀಸ್ಗಳನ್ನ ನೋಡ್ತಾ ಇದ್ದೀವಿ ಕ್ರಿಕೆಟಲ್ಲಿ. ಪ್ರತಿಯೊಂದು ದೇಶದಲ್ಲೂ ಈಗ ಪ್ರೀಮಿಯರ್ ಲೀಗ್ಗಳು ಬರ್ತಾ ಇದೆ. ಫುಟ್ಬಾಲಲ್ಲೂ ಅದೇ ಥರ, ಇಂಗ್ಲೀಷ್ ಪ್ರೀಮಿಯರ್ ಲೀಗು, ಸ್ಪ್ಯಾನಿಷ್ ಲೀಗಾ, ಅಥವಾ ಜರ್ಮನಲ್ಲಿ ಏನೋ ಬುಂಡಸ್ ಲೀಗಾ, ಆ ಥರನೇ ಇವತ್ತು ನಡೀತಾ ಇರೋದು ಫುಟ್ಬಾಲ್. ಅಲ್ಲಿ ನಿಮಗೆ ಇಂಟರ್ನೇಷನ್ನು ಫ್ರೆಂಡ್ಲಿ ಮ್ಯಾಚಸ್ ಅಂತ ಇದು ಇಲ್ಲವೇ ಇಲ್ಲ. ಸಿಮಿಲರ್ಲಿ ನಿಮಗೆ ಯಾವಾಗ ಈಗ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಶುರುವಾಗಿದೆ, ಬಾಂಗ್ಲಾದೇಶ್ ಪ್ರೀಮಿಯರು, ಶ್ರೀಲಂಕಾ, ಇಂಡಿಯಾದಿದೆ, ಪಾಕಿಸ್ತಾನ್ ಇದೆ, ಇಂಡಿಯಾ ಪ್ರಮುಖವಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ರಾಷ್ಟ್ರದಲ್ಲೂ ಅವ್ರದ್ದೇ ಆದಂಥ ಒಂದು ಪ್ರೀಮಿಯರ್ ಲೀಗ್ ಬರ್ತಾ ಇದೆ. ಜಸ್ಟ್ ಲೈಕ್ ಫುಟ್ಬಾಲ್ ಹಾದಿಲೇ ಹೋಗ್ತಾ ಇದ್ದೀವಿ. ಗೋಯಿಂಗ್ ಫಾರ್ವರ್ಡ್ 10 years ಡೌನ್ ದ ಲೈನ್ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಈ ಬೈಲ್ಯಾಟ್ರಲ್ ಸೀರೀಸ್ಗಳು ಇರೋದಿಲ್ಲ. ನಿಮಗೆ ವರ್ಲ್ಡ್ ಕಪ್ಸ್ ಇರುತ್ತೆ, ಮೇ ಬಿ ಈ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಸ್ ಅಂತ ಇರುತ್ತೆ. ಬಿಟ್ಟರೆ ಈ ಬೈಲ್ಯಾಟ್ರಲ್ ಸೀರೀಸ್ಗಳು ನ್ಯಾಚುರಲ್ ಆಗಿ ಕಮ್ಮಿ ಅಲ್ಲ, ಕ್ಲೋಸೇ ಆಗೋಗುತ್ತೆ ಅಂತ ಅನಿಸ್ತಾ ಇದೆ ನನಗೆ. ಉಳ್ಕೊಳ್ಳೋದು ಏನಪ್ಪ ಅಂದರೆ ಈ ಗ್ಲೋಬಲೈಸ್ ಆಗುವಂಥ ಒಂದು T20 ಫಾರ್ಮ್ಯಾಟ್ ಇದು ಇರುತ್ತೆ. ನಿಮಗೆ ಫ್ಯೂ ನೇಷನ್ಸು WTC ಅಂದರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಸ್ನ ಆಡ್ತಾ ಇರುತ್ತೆ. ಮೇ ಬಿ ಒನ್ ಡೇ ಇರ್ರೆಲೆವೆಂಟ್ ಆಗುತ್ತೆ. 10 years ಡೌನ್ ದ ಲೈನ್ ನಾವು ಒನ್ ಡೇ ನೋಡದೇ ಇದ್ರೂ ನಂಗೆ ಆಶ್ಚರ್ಯ ಇಲ್ಲ. T20 ಇರುತ್ತೆ, ನಿಮಗೆ ಟೆಸ್ಟ್ ಇರುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ವಾವ್, ಲವ್ಲಿ ಅನಾಲಿಸಿಸ್ ಸರ್. ಬಿಫೋರ್ ವಿ ಲೆಟ್ ಯು ಗೋ, ನಿಮ್ಮ DRS ಶೋ ಇಂದ ಯಾರನ್ನ, ಒಬ್ಬರನ್ನ ಅಥವಾ ಇಬ್ಬರನ್ನ ಲೈವ್ ತಗೊಳ್ಳೋಣ. ಬಿಕಾಸ್ ವಿತೌಟ್ ಯುವರ್ ಟೀಮ್ಮೇಟ್ಸ್, DRS ಟೀಮ್ಮೇಟ್ಸ್, ದ ಶೋ ಇಸ್ ಇನ್ಕಂಪ್ಲೀಟ್. ಹಂಗಂತೀರಾ? ಈ ಊಟದಲ್ಲಿ ಮೊಸರನ್ನ ಇಲ್ಲದೆ ಇರೋಂಗೆ ಲೆಕ್ಕ ಮೊಸರನ್ನ ಉಪ್ಪಿನಕಾಯಿ ಇಲ್ದೇ ಇರೋಂಗೆ. ಓಕೆ, ಭಾರದ್ವಾಜ್. Yes, sir. ಯಾರೇ ಮಾತಾಡಿದ್ರು DRS ಅಲ್ಲಿ ಭಾರದ್ವಾಜ್ ಅಂತ, ಯಾಕಂದ್ರೆ ಅವ್ರ ಫೌಂಡರ್ ಮೆಂಬರ್ ಗಳಸ್ಯ ಕಂಠಸ್ಯ. ಸೊ ಭಾರದ್ವಾಜ್ನ ಪ್ರಯತ್ನ ಮಾಡೋಣ. ಓಕೆ ಸರ್. ಏನು ಭಾರದ್ವಾಜ್ ಅವ್ರು ಬಿಸಿ ಇದ್ದಾರೆ, ಬಿಸಿ ಭಾರದ್ವಾಜ್ ಆಗೋಗಿದ್ದಾರೆ. ಭಾರದ್ವಾಜ್ ಅವರೇ 2 ನಿಮಿಷ ಸ್ವಲ್ಪ ನಮಗೋಸ್ಕರ ಫ್ರೀ ಮಾಡ್ಕೋತೀರಾ? ನಮಗೋಸ್ಕರ 2 ನಿಮಿಷ ಫ್ರೀ ಮಾಡ್ಕೋತೀರಾ? ಒಂದು ನಿಮಿಷ ಹಂಗೆ ಇರುವ. ಹಿಂಗೆ ಬರ್ಬೇಕಾ? ಸಾಕು, ಇಷ್ಟೇ ಆದ್ರೂ ಸಾಕು. ಹೇಗಿದ್ದರು ನೀನೇ ಚೆನ್ನ, ಅದೇನು ತೊಂದರೆ ಇಲ್ಲ. ಹಂಗಂತ ಒಂದು ನಿಮಿಷ ಶರ್ಟ್ ಬಿಟ್ಬಿಟ್ಟು. ಭಾರದ್ವಾಜ್ ಅವ್ರು ರೆಡಿ ಆಗ್ತಾ ಇದ್ದಾರೆ. ಸರ್ಪ್ರೈಸ್ ಕಾಲ್ ಇದೆ ಅವ್ರಿಗೆ, ಅದಕ್ಕೋಸ್ಕರ ಪಾಪ ಉಟ್ಟು ಬಟ್ಟೆಯಲ್ಲೇ ಬರೋಂಗಿಲ್ಲ. ವಿಜಯ್ ಅವರೇ ನೋಡಿ, ನಮ್ಮ ಜೊತೆ RJ ಸೌಜನ್ಯ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಮರ್ತೋಗ್ಬಿಟ್ಟಿರಲ್ರಿ ನಮ್ನ, ನೀವು ಬರೇ ವಾಯ್ಸೇ ಕೇಳಿಸ್ತಾ ಇರ್ತೀನಿ ನಿಮ್ದು ರೇಡಿಯೋಲಿ. ಸರ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಅದೇ ಹೇಳ್ತಾ ಇದ್ದೆ, ನಿಮ್ಮ DRS ಶೋ ಸೂಪರ್ ಫನ್, ಸಖತ್ ಎಂಜಾಯ್ ಮಾಡ್ತೀವಿ. ಅದ್ರಷ್ಟು ಫನ್ ಇಲ್ಲದೆ ಇರಬಹುದು, ಆದ್ರೆ ಇವತ್ತಿನ ನಮ್ಮ ಶೋ ಹೇಗಿತ್ತು ಅಂತ ನಿಮ್ ಸ್ಟೈಲಲ್ಲೇ ನಿಮ್ ಫ್ರೆಂಡನ್ನ ಕೇಳಬೇಕು. ಅವ್ರ ಈ ಶೋ ಬಗ್ಗೆ ಮಾತಾಡೋದು ನಾನ್ ಕೇಳಿಸ್ಕೋಬೇಕು. ನಾನ್ ಡೈರೆಕ್ಟ್ ಆಗಿ ಕೇಳಕ್ ಆಗಲ್ವಲ್ಲ, ಅದಕ್ಕೆ ನಿಮ್ ಮೂಲಕ ಕೇಳಿಸ್ತಾ ಇದ್ದೀನಿ. ವಂಡರ್ಫುಲ್. ಏನ್ರಿ ನೀವು ಹೆಂಗಿದ್ರು ಮಾತಾಡ್ತೀರಾ, ಮಾತನ್ನ ಹೇಳ್ಕೊಡ್ಬೇಕಾಗಿಲ್ಲ ನಿಮ್ಗೆ. ಆದ್ರೂ DRS ಸ್ಟ್ಯಾಂಡರ್ಡ್ ಅಂತೂ ಅಲ್ಲ, ನಮ್ ಸ್ಟ್ಯಾಂಡರ್ಡ್ ಸೆಟ್ ಮಾಡಿಲ್ಲ. ನಾವೇನೋ ಮಜಾಕ್ ಮಾಡ್ತಾ ಇರ್ತದೆ ಕಟ್ಟೆ ಮೇಲೆ ಇಟ್ಟು ಕೂತ್ಕೊಂಡಂಗೆ. ಅದೇ ಒಂದ್ ಸ್ಟ್ಯಾಂಡರ್ಡ್ ಸೆಟ್ ಆಗಿದೆ ಸರ್. ಗ್ರೇಟ್ ಥಿಂಗ್ ಅಂತ ಅಷ್ಟೇ, ಏನಿಲ್ಲ. ಆಸಮ್ ಸರ್, ಕೀಪ್ ಇಟ್ ಗೋಯಿಂಗ್. ಇದೇ ತರ ಕಂಟಿನ್ಯೂ ಆಗ್ತಾ ಇರ್ಲಿ. ಪ್ರತಿದಿನ ನಾವು ಕಾಯ್ತಾ ಇರ್ತೀವಿ, ಪ್ರತಿ ಮ್ಯಾಚ್ ಸಮಯದಲ್ಲೂ ಕಾಯ್ತಾ ಇರ್ತೀವಿ ನಿಮ್ಮ DRS ಶೋಗೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಹಿಂಗೆ ನೋಡ್ತಾ ಇರಿ, ನಿಮ್ ಮೂಲಕ ಎಲ್ರಿಗೂ ಹೋಗ್ಲಿ. DRS ಅನ್ನೋದು ಒಂಥರ ಎಮೋಷನ್ ಆಗಿದೆ ಈಗ, ಅಷ್ಟೇ, ಏನಿಲ್ಲ. ಇಟ್ಸ್ ನಾಟ್ ಜಸ್ಟ್ ಅ ವರ್ಡ್. ಗಂಟು ಬೆಳಿಬೇಕು ಅಂತಂದ್ರೆ ಇದಕ್ಕಿಂತ ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನೋದಿಲ್ಲ. ಹೌದು ಸರ್. ಕ್ರಿಕೆಟ್ ಅನ್ನೋದು ನಮ್ಮ ಲೈಫ್ ಆಬ್ವಿಯಸ್ಲಿ ಇಟ್ ರನ್ಸ್ ಇನ್ ಅಪ್ಡೇಟ್. ಬಟ್ ಕ್ರಿಕೆಟ್ ನ ಕನ್ನಡದಲ್ಲಿ ಮಾತಾಡೋ ಮಜಾನೇ ಬೇರೆ ಸುಜನ. 100% ಸರ್. DRS ಇಸ್ ನಾಟ್ ಜಸ್ಟ್ ಅ ವರ್ಡ್, ಇಟ್ಸ್ ಅನ್ ಎಮೋಷನ್ ಫಾರ್ ಆಲ್ ಆಫ್ ಅಸ್. ಹೀಗೆ ಇದು ನಿರಂತರವಾಗಿ ಮುಂದುವರಿತಾ ಇರಲಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮ್ಗೆ ನಿಮ್ಮ ಫ್ರೆಂಡ್ ಕೊಡ್ತೀನಿ ಸರ್, ಒಂದೇ ನಿಮಿಷ. ಧನ್ಯವಾದಗಳು ವಿಜಯ್ ಅವರೇ. ಬಹಳ ಸಂತೋಷ. ನೀವು ರೇಜ್ ಆಗ್ಬಿಟ್ಟಿದ್ರೆ ಹೆಣ್ಮಕ್ಳಲ್ಲಿ ಸಂತೋಷ ಆಗ್ತಾ ಇದೆ. ಏಜ್ ಆಗಿದೆಯೋ ರೇಜ್ ಅಲ್ವೋ? ಏಜ್ ಸ್ವಲ್ಪ ಬರಲಿ ವೇಜ್ ಅಂತ ಟ್ರೈ ಮಾಡ್ತಾ ಇವೆ. ಸಖತ್ತಾಗಿರುತ್ತೆ ಮೇಡಮ್, ವಾಯ್ಸ್ ಚೆನ್ನಾಗಿ. RJ ಅಂದ್ರೆ ಗೊತ್ತಲ್ಲನಪ್ಪ, ಅವ್ರದ್ದು ಫಾಲೋಯಿಂಗೇ ಬೇರೆ. ಸೂಪರ್ ಆಗಿ, ಚೆನ್ನಾಗಿ ಬರ್ತೀನಿ ಲೈವ್ಗೆ. ಹಂಗಂದ್ರೆ ಹೋಗ್ತೀನಿ ಇದಕ್ಕೆ, ಹೋಟೆಲಿಂದ ಬರ್ತೀನಿ. ಓಕೆ, ಡನ್, ಬಾಯ್. ಬಾಯ್ ಬಾಯ್. ಲವ್ಲಿ ಸರ್.
ಯಾರ ಜೊತೆ ಮಾತಾಡಿದ್ರು ಫ್ರೆಂಡ್ಸ್ ಜೊತೆ ಮಾತಾಡ್ದ ಹಾಗೆ ದೇವ್ರಣೆಗೂ ಅನ್ಸಲ್ಲ. ಅಮೇಝಿಂಗ್ ಸರ್. ಈಗ ಚಿಪ್ಲಿಗೆ ಟ್ರೈ ಮಾಡ್ಬಿಡ್ತೀನಿ. ಎಸ್ ಸರ್, ನೋಡೋಣ. ಬರೋದು ಚಿಪ್ಲಿ. ಯಾರು ಫೋನ್ ಮಾಡ್ರು ಶರ್ಟ್ ಹಾಕೊಂಡ್ಬಿಡ್ತೀನಿ ಅಂತಾರಲ್ಲ. ಅಪ್ಪ ಏನಾರ ಮಾತಾಡ್ತೀರ ನೀವು? ಅವ್ನು ನೋಡ್ರೆ ಶರ್ಟ್ ಹಾಕೊಂತೀನಿ ಅಂತಾನೆ, ನೀನು ನೋಡ್ರೆ ಶರ್ಟ್ ಹಾಕೊಂತೀನಿ ಅಂತ್ಯಾ? ನಾನ್ ರೂಮಲ್ಲಿ ಇದ್ದೆ ಜಾನಿ ಸುಮ್ನೆ. ಓಕೆ ಓಕೆ, ಅದೂ ಸ್ವಲ್ಪ ಡೌಟ್ಗಳೇ ಬರುತ್ತೆ. ರೂಮಲ್ಲಿ ಇದೆ, ಶರ್ಟ್ ಹಾಕೊಂಡಿಲ್ಲ, ಏನು? ಓಕೆ ನೋಡಿ, ಇಲ್ಲಿ ನನ್ನ ಜೊತೆ RJ ಸೌಜನ್ಯ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ನನ್ನ ಹೆಸರೆಲ್ಲ ಹಾಳು ಮಾಡ್ತಾ ಇದಾರೆ ಮುಂದೆ, ದಯವಿಟ್ಟು. ನಾನು ಅದೇ ಹೇಳ್ದೆ, ಫಸ್ಟೇ ಹೇಳ್ಬಿಡಿ ಸರ್ ಲೈವ್ ಇದಾರೆ, ಶೂಟ್ ಮಾಡ್ತಿದೀವಿ ಅಂತ. ಇನ್ನೇನಾದ್ರೂ ಹೇಳ್ಗಿಲ್ಬಿಟ್ರೆ ಕಷ್ಟ ಅಂತ ಹೇಳಕ್ಕಾಗಲ್ಲ ಅವ್ರದ್ದು. ಆದ್ರೆ ಸರ್, ನಾವೆಲ್ಲ ನಿಮ್ಮ ಶೋನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ರಾ, ಅನ್ಫಿಲ್ಟರ್ಡ್, ಫ್ರಮ್ ದ ಹಾರ್ಟ್ ಮಾತುಕತೆ. ಇದು ಹೀಗೆ ನಿರಂತರವಾಗಿ ಮುಂದುವರಿತಾ ಇರ್ಲಿ. 100% ಹಂಗೆ ಇರುತ್ತೆ, ಅದಂತೂ ನಿಲ್ಲಲ್ಲ. ಸೊ ವಾಟ್ ಈಸ್ ದ ಬೆಸ್ಟೆಸ್ಟ್ ಪಾರ್ಟ್ ಅಬೌಟ್ DRS ಶೋ ನಿಮ್ ಪ್ರಕಾರ? ಐ ಥಿಂಕ್ ದ ಫಸ್ಟ್ ಥಿಂಗ್ ಇಸ್ ದ ಗ್ಯಾಂಗ್. ನಾವ್ ಹೆಂಗೆ ಫ್ಯಾಮಿಲಿ ತರ ಆಚೆ ಇರ್ತೀವಲ್ಲ, ಒಟ್ಟಿಗೆ ಆಡ್ಕೊಂಡ್ ಬಂದವರು ನಮ್ ಸೀನಿಯರ್ಸ್ ಇವರೆಲ್ಲ. ಆಮೇಲೆ ಅಖಿಲ್ ಸೀನಿಯರ್, GK ಸೀನಿಯರ್, ಎಲ್ಲರೂ ಸೀನಿಯರ್ಸ್ ನಂಗೆ. ಆಕ್ಚುಲಿ ಪವನ್ ಒಬ್ನೇ ಸ್ವಲ್ಪ ಜೂನಿಯರ್. ಕೊಚ್ಕೊಂತಾನೆ ಇವನು ಯಂಗ್ಸ್ಟರ್ ಅಂತ. ಕೊಚ್ಕೊಂತಾನೆ ಇವನು ಯಂಗ್ಸ್ಟರ್ ಅಂತ ಅಂದೆ. ಹೌದು, ನಿಮ್ಗೆಲ್ಲ ಆಗಿದೆ ವಯಸ್ಸು, ಬಟ್ ನನ್ಗಿಂತ ಜಾಸ್ತಿ ಫಿಟ್ ಇದ್ದಾರೆ ಅವರು, ಅದ್ ಬೇರೆ ವಿಷಯ. ಬಟ್ ಇವಾಗ ಅವ್ರು ಸೀನಿಯರ್ ಅನ್ನೋ ಕಾರಣಕ್ಕೆ ನೀವು ಎಷ್ಟೋ ವಿಷಯಗಳನ್ನ ಹೇಳಕ್ ಆಗಿರಲ್ಲ, ಭಯದಿಂದನೋ ಒಂದ್ ಲೈನ್ ಆಫ್ ಅಗೌರವ, ವಾಟ್ ಎವರ್. ಇವತ್ತು ಇಫ್ ಐ ಗಿವ್ ಯು ಅ ಚಾನ್ಸ್ ಅಂಡ್ ಸರ್ ಪರ್ಮಿಷನ್ ಕೊಟ್ರೆ, ಒಂದ್ ವಿಷಯ ಇಫ್ ಯು ವಿಲ್ ಹ್ಯಾವ್ ಟು ರಿವೀಲ್ ಅಥವಾ ಆಸ್ಕ್ ಶ್ರೀನಿವಾಸ್ ಸರ್ನ, ಜಾನಿ ಸರ್ನ, ಏನಾಗಿರುತ್ತದು? ಏನ್ ಕೇಳ್ಬೇಕು ಅಥವಾ ಏನ್ ಹೇಳ್ಬೇಕು? ಏನ್ ಗೊತ್ತಾ, ಅದು ಸ್ವಲ್ಪ ಈ ಲೈವ್ ಅಲ್ಲೆಲ್ಲ ಹೇಳಕ್ ಆಗಲ್ಲ ಆ ತರ ವಿಷಯಗಳು. ಏನಕ್ಕೆ ಅವ್ರಿಗೆ ನಾವು ಲೆಜೆಂಡ್ ಅಂತ ಕರಿತೀವಿ. ಸರ್ ಸ್ಮೈಲ್ ಮಾಡ್ತಿದ್ದಾರೆ. ಸೊ ಈ ತರ ಒಬ್ಬೊಬ್ರದ್ದು ಒಂದೊಂದು ಸೀಕ್ರೆಟ್ಸ್ ಗೊತ್ತಿರೋದ್ರಿಂದ ಅದಿನ್ನೂ ಚೆನ್ನಾಗತ್ತೆ ಶೋ. ತಮಾಷೆ ಮಾಡ್ಕೊಂಡು ಆ ಕೆಮ್ರಾಟ್ರಿ ಚೆನ್ನಾಗಿದೆ ಬಗ್ಗೆ ಕೇಳ್ತೀವಿ. ಹೌದು ಸರ್, ನಾವ್ ಅದೇ ಆಚೆನೂ ಹಿಂಗೆ ಇರ್ತೀವಿ. ಆಚೆ ಆಕ್ಚುಲಿ ಇನ್ನೂ ಅನ್ಫಿಲ್ಟರ್ಡ್ ವರ್ಷನ್ ಇರುತ್ತೆ. ಓಕೆ, ಬಟ್ DRS ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಕಂಟ್ರೋಲ್ ಮಾಡ್ಕೊಂಡೆ ಇಷ್ಟ. ಇಲ್ಲಿ ಸರ್ಟಿಫಿಕೇಶನ್ ಇರ್ಬೇಕಲ್ಲ. ಇಲ್ಲಿ ಇಲ್ಲ, ಶ್ರೀನಿವಾಸ್ ಮೂರ್ತಿ DRS ಅಲ್ಲಿ ಮಾತಾಡೋದು ಬರೀ 30% ಅಷ್ಟೇನೆ. ಆಚೆ ಮಾತಾಡೋದು ಕೇಳ್ಬಿಟ್ರೆ ನೀವು ಹಿಂಗ ಆಯ್ತಲ್ಲ, ಈಗ ಮಾತಾಡೋರಲ್ಲ ಇದೇ ತರ ಇರುತ್ತೆ. ಬಟ್ ನಾವ್ ಇವಾಗ ಏನ್ ನೋಡ್ತಿದೀವಿ, 30% ಆಫ್ ಅನ್ಫಿಲ್ಟರ್ಡ್ ಮಾತುಕತೆ, ಅದನ್ನೇ ಈ ಲೆವೆಲ್ಗೆ ಎಂಜಾಯ್ ಮಾಡ್ತಿದೀವಿ. 100% ಐಮ್ ಶೋರ್ ಹುಡುಗರಂತೂ ಸಿಕ್ಕಾಬಡೆ ಎಂಜಾಯ್ ಮಾಡ್ತಾರೆ ಅಂತ. ಹೌದು ಅಲ್ವಾ? ಡೌಟೇ ಇಲ್ಲ. ಮಧ್ಯ ಅದು ಆಚೆ ಬರುತ್ತೆ, ಬಟ್ ಜಾಸ್ತಿ ಹೋಗ್ತಿರಲ್ಲ ಅಷ್ಟೇ. ಆ ಡೈಲಾಗ್ಸ್ ಎಲ್ಲ ಸ್ವಲ್ಪನೇ ಇರುತ್ತೆ. ಓಕೆ, ಬಟ್ ಎನಿವೇ ವಿ ಲವ್ ದ ಡೈಲಾಗ್ಸ್, ವಿ ಲವ್ ದ ಕೆಮಿಸ್ಟ್ರಿ, ವಿ ಲವ್ ದ ಶೋ. ಕೀಪ್ ಇಟ್ ಗೋಯಿಂಗ್ ಸರ್, ಇದು ಹೀಗೆ ನಿರಂತರವಾಗಿ ಮುಂದುವರಿಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎನಿ ಟೈಮ್. ಅಂಡ್ ಇವಾಗ ಲೆಜೆಂಡ್ಗೆ ಫೋನ್ ಪಾಸ್ ಮಾಡ್ತೀನಿ. ಈಗ ಆಕ್ಚುಲಿ ಲೆಜೆಂಡ್ಸ್ ಕ್ರಿಕೆಟ್ ಆಡ್ತಾ ಇರೋದು ಇವನು, ಗೊತ್ತಲ್ಲ? ಇವಾಗ ಸ್ಟಾರ್ಟ್ ಆಗ್ತದೆ 21st ಒಂದು ಫಸ್ಟ್ ಮ್ಯಾಚ್ ಇರೋದು. ಈಸ್ ಪ್ಲೇಯಿಂಗ್ ಫಾರ್ ಇಂಡಿಯಾ ಕ್ಯಾಪಿಟಲ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಟೀಮು. ಅಮೇಜಿಂಗ್. ಸೊ ಭರತ್ ಚಿಪ್ಲಿ ಅವರು ಲೆಜೆಂಡ್ರಿ ಪರ್ಫಾರ್ಮೆನ್ಸ್ ಮಾಡಲಿ ಅಂತ ಹಾರೈಸ್ತಾ ಇದೀವಿ. ಟಾಟಾ, ಬಾಯ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಜಾನಿ. ಥ್ಯಾಂಕ್ ಯು. ಬಾಯ್ ಬಾಯ್. ಸರ್, ನಾನು ಐ ಥರಲಿ ಎಂಜಾಯ್ಡ್ ನಮ್ಮ ಈ ಕಾನ್ವರ್ಸೇಷನ್ನ. ಖುಷಿ ಆಯ್ತು ಸರ್. ಒಟ್ಟಿನಲ್ಲಿ ಆಲ್ಮೋಸ್ಟ್ DRS ಟೀಮ್ 3 ಜನರನ್ನ ಮಾತಾಡ್ಸಿದ್ದು. ಎಸ್, ನನಗೆ ನಿಮ್ಮ ಜೊತೆ ಮಾತಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಇಟ್ ವಾಸ್ ಸೋ ಇನ್ಸೈಟ್ಫುಲ್. ನಾನು ಹೇಳಿದ್ನಲ್ಲ, ಒಂದು 10 ವರ್ಷದಿಂದ ನನಗೆ ಕ್ರಿಕೆಟ್ ಅಲ್ಲಿ ಬೇಕೋ ಬೇಡವೋ ಆಸಕ್ತಿ ಬಂದ್ಬಿಟ್ಟಿದೆ. ಅದು ಬಿಡಿ, ಮನೇಲಿ ಕ್ರಿಕೆಟರ್ಸ್ ಇರೋದ್ರಿಂದ. ಜನರಿಂದ ಅಲ್ಲ, ಜನಾರ್ದನಿಂದ ಬಂದಿರೋದೇ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ನಾನು ಸಾಕಷ್ಟು ತಿಳ್ಕೊಂಡು ಇನ್ನೂ ತಿಳ್ಕೋಬೇಕು ಅನ್ನೋ ಕುತೂಹಲ, ನನ್ನ ಕುತೂಹಲವನ್ನ ಕೂಡ ತಣಿಸಿದ್ದೀರಾ. ಸಾಕಷ್ಟು ಮಾತಾಡಿದ್ವಿ. ಐ ಲವ್ಡ್ ಇಟ್ ಸರ್. ಐ ಲವ್ ಟಾಕಿಂಗ್ ಟು ಯು. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ. ನೀವು ಪುಸ್ತಕಗಳನ್ನ ಓದೋದ್ರಲ್ಲಿ ಆಸಕ್ತಿ ಇದೆ ನಿಮಗೆ ಅಂತ ಗೊತ್ತು. ಹಾಗಾಗಿ ಒಂದಷ್ಟು ಹ್ಯಾಂಡ್ ಪಿಕ್ ಬುಕ್ಸ್ ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಬುಕ್ ಶೋರ್ನ ವತಿಯಿಂದ ಮುಂದೆ ಬುಕ್ ಮಾಡ್ಬಿಡೋಣ ಅಂತ ಬುಕ್ ಕೊಟ್ಬಿಡಿ. ಅಡ್ವಾನ್ಸ್ ಬುಕ್ಕಿಂಗ್. 100% wood pressed oils from ಸಪ್ತಮ್ ತೈಲ ನಿಮಗೋಸ್ಕರ. ಅಂದ್ರೆ ಎಣ್ಣೆ ನಿಮ್ದು, ಊಟ ನಮ್ದು.
ಮಾಡಿ ಊಟ ಬಡಿಸಿದ್ರೆ ಮಾಡ್ಕೊಂಡು ಹೋಗ್ತೀವಿ. ಅದೇ ಹೇಳಿದೆ, ಎಣ್ಣೆ ನಿಮ್ದು, ಊಟ ನಮ್ದು. ಎಣ್ಣೆ ಈಗ ನಿಮ್ದು, ಊಟ ಈಗ ನಮ್ದಾಗತ್ತ ನೋಡೋಣ. ಬಟ್ ಮಾತಿಂದ ಅಂತೂ, ನಿಮ್ಮ ಮಾತು ಕೇಳಿ ಅಂತೂ ನಮ್ಮೆಲ್ಲರ ಹೊಟ್ಟೆ ತುಂಬಿದೆ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಮಯಕ್ಕೆ, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಎಲ್ಲ ಫ್ಯೂಚರ್ ಎಂಡೆವರ್ಸ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್.